ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಮೆಂಟಲ್ ಎಬಿಲಿಟಿ ಅಧ್ಯಾಯದಲ್ಲಿ ನಾವು ಕಲಿಯುವಂಥ ಟಾಪಿಕ್ ಬಂದ್ಬಿಟ್ಟು ಆವ್ರೇಜಸ್ ಮತ್ತು ಪರ್ಸೆಂಟೇಜ್ ಅಂತ. ಆವ್ರೇಜಸ್ ಅಂದರೆ ಸರಾಸರಿ ಅಂತ. ಓಕೆ, ಸೊ ಈ ಆವ್ರೇಜಸ್ಸು ಮತ್ತು ಪರ್ಸೆಂಟೇಜಸ್ಸು ನಾವು ಸ್ಕೂಲ್ ಟೈಮಿಂದನೂ ಕಲಿತಾನೆ ಬಂದಿದ್ದೀವಿ. ತುಂಬಾನೇ ಸುಲಭವಾದ ಟಾಪಿಕ್ ಅಂತ ಹೇಳ್ಬೋದು. ಇದರಲ್ಲಿ ಜಾಸ್ತಿ ಏನು ಕಾನ್ಸೆಪ್ಟ್ ಅನ್ನೋದು ಅಥವಾ ಏನಂತಾರೆ ಕನ್ಫ್ಯೂಸ್ ಮಾಡೋ ಅಂತ ಏನೂ ಇಲ್ಲ, ಅಂಶ ಇಲ್ಲ. ಇದು ಡೈರೆಕ್ಟಾಗಿ ನಿಮಗೆ ಗೊತ್ತಿದ್ರೆ, ಡಿವಿಷನ್ ಚೆನ್ನಾಗಿ ಮಾಡಿದ್ರೆ ಮತ್ತೆ ಏನಿದೆ ಡಿವಿಷನ್ ಕರೆಕ್ಟಾಗಿ ಮಾಡಿ ಸಿಂಪ್ಲಿಫಿಕೇಶನ್ ಚೆನ್ನಾಗಿ ಬಂದರೆ ಆವ್ರೇಜಸ್ಸು ಮತ್ತು ಪರ್ಸೆಂಟೇಜ್ನ ಸುಲಭವಾಗಿ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಆವ್ರೇಜಸ್ಸಲ್ಲಿ ಮತ್ತು ಪರ್ಸೆಂಟೇಜಸ್ಸಲ್ಲಿ ಪ್ರತಿ ವರ್ಷ 2 ಸಬ್ಜೆಕ್ಟ್ ಸೇರಿಸಿದ್ರೆ ಲಾಸ್ಟ್ 4 ಗೆಸ್ಟೆಡ್ ಪ್ರೊಬೇಷನರ್ ಎಕ್ಸಾಮ್ಸಲ್ಲೂ ಏನಿಲ್ಲ ಅಂದರೂ 2 ಕ್ವೆಶನ್ ಆದರೂ ಬಂದೇ ಇದೆ ಪ್ರತಿ ಪೇಪರಲ್ಲೂ. ಸೊ ಇದು ಈಸಿ ಟಾಪಿಕ್ ಆಗಿರೋದ್ರಿಂದ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಳ್ಕೋಬಾರ್ದು. ಸೊ ಈ ಟಾಪಿಕ್ನ ಗಮನ ಇಟ್ಟು ಕೇಳಿ, ಈಸಿಯಾಗೆ ಅರ್ಥ ಮಾಡಿ. ಓಕೆ, ಸೊ ಇದು ಆವ್ರೇಜ್ ಅಲ್ಲಿ ಇರುವಂತ ಮೊದಲನೇ ಫಾರ್ಮುಲಾ, ಒಂದೇ ಫಾರ್ಮುಲಾ ಇರೋದು ಆವ್ರೇಜಸ್ ಅಲ್ಲಿ, ಪರ್ಸೆಂಟೇಜ್ ಅಲ್ಲೂ ಕೂಡ. ಸೊ ಆವ್ರೇಜ್ ಅಂತಂದ್ರೆ ಏನು ಅಂದ್ರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ. ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಇದರ ಅರ್ಥ ಏನು ಅಂತಂದ್ರೆ, ಇವಾಗ ಅಂದ್ಕೊಳ್ಳಿ ನೀವು PUC ಅಲ್ಲಿ ಯಾವುದೇ ಕಾಂಬಿನೇಷನ್ ತಗೊಂಡಿರಿ, ಕಾಮರ್ಸ್ ಆಗಿರ್ಬೋದು, ಸೈನ್ಸ್, ಆರ್ಟ್ಸ್ ಯಾವುದೇ ಆಗಿರಲಿ, ಅದು ಇದ್ದಿದ್ದು 6 ಸಬ್ಜೆಕ್ಟ್ ಇತ್ತು. ಅದರಲ್ಲಿ ಮಾರ್ಕ್ಸ್ ಎಷ್ಟೆಷ್ಟಿತ್ತು ಒಂದೊಂದು ಸಬ್ಜೆಕ್ಟ್ಗೆ ಅಂದರೆ 100 ಮಾರ್ಕ್ ಇತ್ತು. ಓಕೆ, ಸೊ ಅಲ್ಲಿ ಹೀಗೆ ಅಂದ್ಕೊಳ್ಳೋಣ, ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿತ್ತು ಅಂತ, ಅದರಲ್ಲೊಂದು 80 ಮಾರ್ಕ್ ಬಂತು ಅಂದ್ಕೊಳ್ಳೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಅದರಲ್ಲೊಂದು 75. ನೆಕ್ಸ್ಟ್ ಇನ್ನು 4 ಸಬ್ಜೆಕ್ಟ್ ಯಾವುದಿತ್ತೋ 60, 70, 80, 85 ಈ ರೀತಿ ಬಂತು ಅಂತ ಅಂದ್ಕೊಳ್ಳೋಣ. ಓಕೆ, ಇದನ್ನ ಆ್ಯಡ್ ಮಾಡಿದಾಗ 460 ಆಯಿತು, 460 ಆಯಿತು. ಸೊ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಮಾಡಿದ್ವಿ ಅಂತಂದರೆ, ಈ 460ನ 6ಇಂದ ಡಿವೈಡ್ ಮಾಡಿ ಅದು ಎಷ್ಟು ಬರ್ತಿತ್ತೋ 75.66 ಏನು ಬರ್ತಿತ್ತೋ ಈ ಪರ್ಸೆಂಟೇಜ್ ಅಂತ ಕರಿತಾ ಇದ್ವಿ. ಓಕೆ, ಇದು ನಮ್ಮ PU ಪರ್ಸೆಂಟೇಜ್ ಅಂತ. ಇಲ್ಲಿ ಈ 75.66 ಇದೆಯಲ್ಲ, ಇದು ಆವ್ರೇಜ್ ಅಂತ ಕೂಡ ಕರಿಬೋದು. ಓಕೆ, ಯಾಕಂತಂದ್ರೆ ಪರ್ಸೆಂಟೇಜ್ ಅಂದ್ರೆ ನಾವು ಎಷ್ಟು 100ಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ನ 100ಕ್ಕೆ ತಗೊಂಡಾಗ ಅಂದಾಜಲ್ಲಿ ಸರಾಸರಿ ಎಷ್ಟು ಬಂತು ಅಂತಂದ್ರೆ 75.66 ಅಂತ ಕರಿಬೋದು. ಓಕೆ, ಸೊ ಇಲ್ಲಿನ ಆವ್ರೇಜ್ ಅಂತ ನಾವು ಹೇಳಬೇಕು ಅಂತಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಡಿವೈಡೆಡ್ ಬೈ ಸಬ್ಜೆಕ್ಟ್ಸ್ ಎಷ್ಟಿತ್ತು ಅಂತ. ಸೊ ಅವಾಗ ನಮಗೆ ಏನು ಪರ್ಸೆಂಟೇಜ್ ಬರುತ್ತೋ ಅದೇ ಆವ್ರೇಜ್ ಕೂಡ. ಓಕೆ, ಇದು ಏನಂತಾರೆ ಅಂದರೆ ಎಲ್ಲ ಸಬ್ಜೆಕ್ಟು ಒಂದೇ ಮಾರ್ಕ್ಸ್ಗಾಗಿದ್ದಾಗ ಇದು ಅನ್ವಯ ಆಗುತ್ತೆ. ಅದು ಇವಾಗ PUC ಅಲ್ಲಿ 625 ಇದೆ ಅಲ್ವಾ, ಅಲ್ಲಿ ಡಿವೈಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಮೊದಲನೇ ಸಬ್ಜೆಕ್ಟ್ಗೆ 125 ಮಾರ್ಕ್ ಇರುತ್ತೆ, ಇನ್ನು ಮಿಕ್ಕಿದ್ದಕ್ಕೆಲ್ಲ 100 ಮಾರ್ಕ್ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ನೀವು 6 ಸಬ್ಜೆಕ್ಟ್ ಅಂತ ಡಿವೈಡ್ ಮಾಡಿದಾಗ ಈ ಸಬ್ಜೆಕ್ಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಂಗಾಗುತ್ತೆ. ಸೊ ಇದರಲ್ಲಿ ನಾವು ಆವ್ರೇಜ್ ತೆಗಿಯೋದಕ್ಕಾಗಲ್ಲ. ಸೊ ತೆಗೆದ್ರೂ ನಾವು ಏನಂತಾರೆ ಅಬ್ಸರ್ವೇಷನ್ಸ್ನ 6.25 ಅಂತ ತಗೋಬೇಕು, ಯಾಕೆಂದ್ರೆ ಎಲ್ಲ ಸಮ ಇಲ್ಲ. ಸೊ ಹೀಗೆ ಆವ್ರೇಜಸ್ ಅಂದ್ರೆ ಏನೂ ಇಲ್ಲ, ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಆರ್ ಮಾರ್ಕ್ಸ್ ಆರ್ ರನ್ಸ್ ಆರ್ ಹೈಟ್ ಇನ್ ಸೆಂಟಿಮೀಟರ್ಸ್ ಏನಾದರೂ ಆಗಿರ್ಬೋದು, ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಸಬ್ಜೆಕ್ಟು ಎಷ್ಟು ಮ್ಯಾಚ್ ಆಡಿದ್ರು ಅದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಆವ್ರೇಜ್ ಸಿಗುತ್ತೆ. ಓಕೆ, ಸೊ ಒಂದು ಸುಲಭವಾದ ಪ್ರಶ್ನೆಯಿಂದ ಶುರು ಮಾಡೋಣ. ದೇರ್ ಆರ್ 200 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್, ದೇರ್ ಆವ್ರೇಜ್ ಸ್ಕೋರ್ ಇಸ್ 45, ಫೈಂಡ್ ದ ಟೋಟಲ್ ಸ್ಕೋರ್. ಇಲ್ಲಿ ಆವ್ರೇಜ್ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವು ಕಂಡುಹಿಡಿಬೇಕಾಗಿರೋದು ಟೋಟಲ್ ಸ್ಕೋರ್ ಅಂತ. ಸೊ ಆವ್ರೇಜ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, 200 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಅವಾಗಲೇ ಹೇಳ್ದಂಗೆ ಸ್ಟೂಡೆಂಟ್ಸ್, ಮ್ಯಾಚಸ್, ಏನು ಒಂದು ಕ್ವಾಂಟಿಟಿ ಇರುತ್ತಲ್ವ, ಕ್ವಾಂಟಿಟಿ ಅನ್ನೋದಕ್ಕಾಗಲ್ಲ, ಎಷ್ಟು ಚಾನ್ಸಸ್ ಇರುತ್ತೆ ಅಥವಾ ಎಷ್ಟು ಇವೆಂಟ್ಸ್ ಆಗಿರುತ್ತೆ ಅದು ಕೆಳಗಡೆ ಬರುತ್ತೆ. ಇಲ್ಲಿ 200 ಜನ ಇದ್ದಾರೆ ಸ್ಟೂಡೆಂಟ್ಸ್, 200 ಜನ, ಅವ್ರದ್ದು ಎಲ್ಲಾರ್ದು ಸೇರಿಸಿ ಆವ್ರೇಜ್ 45 ಅಂತ ಇದೆ. ಸೊ ಸಮ್ ಎಷ್ಟು ಅಂತ ಆಯ್ತಾ. ಸೊ ಸಮ್ ಕಂಡುಹಿಡಿಯಕ್ಕೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ.
ಆವಾಗ 45 into 200 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು average is equal to 45 into 200, which is equal to 9,000. ಸೊ ಇದು ಉತ್ತರ. ಈ ಟೋಟಲ್ ಸಮ್ ಬಂದ್ಬಿಟ್ಟು 9,000. ಸೊ ಹೀಗೆ ಅದು ಇರೋದು ಮೂರೇ ವೇರಿಯೇಬಲ್ಸ್. ಒಂದು ಆವ್ರೇಜ್, ಇನ್ನೊಂದು ಸಮ್ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಓಕೆ, ಎರಡನೇ ಪ್ರಶ್ನೆ. ದ ಆವ್ರೇಜ್ ಮಂತ್ಲಿ ಸ್ಯಾಲರಿ ಆಫ್ 10 ಎಂಪ್ಲಾಯೀಸ್ ಆಫ್ TCS ಇಸ್ 25,000 and the monthly salary of 15 employees of Wipro is 20,000. Find the average salary of 25 employees ಅಂತ. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ಆವ್ರೇಜ್ ಸ್ಯಾಲರಿ ಕೊಟ್ಟಿದ್ದಾರೆ, ಎಷ್ಟು ಜನ ಅಂತ ಕೊಟ್ಟಿದ್ದಾರೆ, ನಾವು ಅದರಿಂದ ಸಮ್ ಎಷ್ಟು ಅಂತ ತಿಳ್ಕೊಬೇಕು, ಸಮ್ ಟೋಟಲ್ ಎಷ್ಟಾಗುತ್ತೆ ಅಂತ. ಆ ಸಮ್ ಟೋಟಲ್ ಗೊತ್ತಾದ್ಮೇಲೆ ಎರಡನ್ನೂ ಆಡ್ ಮಾಡಿ ಅದ್ರ ಜೊತೆಗೆ ಎರಡೂ ಎಂಪ್ಲಾಯೀಸ್ ಎಷ್ಟು ಜನ ಇದ್ರೋ ಅದನ್ನ ಡಿನಾಮಿನೇಟರ್ ಅಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಆವ್ರೇಜ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಆವ್ರೇಜ್ ಮಂತ್ಲಿ ಸ್ಯಾಲರಿ ಅಂತ ಬಂದಾಗ ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇಲ್ಲಿ ಆವ್ರೇಜ್ TCS ನ ಆವ್ರೇಜ್ ಆಫ್ ಟಿ ಅಂತ ಇಲ್ಲಿ ಬರ್ಕೊಂಡಿರೋಣ, ಇದು ಆವ್ರೇಜ್ ಆಫ್ ವಿಪ್ರೋ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 25,000. ಎಂಪ್ಲಾಯೀಸ್ ಬಂದ್ಬಿಟ್ಟು ಎಷ್ಟು ಜನ ಇದ್ದಾರೆ? 10. ಇಲ್ಲಿ ವಿಪ್ರೋದಲ್ಲಿ 15 ಜನ ಇದ್ದಾರೆ, ಅವ್ರ ಆವ್ರೇಜ್ ಬಂದು 20,000. ಸೊ ಈ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ TCS ಅವ್ರ ಸಮ್ಮು 2,50,000 ಆಯಿತು. ಅದೇ ರೀತಿ ವಿಪ್ರೋ ಅವ್ರದ್ದು ಟೋಟಲ್ ಸಮ್ಮು 3 ಲಕ್ಷ ಆಯಿತು. ಆಯ್ತಾ? ಸೊ ಇವರಿಬ್ಬರದು ಸಮ್ ಸಿಕ್ಕಾದ್ಮೇಲೆ ಕೆಲವೊಂದ್ಸಲ ಅನ್ಸುತ್ತೆ ಈ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಆವ್ರೇಜ್ ಸಿಗುತ್ತೆ ಅಂತ. ಬಟ್ ಆ ರೀತಿ ಆಗಕ್ಕೆ ಸಾಧ್ಯನಾ ಅಂತ ಒಂದ್ ಸೆಕೆಂಡ್ ನಾವು ಟೈಮ್ ಕೊಟ್ಟು ಯೋಚನೆ ಮಾಡಿದಾಗ ಆಗಲ್ಲ. ಯಾಕೆ ಅಂತಂದ್ರೆ TCS ಅಲ್ಲಿರೋದು 10 ಜನ, ವಿಪ್ರೋಲ್ ಇರೋದು 15 ಜನ. ಸೊ ಅವ್ರಿಬ್ಬರದು ಸಮ್ ಅಂದ್ರೆ ನಂಬರ್ ಆಫ್ ಪೀಪಲ್ ಬೇರೆ ಆಗಿರೋದ್ರಿಂದ ಅವೆರಡನ್ನೂ ಆ್ಯಡ್ ಮಾಡಿ ನಾವು ಡಿವೈಡ್ ಮಾಡಬೇಕು. ಅದೇ ಇಲ್ಲೂ ಕೂಡ 10 ಜನ ಇದ್ರು ಅಥವಾ ಇಲ್ಲಿ 15 ಜನ ಇದ್ರು ಅಂತ ಆಗಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಈಸಿಯಾಗಿ ಆನ್ಸರ್ ಸಿಕ್ಕಿರೋದು. ಬಟ್ ಇಲ್ಲಿ ಆ ರೀತಿ ಇಲ್ಲದೆ ಇರೋದ್ರಿಂದ ಮೊದಲನೇದಾಗಿ ಅವ್ರಿಬ್ಬರದು ಸೇರಿ ಎಷ್ಟು ಸ್ಯಾಲ್ರಿ ಬರ್ತಿತ್ತೋ ಎರಡನ್ನೂ ಆ್ಯಡ್ ಮಾಡೋಣ. ಸೊ 2,50,000 ಪ್ಲಸ್ 3 ಲಕ್ಷ, 5,50,000. ಆಯ್ತಾ? ಇದನ್ನ ನಾವು ಈ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಅಂದ್ರೆ ಎಷ್ಟು ಕಾರ್ಮಿಕರಿದ್ದಾರೆ 10 + 15 25 ಜನ ಇದಾರಲ್ಲ ಅದರಿಂದ ಡಿವೈಡ್ ಮಾಡಿದ್ರೆ ಅವರ ಆವ್ರೇಜ್ ಸ್ಯಾಲರಿ ಸಿಗುತ್ತೆ. ಓಕೆ, ಓಕೆ. ಸೊ ಇದನ್ನ ಡಿವೈಡ್ ಮಾಡಿದಾಗ ಅವ್ರ ಆವ್ರೇಜ್ ಸ್ಯಾಲ್ರಿ ಆಗಿದ್ದು 22,000 ರೂಪಾಯಿ. ಸೊ ದಿಸ್ ಇಸ್ ದ ಆವ್ರೇಜ್. ಅದೇ ನಾವೇನಾದ್ರೂ ಎರಡೂ ಆ್ಯಡ್ ಮಾಡಿ ಡಿವೈಡ್ ಮಾಡಿದ್ರೆ ಬೈ 2 ಮಾಡಿದ್ರೆ ನಮ್ಗೆ ಉತ್ತರ 2,75,000 ಸಿಕ್ಕಿರೋದು. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. 2,75,000 ಬೈ 20, ಸಾರಿ 20 ಹಂಗೆ ಮಾಡಿದ್ರೆ ಈ ತಪ್ಪಾದ ಉತ್ತರ ಸಿಕ್ಕಿರೋದು. ಸೊ ಟೋಟಲ್ ಎಂಪ್ಲಾಯೀಸ್ನೇ ನಾವು ಹಾಕಿದಾಗ ಈ ರೀತಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಮೂರನೇ ಪ್ರಶ್ನೆ. ದಿ ಆವರೇಜ್ ಏಜ್ ಆಫ್ 24 ಸ್ಟೂಡೆಂಟ್ಸ್ ಅಂಡ್ ಅ ಟೀಚರ್ ಇನ್ ಅ ಕ್ಲಾಸ್ ಇಸ್ 16 years. If we exclude the teacher, the average age will reduce by 1 year. What is the age of the teacher? Okay. ಸೊ ಈ ರೀತಿ ಪ್ರಾಬ್ಲಮ್ ಅಲ್ಲಿ ಏನು ಅಂತಂದ್ರೆ ಆವ್ರೇಜ್ ಏಜ್ ಇಷ್ಟು ಜನಕ್ಕೆ ಅಂತ ಕೊಟ್ಟಿದ್ದಾರೆ, 25 ಜನಕ್ಕೆ ಅಂತ. ಆಮೇಲೆ ಆವ್ರೇಜ್ ಏಜು ಒಬ್ಬರನ್ನ ತೆಗೆದಾಗ ಎಷ್ಟಾಯ್ತು ಅಂತಾನೂ ಕೊಟ್ಟಿದ್ದಾರೆ. ಸೊ ಈ ಡಿಫ್ರೆನ್ಸ್ ನ ನಾವು ತಿಳ್ಕೊಂಡು ಆ ಒಂದು ವ್ಯಕ್ತಿ ಯಾರಿದ್ರಲ್ವಾ ಅವ್ರ ಏಜ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಹೀಗಿದ್ದಾಗ ಒಂದು ಲೀನಿಯರ್ ಲೈನ್ ಹಾಕೊಳ್ಳಿ. ಈ ರೀತಿ ಹಾಕೊಂಡು ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ, ಇದು ಇಲ್ಲಿವರೆಗೂ 24 ಸ್ಟೂಡೆಂಟ್ ಅನ್ಕೊಳ್ಳಿ. ಈ ಒಂದು ವ್ಯಕ್ತಿನೇ ಟೀಚರ್. ಓಕೆ,
ಹೀಗಿರ್ಬೇಕಾದ್ರೆ ಅವ್ರು ಕೊಟ್ಟಿರೋದೇನು ಅಂತಂದ್ರೆ ದ ಆವರೇಜ್ ಏಜ್ ಆಫ್ 24 ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ ಎಷ್ಟು 16 ಇಯರ್ಸ್. ಓಕೆ, ಮತ್ತೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆವರೇಜ್ ಏಜ್ ಆಫ್ ಎಕ್ಸ್ಕ್ಲೂಡಿಂಗ್ ದ ಟೀಚರ್, ಅಂದ್ರೆ ಬರೀ ಸ್ಟೂಡೆಂಟ್ಸ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ, ಆವರೇಜ್ ಏಜ್ ವಿಲ್ ರೆಡ್ಯೂಸ್ ಬೈ 1 ಇಯರ್. ಸೊ ಇಲ್ಲಿ ಏನ್ 16 ಇದೆ ಅಲ್ವಾ, ಇಲ್ಲಿ 15 ಆಗುತ್ತೆ. ಇವೆರಡು ಗೊತ್ತಾದ್ಮೇಲೆ ಈ ಟೀಚರ್ದು ಏಜ್ ಎಷ್ಟು ಅಂತ ಕಂಡುಹಿಡಿಬೇಕು. ತುಂಬಾನೇ ಸುಲಭ. ಆ ಸೇಮ್ ಫಾರ್ಮುಲಾ ಹಾಕಿ ಆವರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇಲ್ಲಿ ಆವರೇಜ್ ಎಷ್ಟಿದೆ, ಮೊದಲನೇದಾಗಿ ಸ್ಟೂಡೆಂಟ್ನು ಸೇರಿಸಿದಾಗ 16 ಇದೆ. ಅವರೆಲ್ಲರ ಏಜ್ದು ಸಮ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಎಷ್ಟು ಜನ ಇದ್ದಾರೆ ಇಲ್ಲಿ, 25 ಜನ ಇದ್ದಾರೆ ಟೀಚರ್ನು ಸೇರಿಸಿ. ಸೊ ಇವ್ರ ಸಮ್ ಟೋಟಲ್ ಆಫ್ ದ ಏಜ್, ಸೊ ಇವ್ರು ಒಬ್ಬೊಬ್ಬರದು ಏಜ್ ನ ಕೂಡಿಸಿದಾಗ ಆ 25 ಜನದ್ದು ಎಷ್ಟಾಗುತ್ತೆ ಅಂತ ಅಂದ್ರೆ 25 into 16 ಆಗುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ 400. 25 into 10 250, 25 into 6 150 ಆಗುತ್ತೆ. ಸೊ ಎರಡನ್ನೂ ಕೂಡಿದಾಗ 400 ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಟೀಚರ್ನ ತೆಗೆದಾಗ ಎಷ್ಟು ಆವರೇಜ್ ಇತ್ತು ಅಂತ, 15 ಇಸ್ ಈಕ್ವಲ್ ಟು ಸಮ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇಲ್ಲಿ ಟೀಚರ್ನ ತೆಗೆದಾಗ ಎಷ್ಟು ಜನ ಆದ್ರು, 24 ಜನ ಆದ್ರು. ಸೊ ಬರೀ ಸ್ಟೂಡೆಂಟ್ಸ್ದೇನೆ ಟೋಟಲ್ ಮಾಡಿದಾಗ ಏಜ್ ಎಷ್ಟಾಗುತ್ತೆ ಅಂದ್ರೆ 24 into 15. ಸೊ 24 into 10 240 ಆಗುತ್ತೆ. 24 into 5 120 ಆಗುತ್ತೆ. ಎರಡೂ ಸೇರಿಸಿದಾಗ 360. ಸೊ ಬರೀ ಸ್ಟೂಡೆಂಟ್ಸ್ 360, ಟೀಚರ್ನು ಸೇರಿಸಿದ್ರೆ 400 ಅಂತ ಆದಾಗ ಬರೀ ಟೀಚರ್ ಏಜ್ ಎಷ್ಟು ಅಂತಂದ್ರೆ 400 minus 360. ಇದೇ ಉತ್ತರ, ವಿಚ್ ಇಸ್ 40 years, 40 ವರ್ಷ. ಸೊ ಇದು ಆವರೇಜ್ ಏಜ್ ಆಫ್ ದ ಟೀಚರ್. ಆವರೇಜ್ ಏಜ್ ಅಲ್ಲ, ಏಜ್ ಆಫ್ ದ ಟೀಚರ್. ಓಕೆ, ಈ ರೀತಿ ಬರ್ಕೊಂಡ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಕಡಿಮೆ ಅಷ್ಟೇ. ಅದಕ್ಕೆ ಅಂತ ಬರ್ಕೊಂಡೆ, ಪ್ರತಿ ಸಲ ಏನ್ ಬರ್ಕೊಡಕ್ ಬೇಕಾಗಲ್ಲ. ಈ ಕಾನ್ಸೆಪ್ಟ್ ಕಲಿಯಕ್ಕಷ್ಟೇ ಈ ತರ ಬರ್ದಿರೋದು. ಓಕೆ, ಮುಂದಿನ ಪ್ರಶ್ನೆ. ಹಿಂದಿನ ಪ್ರಶ್ನೆ ಕಾನ್ಸೆಪ್ಟ್ ಮೇಲೇನೆ ಇದೆ, ನೋಡೋಣ ಹೇಗಿದೆ ಅಂತ. ದ ಆವರೇಜ್ ಏಜ್ ಆಫ್ 30 soldiers is 25 years. In them, the average of first 15 soldiers is 24 years. And the average age of last 14 soldiers is 16 years. Sorry, 26 years. Last 14 soldiers to 26 years. What is the age of the 16th soldier? Okay. So, idrallunu same concept. ಈ ರೀತಿ ಒಂದು ಲೈನ್ ಬರ್ಕೊಳ್ಳಿ. ಈ ಪ್ರಾಬ್ಲಮ್ ಬೇಕು ಅಂತ ಅನ್ಸುತ್ತೆ. ಹಳೆ ಪ್ರಾಬ್ಲಮ್ ಆದ್ರೆ ಒಂದೇ ಡಿಫ್ರೆನ್ಸ್ ಇದ್ದಿದ್ದು, ಅದ್ರ ಕೊನೆಯಲ್ಲಿ ಒಬ್ರು. ಬಟ್ ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೋಡಿ, ಸೊ ಟೋಟಲ್ ಆಗಿರೋದು 30 ಜನ, 30 ಸೋಲ್ಜರ್ಸ್. ಸೊ ಈ 30 ಸೋಲ್ಜರ್ಸ್ದು ಆವರೇಜ್ ಏಜ್ ಎಷ್ಟು ಅಂತ ಅಂದ್ರೆ 25 ವರ್ಷ. ಹೌದಾ? ಸೊ ಇದರಲ್ಲಿ ಇನ್ ದೆಮ್ ದ ಆವರೇಜ್ ಆಫ್ ಫಸ್ಟ್ 15 ಸೋಲ್ಜರ್ಸ್. ಸೊ ಇಲ್ಲಿ 1 2 3 ಹಾಗೆ ಹೋಗ್ತಿರುತ್ತಲ್ವಾ, ಅಲ್ಲಿ 15 ಜನ ಸೋಲ್ಜರ್ಸ್ದು ಆವರೇಜ್ ಏಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ರೆ 24 years. ಓಕೆ, ಇಲ್ಲಿ 16ನೇ ವ್ಯಕ್ತಿ ಬರ್ತಾರೆ. ಕೊನೆಯದಾಗಿ 30ನೇ ವ್ಯಕ್ತಿ, 16 17 ಈ ರೀತಿ. ಅವ್ರು ಕೇಳ್ತಾ ಇರೋದೇನು ಅಂತಂದ್ರೆ ಈ 16ನೇ ಸೋಲ್ಜರ್ ಏಜ್ ಎಷ್ಟು ಅಂತ. ಆಯ್ತಾ? ಮತ್ತೆ ಇನ್ನೊಂದು ಡೇಟಾ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆವರೇಜ್ ಏಜ್ ಆಫ್ ಲಾಸ್ಟ್ 14 ಸೋಲ್ಜರ್ಸ್ ಇಸ್ 26 years ಅಂತ. ಲಾಸ್ಟ್ 16 ಅಂದಾಗ ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗೋಣ. ಲಾಸ್ಟ್ 14 ಸೋಲ್ಜರ್ಸ್ ಅಂದಾಗ ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿಂದ 17ಗೆ ಬಂದಾಗ ಲಾಸ್ಟ್ 14 ಸೋಲ್ಜರ್ಸ್ ಆಗ್ತಾರೆ. 30 ಇಂದ 20 10 ಜನ, 17 18 ಸಾರಿ 21ರಿಂದ 30 10 ಜನ ಆಗ್ತಾರೆ. ಅದಾದ್ಮೇಲೆ 17 18 19 20 4 ಜನ. ಸೊ ಇವರು 14 ಜನ ಆದ್ರು. ಇವ್ರ ಆವರೇಜ್ ಎಷ್ಟು ಅಂತಂದ್ರೆ 26 years. ನಮ್ಗೆ ಈ ಎಲ್ಲಾ 30 ಜನರ ಆವರೇಜ್ ಕೂಡ ಗೊತ್ತು, ಫಸ್ಟ್ 15 ಜನರದ್ದು ಗೊತ್ತು, ಕೊನೆ 14 ಜನರದ್ದು ಗೊತ್ತು. ನಮಗ್ ಗೊತ್ತಾಗ್ಬೇಕಾಗಿರೋದು ಈ 16ನೇ ವ್ಯಕ್ತಿ ಒಬ್ಬರದೇ. ಸೊ ಈ ಎಲ್ಲಾ ಡೇಟಾನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 16th ಸೋಲ್ಜರ್ ಅಂದ್ರೆ 16ನೇ ಸೋಲ್ಜರ್ನ ವಯಸ್ಸೆಷ್ಟು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ
ಇವ್ರು ಸಮ್ ಡೈರೆಕ್ಟ್ ಆಗಿ ಮಾಡೋಣ, ಪ್ರತಿ ಸಲನೂ ಫಾರ್ಮುಲಾ ಬರೀಬೇಕು ಅಂತೇನಿಲ್ಲ. ಆವ್ರೇಜ್ ಇಂಟು ನಂಬರ್ ಆಫ್ ಪೀಪಲ್ ಇಸ್ ಈಕ್ವಲ್ ಟು ಸಮ್. ಆಯ್ತಾ? ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಶನ್ ಏನಾಗುತ್ತೆ ಅಂತಂದ್ರೆ 30 ಇಂಟು 25, 25 ಇಂಟು 3 ಬಂದು 75. ಸೊ ಟೋಟಲ್ ಆಗಿ 750 ಆಗುತ್ತೆ. 750 ಇಸ್ ಈಕ್ವಲ್ ಟು 24 ಇಂಟು 15 ಪ್ಲಸ್ 26 ಇಂಟು 14. ಇದನ್ನ ಮಾಡಿದ್ರೆ ನಮಗೆ ಸೋಲ್ಜರ್ ವಯಸ್ಸು ಸಿಗುತ್ತೆ. ಸೊ 750 ಇಸ್ ಈಕ್ವಲ್ ಟು 360 ಪ್ಲಸ್ 26 ಇಂಟು 10 260, 26 ಇಂಟು 4 104. ಸೊ ಎರಡು ಆ್ಯಡ್ ಮಾಡಿದಾಗ 364 ಆಗುತ್ತೆ. ಸೊ ಟೋಟಲ್ ಬಂದು 724 ಆಗುತ್ತೆ. ಇಲ್ಲಿ ನಮಗೆ 750 ಇದೆ. ಇದನ್ನ ಈ ಸೈಡ್ಗೆ ತಗೊಂಡಾಗ 16ನೇ ಸೋಲ್ಜರ್ನ ವಯಸ್ಸು ಸಿಗುತ್ತೆ. ಸೊ 16ನೇ ಸೋಲ್ಜರ್ನ ವಯಸ್ಸು ಬಂದು 750 ಮೈನಸ್ 724 is equal to 26 years. ಸೊ 16ನೇ ಸೋಲ್ಜರ್ನ ವಯಸ್ಸು ಬಂದು 26 ವರ್ಷ ಅಂತ. ಸೊ ಹೀಗೆ ಈ ತರ ಲೀನಿಯರ್ ಗ್ರಾಫ್, ಲೀನಿಯರ್ ಆಗಿ ಒಂದು ಲೈನ್ ಬರ್ಕೊಂಡು ಒಬ್ಬೊಬ್ರದ್ದು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಮುಂದಿನ ಪ್ರಾಬ್ಲಮ್ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ. ವೆನ್ ಅ ಮ್ಯಾನ್ ವಿತ್ 53 kg ವಾಸ್ ರಿಪ್ಲೇಸ್ಡ್ ಬೈ ಅ ನ್ಯೂ ಮ್ಯಾನ್, ದ ಆವರೇಜ್ ವೇಟ್ ಆಫ್ 10 persons increased by 1.8 kg. Find the weight of the new man. ಓಕೆ, ಇಲ್ಲಿ ಈ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿವರೆಗೂ ನಾವು ನೋಡಿದ ಹೆಂಗೆ ಅಂದ್ರೆ 10 ಜನರು ಕೊಟ್ಟಿರೋದು, 9 ಜನಕ್ಕೆ ಏನೋ ಆವರೇಜ್ ಕೊಟ್ಟಿರೋರು, 10ನೇ ವ್ಯಕ್ತಿ ಅಥವಾ ಮಧ್ಯದಲ್ಲಿರೋ ವ್ಯಕ್ತಿದು ಎಷ್ಟು ವಯಸ್ಸು ಅಂತ ಕೇಳ್ತಾ ಇದ್ರು. ಇಲ್ಲಿ ಯಾವ ತರ ಆಗಿದೆ ಅಂತಂದ್ರೆ, ಒಬ್ರು ಹೋಗ್ತಾ ಇದ್ದಾರೆ ಆಚೆಗೆ, ಅದೇ ಜಾಗಕ್ಕೆ ಇನ್ನೊಬ್ರು ಬಂದಾದ್ಮೇಲೆ ಆವರೇಜ್ ಚೇಂಜ್ ಆಗ್ತಾ ಇದೆ. ಸೊ ಆ ವ್ಯಕ್ತಿ ವೇಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ, ಸಿಂಪಲ್ ಆಗೇ ಇದೆ. ಬಟ್ ಏನಂತಾರೆ, ಸಿಂಪಲ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ನೋಡೋಣ ಹೇಗೆ ಅಂತ. ಸೊ 10 ಜನ ಇದ್ದಾರೆ. ಸೊ ಈ 10 ಜನರದ್ದು ಆವರೇಜ್ ಎಷ್ಟು ಅಂತ ಗೊತ್ತಿಲ್ಲ. ಎಕ್ಸ್ ಅಂತ ಹಾಕೊಂಡಿರೋಣ, ಆವರೇಜ್ ಆಫ್ ದೇರ್ ಏಜ್. ಓಕೆ, ಇಲ್ಲಿ ಒಬ್ಬರು ವೆಯ್ಟ್ ಬಂದ್ಬಿಟ್ಟು 53 kg. ಈ ವ್ಯಕ್ತಿದು ಅಂದ್ಕೊಳ್ಳೋಣ 53 kg. ಈ ವ್ಯಕ್ತಿನ ಆಚೆ ಕಳಿಸಿ ಇನ್ನೊಬ್ಬರನ್ನ ಯಾರನ್ನೋ ಹಾಕೊಂಡಾಗ ಆವರೇಜ್ ಏನಾಯ್ತು ಅಂದ್ರೆ 1.8 kg ಜಾಸ್ತಿ ಆಯ್ತಂತೆ. ಓಕೆ, ಸೊ ಈ 10 ಜನಕ್ಕೆ ಆವರೇಜ್ 1.8 kg ಜಾಸ್ತಿ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಒಬ್ಬರದೇ ವೆಯ್ಟ್ ಎಷ್ಟಾಗಿರುತ್ತೆ ಅಂತಂದ್ರೆ, ಮುಂಚೆ ಇದ್ದಿದ್ದ ವ್ಯಕ್ತಿ ಪ್ಲಸ್ ಎಷ್ಟು ಆಡ್ ಆಯ್ತು ಅವ್ರಿಗೆ, ಒಬ್ಬೊಬ್ರಿಗೂ ಎಷ್ಟು ಆಡ್ ಆಯ್ತು ಅಂತ 1.8, ಮತ್ತೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ. ಯಾಕೆಂದ್ರೆ ಅದು ಆವರೇಜ್ ಅನ್ನೋದು ಒಬ್ಬೊಬ್ರಿಗೂ ಆಡ್ ಆದಾಗ್ಲೇ ಆವರೇಜ್ ಅಂತ ಕರಿತೀವಿ, ವೆರಿ ಆಬ್ವಿಯಸ್. ಸೊ ಇಂಟು 10. ಸೊ ಮುಂಚೆ ಇದ್ದಿದ್ದ ವ್ಯಕ್ತಿ ವೆಯ್ಟ್ ಪ್ಲಸ್ 1.8 ಇಂಟು 10 18 is equal to 71 kgs. ಇದು ಹೊಸ ವ್ಯಕ್ತಿ ಯಾರು ಬಂದ್ರಲ್ಲ ಅವ್ರ ವೆಯ್ಟ್ ಬಂದು 71 kg. ಇದೇ ಜಾಗದಲ್ಲಿ ಅಂದ್ಕೊಳ್ಳಿ ಬೇರೆ ಏನೋ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ವ್ಯಕ್ತಿ ವೆಯ್ಟ್ 56 kgs ಇತ್ತು, ಅಲ್ಲಿದ್ದು 12 ಜನ ಅನ್ಕೊಳ್ಳಿ. ಅಂಡ್ 12 ಜನ ಇದ್ದಾಗ ಈ 56 kg ಪರ್ಸನ್, 56 kg ತೂಕದ ವ್ಯಕ್ತಿ ಹೋಗಿ ಅದೇ ಜಾಗಕ್ಕೆ ಇನ್ನೊಬ್ರು ಯಾರೋ ಬಂದರು ಅಂತ ಅನ್ಕೊಳ್ಳಿ. ಅವಾಗ ಒಬ್ಬೊಬ್ರಿಗೂ ಆವ್ರೇಜ್ 1 kg ಕಡಿಮೆ ಆಯ್ತು, 1 kg ಕಡಿಮೆ ಆಯ್ತು ಅಂತ ಅನ್ಕೊಳ್ಳೋಣ. ಅವಾಗ ಈ ಹೊಸ ವ್ಯಕ್ತಿ ವೆಯ್ಟ್ ಎಷ್ಟು ಅಂತ ಅಂದ್ರೆ ಸೇಮ್ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಆವ್ರೇಜ್ ಆಡ್ ಆಯ್ತು, ಪ್ರತಿಯೊಬ್ಬರಿಗೂ ಗೈನ್ ಆಗಿದ್ದಕ್ಕೆ ಇಲ್ಲಿ ಪ್ಲಸ್ ಅಂತ ಯೂಸ್ ಮಾಡಿದ್ವಿ, ಅದು ಇಲ್ಲಿ ಮೈನಸ್ ಆಗುತ್ತೆ. ಸೊ ಇಲ್ಲೂ ಸೇಮ್. ಇಲ್ಲಿ ಏನಾಗುತ್ತೆ ಅಂದ್ರೆ 56 kg
ಮೈನಸ್ ಟೋಟಲ್ ಎಷ್ಟು ಜನ ಇದ್ದಾರೆ, 12 ಜನ. ಆ 12 ಜನಕ್ಕೂ ಈ 1 kg ಇಂದ ಮಲ್ಟಿಪ್ಲೈ ಮಾಡೋಣ, ಯಾಕೆಂದ್ರೆ ಒಬ್ಬೊಬ್ರಿಗೂ 1 kg ಕಡಿಮೆ ಆಗಿದೆ ಆವ್ರೇಜ್ ಆಗಿ. ಸೊ 56 ಮೈನಸ್ 12 ಆಗುತ್ತೆ 44. ಸಿಂಪಲ್, ಇದು ಆನ್ಸರ್. ಸೊ 56 kg ಇದ್ದಿದ್ದ ವ್ಯಕ್ತಿ ಒಂದು 12 ಜನರ ಗುಂಪಲ್ಲಿ ರಿಪ್ಲೇಸ್ ಆದಾಗ ಅವ್ರ ಆವ್ರೇಜ್ ಎಲ್ಲ 1 kg ಕುಸಿತು. ಆ 1 kg ಕುಸಿದಾದ್ಮೇಲೆ ಹೊಸ ವ್ಯಕ್ತಿ ಯಾರು ಬಂದ್ರಲ್ವಾ ಅವ್ರ ವೆಯ್ಟ್ ನ ಕಂಡುಹಿಡಿಯಕ್ಕೆ ಈ ರೀತಿ ಯೂಸ್ ಮಾಡಿದಾಗ ಹೊಸ ವ್ಯಕ್ತಿಯ ತೂಕ ಸಿಕ್ತು. ಸೊ ತುಂಬಾನೇ ಸಿಂಪಲ್. ಇಲ್ಲ ನಾವು ನೋಡೋದು ಒಂದೇನೆ, ಅವ್ರ ಆವ್ರೇಜ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ. ಅದಕ್ಕೆ ಅನುಗುಣವಾಗಿ ನಾವು ಆಡ್ ಆರ್ ಸಬ್ಟ್ರಾಕ್ಟ್ ಅಂತ ಹಾಕೋತೀವಿ. ಅದಾದ್ಮೇಲೆ ಟೋಟಲ್ ಎಷ್ಟು ಜನ ಇದ್ರು, ಯಾಕೆಂದ್ರೆ ಆವ್ರೇಜ್ ಒಬ್ಬೊಬ್ರಿಗೂ ಅಪ್ಲೈ ಆಗುತ್ತೆ. ಸೊ 12 ಆಯ್ತು, ಮತ್ತೆ ಎಷ್ಟು kg ಕಡಿಮೆ ಆಯ್ತು ಅಥವಾ ಜಾಸ್ತಿ ಆಯ್ತು. ಸೊ ಇದು 1 kg ಕಡಿಮೆ ಆಯ್ತು. ಸೊ -12 × 1. ಸೊ ಸಬ್ಟ್ರಾಕ್ಟ್ ಆಗಿ 44 kg ಅಂತ ನಮ್ಗೆ ಆನ್ಸರ್ ಸಿಕ್ತು. ಸೊ ಹೀಗೇನೆ. ಓಕೆ, ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದ ಕ್ವೆಶನ್. ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ನೋಡೋಣ ಹೇಗೆ ಅಂತ. ಬ್ಯಾಟ್ಸ್ಮನ್ ಹ್ಯಾಸ್ ಅ ಸರ್ಟನ್ ಆವರೇಜ್ ಆಫ್ಟರ್ 9 innings ಬೈ ಸ್ಕೋರಿಂಗ್ 100 runs in his 10th innings. He observed that his average increased by 8 runs. Okay, find his new average. Okay, ಇಲ್ಲಿ 9 innings ವರೆಗೂ ಏನೋ ಒಂದು ಆವರೇಜ್ ಇತ್ತು. ಅದು 10ನೇ ಇನ್ನಿಂಗ್ಸ್ ಅಲ್ಲಿ 100 ರನ್ ಹೊಡೆದಾಗ ಆವರೇಜ್ ಒಂದೇ ಸಲಕ್ಕೆ 8 ಜಂಪ್ ಆಯ್ತು ಅಂತ. ಸೊ ಅವ್ರ ಆವರೇಜ್ ಕಂಡುಹಿಡಿಯಬೇಕು. ಇಲ್ಲಿ ಸರ್ಟನ್ ಆವರೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಈ ಪ್ರಾಬ್ಲಮ್ನ 2 ರೀತಿ ಮಾಡೋಣ. ಎರಡೂ ಸುಲಭನೇ. ಮೊದಲನೇದಾಗಿ ಎಲ್ಲಾರು ಹೇಗ್ ಮಾಡ್ತಾರೆ ಅಂದ್ರೆ, ಜಾಸ್ತಿ ಜನ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಎಕ್ಸ್ ಅಂತ ಹಾಕೊಂಡ್ ಮಾಡೋದು. ಇನ್ನೊಂದು ಆನ್ಸರ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕೆಂದ್ರೆ ಕೆಲವೊಬ್ಬರಿಗೆ ಅದು ಕಷ್ಟ ಆಗ್ಬೋದು, ಈ ಕ್ವೆಶನ್ ಬರೆದು ಕನ್ಫ್ಯೂಸ್ ಆಗಿ ರಾಂಗ್ ಆನ್ಸರ್ ಬರೋದಕ್ಕಿಂತ ಇನ್ನೊಂದು ರೀತಿ ಮಾಡೋಣ. ಮೊದಲನೇದು ಸ್ಟ್ಯಾಂಡರ್ಡ್ ಮೆಥಡ್. ಓಕೆ, ಫಸ್ಟ್ ಆವರೇಜ್ ಎಷ್ಟಿತ್ತು ಅಂತಂದ್ರೆ, ಆವರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನಮಗೆ ಟೋಟಲ್ ರನ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಸಮ್ ಹಂಗೆ ಇರಲಿ. ಆವರೇಜ್ ಬಂದ್ಬಿಟ್ಟು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಮೊದಲನೇದಾಗಿ ಅವ್ರು ಆಡಿರೋ ಅಂತ ಮ್ಯಾಚಸ್ 9. ಓಕೆ, ಸೊ ಫಸ್ಟ್ 9 ಮ್ಯಾಚ್ ಆದ್ಮೇಲೆ ಅವ್ರ ಟೋಟಲ್ ರನ್ಸ್ ಬಂದು 9x. ಆಯ್ತಾ, ಒಂದ್ ಕಡೆ ಇದಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಈ ಸಮ್ಗೆ ಅವರು ಮುಂದಿನ ಮ್ಯಾಚ್ ಅಲ್ಲಿ 100 ರನ್ ಹೊಡಿತಾರೆ. ಓಕೆ, ಡಿವೈಡೆಡ್ ಬೈ 10. ಯಾಕೆಂದ್ರೆ 100 ರನ್ ಹೊಡೆದ್ರು, ಒಂದು ಇನ್ನಿಂಗ್ಸೂ ಜಾಸ್ತಿ ಆಯ್ತು. ಸೊ ಟೋಟಲ್ ಮಾಡಿದಾಗ ಇದು ಅವ್ರ ಹೊಸ ಆವರೇಜ್, ನ್ಯೂ ಆವರೇಜ್ ಬಂದು 9x + 100 / 10 ಇಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ ಅಂತಂದ್ರೆ, ಮುಂಚೆ ಇದ್ದಿದ್ದ ಆವರೇಜ್ ಎಕ್ಸ್ ಅಂತ ತಗೊಂಡ್ವಿ. 10ನೇ ಇನ್ನಿಂಗ್ಸ್ ಆದ್ಮೇಲೆ ಈ 100 ಹೊಡೆದಿದ್ದಾದ್ಮೇಲೆ ಆವರೇಜ್ ಏನಾಗಿದೆ ಅಂದ್ರೆ x + 8 ಆಗಿದೆ. ಅರ್ಥ ಆಯ್ತಾ? ಮುಂಚೆ ಇದ್ದಿದ್ದು 9 ಮ್ಯಾಚ್ ಇದ್ದಿದ್ದು ಆವರೇಜ್ ಎಕ್ಸ್. ಬಟ್ 10ನೇ ಮ್ಯಾಚ್ ಅವ್ರು 100 ರನ್ ಹೊಡೆದಾದ್ಮೇಲೆ ಇನ್ನೂ 8 ರನ್ ಆಡ್ ಆಗಿದೆ ಅವ್ರ ಆವರೇಜ್ಗೆ. ಸೊ ಈ ಈಕ್ವೇಶನ್ ಬರ್ಕೊಂಡ್ವಿ. ಇದನ್ನ ಸಿಂಪ್ಲಿಫೈ ಮಾಡೋಣ. 9x + 100 ಇಸ್ ಈಕ್ವಲ್ ಟು 10 × x + 8. ಇದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, 9x + 100 - 10x - 80 ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು, ಈ ಕಡೆಗೆ ಬಂದಾಗ 100 - 80 20. ಸೊ ಎಕ್ಸ್ ಅಂದ್ರೆ 9 ಮ್ಯಾಚ್ ಆದ್ಮೇಲೆ ಅವ್ರದ್ದು ಇದ್ದಿದ್ದ ಆವರೇಜ್ ಬಂದು 20 ರನ್ಸ್. ಬಟ್ ಅವ್ರು ಕೇಳಿರೋದು ಹೊಸ ಆವರೇಜ್, ಅಂದ್ರೆ ಈ 10th ಇನ್ನಿಂಗ್ಸ್ ಆದ್ಮೇಲೆ ಆದಂತ ಆವರೇಜ್. 10th ಇನ್ನಿಂಗ್ಸ್ ಆದ್ಮೇಲೆ ಅವ್ರ ಆವರೇಜ್ 8 ರನ್ ಜಾಸ್ತಿ ಆಯ್ತು. ಸೊ 20 + 8 ರನ್ಸ್ ಇಸ್ ಈಕ್ವಲ್ ಟು 28 ರನ್ಸ್. ಇದು ಈ ಬ್ಯಾಟ್ಸ್ಮನ್ ನ ಹೊಸ ಆವರೇಜ್ ಅಥವಾ ಸರಾಸರಿ ಅಂತಾನೆ ಕರಿಬಹುದು. ಸೊ ಇದು ನಮ್ಮ ಉತ್ತರ. ಓಕೆ, ಇದು ಒನ್ ಮೆಥಡ್. ಈ ರೀತಿ ಮಾಡಿದ್ರೆ ಸುಲಭವಾಗಿ ಮಾಡ್ಬೋದು. ಬಟ್ ಕೆಲವೊಬ್ಬರಿಗೆ ಅದು ಈಕ್ವೇಶನ್ nx + 10 x/10 ಅದೆಲ್ಲ ಬರ್ಕೊಂಡಾಗ ಕನ್ಫ್ಯೂಸ್ ಆಗ್ಬೋದು. ಅವ್ರೇನ್ ಮಾಡ್ಬೋದು ಅಂತಂದ್ರೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಅದು ಒಂದ್ ಸ್ವಲ್ಪ ಟೈಮ್ ಟೇಕಿಂಗ್, ಬಟ್ ಆನ್ಸರ್ ಅಂತೂ ಖಂಡಿತ ವೆರಿಫೈ ಮಾಡ್ಬೋದು ಇದರಿಂದ. ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ, 20, 21, 28, 32.
ಓಕೆ, ಇದ್ರಲ್ಲಿ ಏನ್ ಮಾಡೋಣ ಅಂದ್ರೆ ಈ ಎ ಮತ್ತೆ ಡಿ ಆಪ್ಷನ್ ಒಂದು ಸದ್ಯದ ಮಟ್ಟಕ್ಕೆ ಬಿಟ್ಬಿಡೋಣ. 21, 28 ಫಸ್ಟ್ ತಗೊಂಡು ಮಧ್ಯದಲ್ಲಿರೋ ಬಿ ಅಂಡ್ ಸಿ ಆಪ್ಷನ್ ತಗೊಂಡು ಟ್ರೈ ಮಾಡಿ ನೋಡೋಣ. ಏನಿದೆ, ಬ್ಯಾಟ್ಸ್ಮನ್ ಹ್ಯಾಸ್ ಅ ಸರ್ಟನ್ ಆವರೇಜ್ ಆಫ್ಟರ್ 9 innings. ಆಫ್ಟರ್ ಸ್ಕೋರಿಂಗ್ 100 runs in his 10th innings, it increased by 8. ಸೊ ಅವ್ರ ಆವ್ರೇಜ್ ನಾವು ಏನ್ ಮಾಡ್ಬೇಕು ಇವಾಗ ಅಂದ್ರೆ ಈ ಪ್ರತಿಯೊಂದು ಆಪ್ಷನ್ ಇಂದನು 8 run ತೆಗಿಬೇಕು. ಓಕೆ, 8 run ತೆಗೀರಿ. ಏನಾಗುತ್ತೆ ಅವಾಗ ಅಂದ್ರೆ 12, 13, 20, 24 ನಮ್ಗಿದ್ದು ಸಿಕ್ತು. ಇದೇನು ಅಂತಂದ್ರೆ ಆವ್ರೇಜ್ ಆಫ್ಟರ್ 9 innings. ಓಕೆ, ಆವ್ರೇಜ್ ಆಫ್ಟರ್ 9 innings ಇಷ್ಟಿತ್ತು ಅಂತ. ಸೊ ಈ ಪ್ರತಿಯೊಂದು ನಂಬರ್ ಇನ್ನು 9 ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ ಅಂದ್ರೆ 12 × 9 108, 13 × 9 117, ಇದು 180, ಇದು 216. ಸೊ ಇದು ಸಿಕ್ತಲ್ವಾ? ಇದು ಸಿಕ್ಕಿದ್ದಾದ್ಮೇಲೆ ಈ ಪ್ರತಿಯೊಂದಕ್ಕೂ ಈ ಪ್ರತಿಯೊಂದು ಟೋಟಲ್ ರನ್ಸ್ಗೂ ಅವ್ರು 10ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಹೊಡೆದ್ರು ಅಂತ ಆಡ್ ಮಾಡಿ ನೋಡೋಣ. 100 run. ಓಕೆ, 100 run ಆಡ್ ಮಾಡಿದ್ವಿ. ಇವಾಗ ಟೋಟಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 208, 217, 280, 316. ಸೊ 10 ಮ್ಯಾಚ್ ಆದ್ಮೇಲೆ ಪ್ರತಿಯೊಬ್ರು ಇಷ್ಟು ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತ ಆಯ್ತು. ಇವಾಗ ಆವ್ರೇಜ್ ತಗೊಳ್ಳೋಣ ಆಫ್ಟರ್ 10 innings. ಸೊ ಈ ಪ್ರತಿಯೊಂದು ಟೋಟಲ್ ಸ್ಕೋರ್ನ 10ರಿಂದ ಡಿವೈಡ್ ಮಾಡಿ. 10ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಮೊದಲನೇ ವ್ಯಕ್ತಿದು 20.8, ಇದರಲ್ಲಿ 21.7, ಇದರಲ್ಲಿ 28, ಇದರಲ್ಲಿ 31.6 ಅಂತ ಬಂತು. ಸೊ ಇಲ್ಲಿ ಮುಂಚೆ ಇದ್ದಿದ್ದ ಆವ್ರೇಜ್ 20, ಇವಾಗ ಹೊಸದಾಗ ಆಗಿದ್ದ ಆವ್ರೇಜ್ 28. ಅದೇ ರೀತಿ 9 innings ಆದಾಗ ಇದ್ದಿದ್ದ ಆವ್ರೇಜ್ನ ಮತ್ತೆ 10 innings ಆಗಿದ್ದಾದ್ಮೇಲೆ ಇದ್ದಂತ ಆವ್ರೇಜ್ನ ಕಂಪೇರ್ ಮಾಡಿ ನೋಡಿ. 31.6, ಇಲ್ಲಿ 20.8. ಸೊ ಒಂದೊಂದಾಗೆ ನೋಡೋಣ. ಮುಂಚೆ ಇದ್ದಿದ್ದು 12, ಇವಾಗ 20.8. ಎಷ್ಟು ಚೇಂಜ್ ಆಗಿದೆ ಆವ್ರೇಜ್ ಅಲ್ಲಿ? 8.8. ಇಲ್ಲೇನು ಕೊಟ್ಟಿದ್ದಾರೆ? 8 run ಮಾತ್ರ ಇನ್ಕ್ರೀಸ್ ಆಯ್ತು ಅಂತ. ಸೊ ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ನೋಡೋಣ. ಮುಂಚೆ ಇದ್ದಿದ್ದ ಆವ್ರೇಜ್ 13, ಇವಾಗಿರೋ ಆವ್ರೇಜು 21.7. ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟಾಯ್ತು? 8.7. ಇದು ಮತ್ತೆ ರಾಂಗ್, ಯಾಕೆಂದ್ರೆ ಇದು 8 ಅಲ್ಲ. ಮೂರನೇದಾಗಿ ಮುಂಚೆ ಇದ್ದಿದ್ದ ಆವ್ರೇಜ್ 20, ಇವಾಗಿರೋ ಆವ್ರೇಜ್ 28. ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ 8 ಸಿಕ್ತು. ಪ್ರಶ್ನೆಯಲ್ಲೂ ಕೊಟ್ಟಂತ ಕಂಡೀಷನ್ ಕೂಡ 8 run ಅಂತಾನೆ. ಸೊ ಹಾಗಾಗಿದ್ರಿಂದ ಆನ್ಸರ್ ಬಂದು ಸಿ, 28 ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ಈ ಏನ್ ಆಪ್ಷನ್ಸ್ ಕೊಟ್ಟಿದಾರಲ್ವಾ ಅದೆಲ್ಲ ನ್ಯೂ ಆವ್ರೇಜ್. ಸೊ ಅದರಿಂದ 8 ತೆಗೆದಾಗ ಅವರು ಏನಂತಾರೆ, ಮುಂಚೆ ಇದ್ದಿದ್ದ ಆವ್ರೇಜ್ ಎಷ್ಟು ಅಂತ ಗೊತ್ತಾಯ್ತು. ಮುಂಚೆ ಇದ್ದಿದ್ದ ಆವ್ರೇಜ್ ಗೊತ್ತಾದ್ಮೇಲೆ ಮ್ಯಾಚಸ್ ಎಷ್ಟು ಆಡಿದ್ರು ಅಂತಾನು ಗೊತ್ತಿತ್ತು. ಸೊ ಮಲ್ಟಿಪ್ಲೈ ಮಾಡಿ ನಮ್ಗೆ ಅವ್ರ ಸಮ್ ಟೋಟಲ್ ಸಿಕ್ತು. ಸಮ್ ಟೋಟಲ್ ಸಿಕ್ಕಾದ್ಮೇಲೆ 10ನೇ ಮ್ಯಾಚಲ್ಲಿ ಎಷ್ಟು ಹೊಡೆದ್ರು ಅಂದ್ರೆ 100 run ಹೊಡೆದ್ರು ಅಂತ ಗೊತ್ತು. ಅದಕ್ಕೆ ಆಡ್ ಮಾಡಿ. ಓಕೆ, ಆಡ್ ಮಾಡಿ ಇವಾಗ 10 ಮ್ಯಾಚ್ಗೆ ಎಷ್ಟು ಆವ್ರೇಜ್ ಅಂತ ನೋಡ್ಕೊಳ್ಳಿ. ನಿಮ್ಗೆ ಸಿಕ್ಕಿದ್ದಾದ್ಮೇಲೆ ಮುಂಚೆ ಇದ್ದಿದ್ದ ಆವ್ರೇಜ್ಗೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ. ಯಾವ್ದು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ? 8 run ಇಂದು, ಅದೇ ನಮ್ಮ ಆನ್ಸರ್. ಇದು ಸಬ್ಸ್ಟಿಟ್ಯೂಷನ್ ಸುಲಭನೇ, ಬಟ್ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಆಪ್ಷನ್ಗೂ ಚೆಕ್ ಮಾಡಬೇಕು. ಅದಾಗಿದ್ರೆ ಡೈರೆಕ್ಟ್ ಆಗಿ ನೀವು ಈಕ್ವೇಶನ್ ಬರೆದ್ರೆ ಆನ್ಸರ್ ಸಿಗುತ್ತೆ. ನಿಮ್ಗೆ ಅಕಸ್ಮಾತ್ ಫಸ್ಟ್ ಮೆಥಡೇ ಯೂಸ್ ಮಾಡಿ. ನಿಮ್ಗೆ ಆನ್ಸರ್ ಸಿಗದೇ ಇದ್ದಾಗ ಅಥವಾ ಸಿಕ್ಕಿದ್ದು ನಿಮ್ಗೇನು ನಿಮ್ಗೆ ಗ್ಯಾರಂಟಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಸಿದ್ರೆ ಈ ಮೆಥಡ್ ಇಂದ ವೆರಿಫೈ ಮಾಡಿ. ಅದೊಂದು ಆಪ್ಷನ್ ಮಾತ್ರ. ಸೊ ಅವಾಗ ನೀವು ಶ್ಯೂರ್ಲಿ ನೀವು ಹೇಳ್ಬೋದು ಇದು ಕರೆಕ್ಟ್ ಆಗಿದೆ ಅಂತ. ಓಕೆ, ಮುಂದಿನ ಪ್ರಶ್ನೆ. ದ ಆವರೇಜ್ ವೇಟ್ ಆಫ್ 100 students is 46 kgs. The average weight of boys is 50 kgs and that of girls is 40. How many boys are there? ಓಕೆ, ಈ ಪ್ರಶ್ನೆ ಇಲ್ಲಿವರೆಗೂ ನಾವು ವೆಯ್ಟ್ ಕೊಡ್ತಾ ಇದ್ವಿ. ಎಲ್ಲಾರ್ದು ಆವ್ರೇಜ್ ವೆಯ್ಟ್ ಕೊಡ್ತಾ ಇದ್ವಿ, ಎಷ್ಟು ಜನ ಇದ್ದಾರೆ ಅಂತ ಕೊಡ್ತಿದ್ವಿ, ಮಧ್ಯದಲ್ಲಿ ಯಾರೋ ಒಬ್ರು ಮಿಸ್ ಆಗ್ತಾ ಇದ್ರು ನೋಡ್ತಿದ್ವಿ. ಇಲ್ಲ ಹೆಂಗೆ ಅಂದ್ರೆ ಎಷ್ಟು ಜನ ಟೋಟಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಜನ ಬಾಯ್ಸ್ದು ಎಷ್ಟು ಆವ್ರೇಜ್ ವೆಯ್ಟ್, ಗರ್ಲ್ಸ್ ಎಷ್ಟು ಆವ್ರೇಜ್ ವೆಯ್ಟ್ ಅಂತ ಕೊಟ್ಟಿದ್ದಾರೆ.
ಬಟ್ ಅವ್ರು ಇಂಡಿವಿಜುವಲ್ ಎಷ್ಟು ಜನ ಇದ್ದಾರೆ, ಎಷ್ಟು ಹುಡುಗರು ಇದ್ದಾರೆ, ಎಷ್ಟು ಹುಡುಗಿರಿದ್ದಾರೆ ಅಂತ ಕೊಟ್ಟಿಲ್ಲ. ಅದನ್ನ ನಾವು ಕಂಡುಹಿಡಿಯಬೇಕು. ಅದು ಹೇಗೆ ಅಂತಂದ್ರೆ, ಮೊದಲನೇದಾಗಿ ಒಂದು average of total class should be equal to average of boys plus average of girls. ಓಕೆ, ಇದಂತೂ ಗೊತ್ತೇ ಇದೆ ನಮಗೆ. ಸೊ ಇದು ಗೊತ್ತಾದ್ಮೇಲೆ ಕ್ಲಾಸ್ದು ಟೋಟಲ್ ಸಮ್ ಎಷ್ಟು ಅಂತ ತಿಳ್ಕೊಳ್ಳಿ. ಸಾರಿ, ಇದು ಸಮ್ ಆಫ್ ಕ್ಲಾಸ್ should be equal to sum of boys plus sum of girls. ಇಲ್ಲಿ ನಮಗೆ ಗೊತ್ತಿರುವಂತದ್ದು ಸಮ್ ಇಸ್ ಈಕ್ವಲ್ ಟು ಆವರೇಜ್ ಇಂಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ 46 ಆವರೇಜ್ ವೆಯ್ಟ್, ಟೋಟಲ್ ಸ್ಟೂಡೆಂಟ್ಸ್ ಬಂದು 100. ಓಕೆ, ಇದನ್ನ ಬರ್ಕೊಂಡು ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ನಂಬರ್ ಆಫ್ ಬಾಯ್ಸ್ ಗೊತ್ತಿಲ್ಲ, ಬಿ ಅಂತ ತಗೊಳ್ಳೋಣ, ಇಂಟು ಆವರೇಜ್ ವೇಟ್ ಎಷ್ಟು 50, ಪ್ಲಸ್ ಇಲ್ಲೇನಿದೆ ಅಂದ್ರೆ ಆಫ್ ಗರ್ಲ್ಸ್ ಗೊತ್ತಿಲ್ಲ, ಅದೇ 40 ಇಂಟು ಜಿ. ಈ ತರ ಆಯ್ತಲ್ವಾ. ಇವಾಗ 4600 ಇಸ್ ಈಕ್ವಲ್ ಟು 50 ಇಂಟು ಬಾಯ್ಸ್ ಪ್ಲಸ್ 40 ಇಂಟು ಗರ್ಲ್ಸ್. ನಮ್ಗೆ ಬಾಯ್ಸ್ ಗರ್ಲ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಅವ್ರ ಟೋಟಲ್ ಎಷ್ಟು ಅಂತ ಗೊತ್ತು ನಮ್ಗೆ. ಇವಾಗ ಬಾಯ್ಸ್ ಪ್ಲಸ್ ಗರ್ಲ್ಸ್ ಅಲ್ವಾ, ಟೋಟಲ್ ಕ್ಲಾಸ್ ಸ್ಟ್ರೆಂತ್ 100 ಅಂದ್ರೆ ಬಾಯ್ಸ್ ಪ್ಲಸ್ ಗರ್ಲ್ಸ್ ಇಸ್ ಈಕ್ವಲ್ ಟು 100. ಸೊ ಗರ್ಲ್ಸ್ ನ ನಾವು 100 ಮೈನಸ್ ಬಾಯ್ಸ್ ಅಂತ ಅಂದ್ಕೊಳ್ಳೋಣ. ಯಾಕೆಂದ್ರೆ ಈ ವೇರಿಯೇಬಲ್ ಅಲ್ಲಿ ನೀವು ಕಂಡುಹಿಡಿಬೇಕು ಅಂದ್ರೆ ಯಾವ್ದೋ ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು. 2 ಅನ್ನೋನ್ ಇದ್ರೆ ಆನ್ಸರ್ ಸಿಗಲ್ಲ. ಸೊ ಈ ರೀತಿ ಗರ್ಲ್ಸ್ ಇಸ್ ಈಕ್ವಲ್ ಟು 100 ಮೈನಸ್ ಬಾಯ್ಸ್ ಅಂತ ಬರ್ಕೊಂಡು ಈ ಈಕ್ವೇಶನ್ ಸಾಲ್ವ್ ಮಾಡೋಣ. 50 ಇಂಟು ಬಿ ಪ್ಲಸ್ 40 ಇಂಟು 100 ಮೈನಸ್ ಬಿ. ಈ ರೀತಿ ಬರ್ಕೊಂಡಾಗ ಏನ್ ಸಿಗುತ್ತೆ ಅಂದ್ರೆ 50 ಬಿ ಪ್ಲಸ್ 4000 ಮೈನಸ್ 40 ಬಿ, ಟೋಟಲ್ ಬಂದು 4600. ಇದನ್ನ ಮುಂದೆ ನೀವು ಸಾಲ್ವ್ ಮಾಡಿದಾಗ 4600 ಮೈನಸ್ 4000 ಇಸ್ ಈಕ್ವಲ್ ಟು 50 ಮೈನಸ್ 40 10b ಈಕ್ವಲ್ ಟು 4600. 4600 ಅಲ್ಲಿ 4000 ಹೋದ್ರೆ 600 ಆಯ್ತು. ಓಕೆ, ಸೊ ಬಿ ಇಸ್ ಈಕ್ವಲ್ ಟು 600 by 10 ಇಸ್ ಈಕ್ವಲ್ ಟು 60. ಸೊ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ ಸಿಕ್ತು. 60 ಜನ ಹುಡುಗರಿದ್ದಾರೆ. ಅವ್ರು ಕೇಳಿರೋದೇನು, ಹೌ ಮೆನಿ ಬಾಯ್ಸ್ ಆರ್ ದೇರ್ ಅಂತಾನೆ. ಸೊ ನಾವು ಬಿಗೆ ತಗೊಂಡಿದ್ದಾದ್ಮೇಲೆ ಆನ್ಸರ್ನ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಈ ರೀತಿ ಇಲ್ಲಿರೋದು ಒಂದೇ ಒಂದು ಅಂಶ ಏನು ಅಂತಂದ್ರೆ ಬಾಯ್ಸ್ ಪ್ಲಸ್ ಗರ್ಲ್ಸ್ ಇಸ್ ಈಕ್ವಲ್ ಟು 100. ಗರ್ಲ್ಸ್ ನ ಬಾಯ್ಸ್ ಲೆಕ್ಕದಲ್ಲಿ ಎಷ್ಟು ಅಂತ ನೋಡ್ಕೊಳ್ಳೋದು ಅಂತ. ಆಬ್ವಿಯಸ್ಲಿ 100 ಮೈನಸ್ ಬಾಯ್ಸ್ ನ ತೆಗೆದ್ರೆ ಉಳ್ಕೊಳ್ಳೋದೇ ಗರ್ಲ್ಸ್ ಅಲ್ವಾ, ಅದಕ್ಕೆ 100 ಮೈನಸ್ ಬಾಯ್ಸ್ ಅಂತ ಹಾಕೊಂಡು ಈ ರೀತಿ ಸಾಲ್ವ್ ಮಾಡ್ಬೋದು. ಓಕೆ, ನಿಮ್ಗೆ ಆನ್ಸರ್ ಸಿಕ್ಕಾದ್ಮೇಲೆ ಏನಾದ್ರೂ ಡೌಟ್ ಇದೆ ಅಂತ ಅಂದ್ರೆ ಇನ್ನೊಂದು ವಿಷಯ, ಈ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಒಂದೊಂದಕ್ಕೆ ತಗೊಂಡು ಇವಾಗ ಟೋಟಲ್ ವೆಯ್ಟ್ ಸಮ್ ವೆಯ್ಟ್ ಬಂತು 4600 ಆಗ್ಬೇಕು. ಯಾಕಂದ್ರೆ 46 ಆವರೇಜ್ 100 ಜನ ಇದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಸೊ 50 ಇಂಟು 50 ಪ್ಲಸ್ 40 ಇಂಟು 50 ಇದನ್ನ ಮಾಡಿ ಸಾಲ್ವ್ ಮಾಡಿ. ಅವಾಗ ಏನಾಗುತ್ತೆ 2500 ಪ್ಲಸ್ 2000 4500. ಇಲ್ಲಿರೋದೆಷ್ಟು 4600. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ. ಆ ತರ ನೀವು ನೋಡ್ಕೊಂಡು ಹೋಗ್ಬೋದು, ಬಟ್ ಟೈಮ್ ಹಿಡಿಯುತ್ತೆ. ಅದೊಂದೇ ಕಾರಣಕ್ಕೆ ನಾನು ಈ ಮೆಥಡ್ ನ ಸಜೆಸ್ಟ್ ಮಾಡಲ್ಲ. ಬಟ್ ನಿಮ್ಗೆ ಕನ್ಫ್ಯೂಸ್ ಆಯ್ತು, ಸಿಗ್ತಾ ಇಲ್ಲ ಅಂದ್ರೆ ಇದನ್ನು ಮಾಡ್ಬೋದು, ಇದು ಒಂದ್ ದಾರಿ. ಬಟ್ ಇಲ್ಲಿ ನಿಮ್ಗೆ 60 ಅಂತ ಸಿಕ್ಕಾದ್ಮೇಲೆ ನಿಮ್ಗೆ ಏನಾದ್ರು ಇದು ಸಿಂಪ್ಲಿಫಿಕೇಶನ್ ಮಾಡಿದ್ವಲ್ಲ, ಅಲ್ಲಿ ನಿಮ್ಗೆ ಗ್ಯಾರಂಟಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಈ ರೀತಿ ಸಾಲ್ವ್ ಮಾಡಿ. ಅದ್ ಬರೀ ಒಂದು ಆಪ್ಷನ್ ಚೆಕ್ ಮಾಡಿದ್ರೆ ತುಂಬಾ ಟೈಮ್ ವೇಸ್ಟ್ ಆಗಲ್ಲ. ಸೊ ಈ ರೀತಿ 4600 ಇಸ್ ಈಕ್ವಲ್ ಟು 60 ಜನ ಹುಡುಗರು, ಅವ್ರದ್ದು ಆವರೇಜ್ ವೇಟ್ 50 ಪ್ಲಸ್ 60 ಜನ ಹುಡುಗರು ಅಂದ್ರೆ ಆಬ್ವಿಯಸ್ಲಿ 40 ಜನ ಹುಡುಗಿರು
ಇಂಟು 40. ಇದೆಷ್ಟಾಯ್ತು ಅಂದ್ರೆ 6 ಇಂಟು 5 3, ಸಾರಿ 30. ಸೊ ಇದು 3000 ಆಗುತ್ತೆ. ಇಲ್ಲಿ 40 ಇಂಟು 40 1600 ಆಯ್ತು. ಸೊ 4600. ಈ ಕಡೆನೂ 4600. ಸೊ ಇದೇನಿದೆ, ಸೊ ಆನ್ಸರ್ ಬಂದು ಸಿ ಅಂತ ಈ ರೀತಿ ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಮೆಥಡ್ ಅಲ್ಲೇ ಇದನ್ನ ಮಾಡಕ್ ಹೋಗ್ಬೇಡಿ. ಅದು ಈಕ್ವೇಶನ್ ಬರ್ಕೊಂಡು ಎಕ್ಸ್ ಅಂತ ತಗೊಂಡು ಎಲ್ಲ ಮಾಡಿ, ಸಿಗದೆ ಇದ್ದಾಗ ಅಥವಾ ಸಿಕ್ಕಾದ್ಮೇಲೂ ಕನ್ಫ್ಯೂಷನ್ ಇದ್ರೆ ಈ ರೀತಿ ಚೆಕ್ ಮಾಡಿ. ಓಕೆ, ಮುಂದಿನ ಪ್ರಶ್ನೆ. ಅ ಮ್ಯಾನ್ ವೆಂಟ್ ಟು ಅ ಪ್ಲೇಸ್ ಅಟ್ 60 km/h and returned at 40 km/h. Find the average speed throughout the journey. ಓಕೆ, ಇಲ್ಲೇನಾಗಿದೆ ಅಂತಂದ್ರೆ ಒಂದು ವ್ಯಕ್ತಿ ಒಂದು ಸರ್ಟನ್ ಸ್ಪೀಡ್ ಅಲ್ಲಿ ಅಂದ್ರೆ 60 km/h ಅಲ್ಲಿ ಒಂದು ದಿಕ್ಕಲ್ಲಿ ಹೋಗ್ತಾರೆ. ಆ ಜಾಗ ಮುಟ್ಟಿ ತಲುಪಿದಾದ್ಮೇಲೆ ಅದೇ ಕಡೆಯಿಂದ 40 km/h ಅಲ್ಲಿ ರಿಟರ್ನ್ ಆಗ್ತಾರೆ. ಸೊ ಅವ್ರ ಆವ್ರೇಜ್ ಸ್ಪೀಡ್ ಏನು ಅಂತಂದ್ರೆ ಕೆಲವೊಂದ್ಸಲ ಅನ್ಕೋಬಹುದು ಹೋಗಿದ್ದು 60 kph ಅಲ್ಲಿ, ಬಂದಿದ್ದು 40 kph ಅಲ್ಲಿ. ಸೊ ಆವ್ರೇಜ್ ಏನಾಗುತ್ತೆ, ಡಿವೈಡೆಡ್ ಬೈ 2 50 kph ಅಂತ. ಬಟ್ ಇದು ರಾಂಗ್. ಯಾಕೆ ರಾಂಗ್ ಅಂತ ಅಂದ್ರೆ ಅವರು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು 60 km ಅಂಡ್ 40 km ಅಲ್ಲ. ಅವ್ರು ಟೋಟಲ್ ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಆವ್ರೇಜ್ ಸ್ಪೀಡ್ ಕಂಡುಹಿಡಿಯಕ್ಕಾಗೋದು. ಸ್ಪೀಡ್ ಬಂದು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ನಮ್ಗೆ ಸ್ಪೀಡ್ ಗೊತ್ತಿದೆ ಎಷ್ಟು ಅಂತ, ಅವ್ರು ಕೇಳ್ತಿರೋದನು ಆವ್ರೇಜ್ ಸ್ಪೀಡೇನೆ, ಬಟ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಅದು 60 km ಆಗಿದ್ರೂ ಸಹ ಅದು 50 ಆಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ 60 ಪ್ಲಸ್ 40 ಡಿವೈಡೆಡ್ ಬೈ 2, ಎಸ್, ಅವಾಗ ಮಾತ್ರ 50 ಆಗುತ್ತೆ. ಇಲ್ಲ, 60 km ಆಯ್ತು ಅಂದ್ರೆ ವಾಪಸ್ ಬರ್ತಾ ಎಷ್ಟಾಗುತ್ತೆ ಅಂತಂದ್ರೆ 40 ಮೇಲಾಗುತ್ತೆ. ಸೊ ಇದು ಆಗಲ್ಲ, ಯಾಕಂದ್ರೆ ಟೋಟಲ್ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಆ ರೀಸನ್ ಇಂದ ಏನಾಗುತ್ತೆ ಅಂದ್ರೆ ನಾವು ಇದಕ್ಕೆ LCM ತಗೋಬೇಕು, ಅಥವಾ ನಾವೇ ಯಾವ್ದಾದ್ರು ಒಂದು 60 ಮತ್ತೆ 40ಗೆ ಇದ್ರ ಮಲ್ಟಿಪಲ್ ಈಸಿಯಾಗಿ ಡಿವೈಡ್ ಆಗೋವಂಥದ್ದು ಅಥವಾ ಏನು ಕಳಿಯಕ್ಕೆ ಸುಲಭ ಆಗುತ್ತಲ್ವ ಅಂತ ನಂಬರ್ ತಗೋಬೇಕು. ಸೊ 10 ತಗೊಳ್ಳೋಣ. 10 ಇಂಟು 6 ಆಯ್ತು, 4 ಆಯ್ತು, 2 3 2. ಸೊ 120 ಆಯ್ತು. LCM ತಗೊಂಡಾಗ 120 ಆಯ್ತು. ಸೊ ಡಿಸ್ಟೆನ್ಸ್ ನ ನಾವು 120 ಅಂತ ಅನ್ಕೊಳ್ಳೋಣ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ 120 km ಇದೆ ಅಂತ. ಓಕೆ, ಇಷ್ಟು ಡಿಸ್ಟೆನ್ಸ್ ಇದೆ. ಇಷ್ಟು ಡಿಸ್ಟೆನ್ಸ್ ನ ಆ ವ್ಯಕ್ತಿ ಒಬ್ರು ಹೋಗ್ಬೇಕಾದ್ರೆ 60 km/h ಹೋಗ್ತಾರಂತೆ. ಸೊ 60 km ಸ್ಪೀಡ್ ಅಲ್ಲಿ ಹೋದಾಗ ಅವ್ರಿಗೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್ ಅಲ್ವಾ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ನಮ್ಗೆ ಇವಾಗ ಟೋಟಲ್ ಡಿಸ್ಟೆನ್ಸ್ ಗೊತ್ತಿದೆ, ಸ್ಪೀಡು ಗೊತ್ತಿದೆ. ಡಿವೈಡ್ ಮಾಡಿದಾಗ ಟೈಮ್ ಎಷ್ಟು ಸಿಗುತ್ತೆ ಅಂದ್ರೆ 2 ಗಂಟೆ. ಇದು ಹೋಗೋ ದಾರಿಯಲ್ಲಿ. ಬರ್ತಾ ಎಷ್ಟಾಗುತ್ತೆ ಅಂತಂದ್ರೆ 120 km ಬೈ 40. ಅವ್ರು ಬರ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಬರ್ತಾರೆ, 40 kph ಅಲ್ಲಿ ಬರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ 3 ಗಂಟೆ ಹಿಡಿಯುತ್ತೆ. ಸೊ ಟೋಟಲ್ ಟೈಮ್ ಎಷ್ಟಾಯ್ತು, ಹೋಗ್ಬೇಕಾದ್ರೆ 2, ವಾಪಸ್ ಬರ್ಬೇಕಾದ್ರೆ 3. ಸೊ ಅವ್ರ ಟೋಟಲ್ ಟೈಮ್ ಟ್ರಾವೆಲ್ ಮಾಡಿದ್ದು 5 ಅವರ್. ಅವ್ರ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು ಒಂದ್ ಕಡೆ 120, ವಾಪಸ್ ಬರ್ತಾನು 120. ಸೊ ಟೋಟಲ್ ಆಗಿ 240 km ಟ್ರಾವೆಲ್ ಮಾಡಿದ್ರು. ಇದು ಡಿಸ್ಟೆನ್ಸ್. ಅವ್ರು ಪ್ರಯಾಣ ಮಾಡಿದಂತ ಸಮಯ 5 ಗಂಟೆ. ಸೊ ಡಿವೈಡ್ ಮಾಡಿದಾಗ ಏನ್ ಬರುತ್ತಲ್ವಾ, ಅದು ಆವ್ರೇಜ್ ಸ್ಪೀಡ್. ಈ ವಿಷಯದಲ್ಲಿ ಅವ್ರ ಆವ್ರೇಜ್ ಸ್ಪೀಡ್ ಬಂದು 48 kph. ಸೊ 48 km/h ವೇಗದಲ್ಲಿ ಅವ್ರು ಹೋಗಿ ಬಂದಿರೋದು ಆವ್ರೇಜ್. ಈ ರೀತಿ ನೋಡಕ್ಕೆ ತುಂಬಾನೇ ಸುಲಭ ಅನ್ಸುತ್ತೆ, ಬಟ್ ಅಂತ ಪ್ರಾಬ್ಲಮ್ ಅಲ್ಲೇ ಏನೋ ಒಂದು ಕನ್ಫ್ಯೂಸ್ ಮಾಡಕ್ಕೆ ಅಥವಾ ಟ್ರ್ಯಾಪ್ ಮಾಡಕ್ಕೆ ಒಂದು ಟ್ರಿಕ್ ಇರುತ್ತೆ. ಸೊ ಈ ರೀತಿ ಈ ತರ ಆವ್ರೇಜ್ ಸ್ಪೀಡ್ ನ ಕಂಡುಹಿಡಿಯಕ್ಕೆ ಇನ್ನೂ ಒಂದು ಫಾರ್ಮುಲಾ ಇದೆ. ಸೊ ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2ab ಬೈ a ಪ್ಲಸ್ ಬಿ ಅಂತ. ಸೊ 2 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ
ಮೊದಲನೇ ಸ್ಪೀಡ್ ವಾಪಸ್ ಬರ್ತಾ ಇರೋ ಸ್ಪೀಡ್ ಬಿ ಅಂತ ಅಂದ್ಕೋಬೇಕು. ಅದನ್ನ ನಾವು ಡಿವೈಡ್ ಮಾಡಿದಾಗ ಅಥವಾ ಈ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 × 60 × 40 ಡಿವೈಡೆಡ್ ಬೈ 60 + 40 ಈ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಆವಾಗ 2 × 6 12 120 × 40 ಡಿವೈಡೆಡ್ ಬೈ 100 12 × 4 48. ಸೊ ಆವರೇಜ್ ಸ್ಪೀಡ್ ಬಂದು 48. ಈ ರೀತಿ ಕೂಡ ಮಾಡ್ಬೋದು. ಈ ಡೈರೆಕ್ಟ್ ಫಾರ್ಮುಲಾ ಇದೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಗೊತ್ತಾಗದೇ ಇದ್ರೆ ಅವಾಗಲೇ ಹೇಗೆ LCM ತಗೊಂಡು ಟೋಟಲ್ ಡಿಸ್ಟೆನ್ಸ್ ನ ಒಂದು ಮಲ್ಟಿಪಲ್ ಆಗಿ ಇಟ್ಕೊಂಡು ಸಾಲ್ವ್ ಮಾಡಿದ್ವು ಆ ರೀತಿ ಮಾಡ್ಬೋದು. ಓಕೆ, ಇದೊಂದು ಪ್ರೀವಿಯಸ್ ಇಯರ್ ಪ್ರಶ್ನೆ. ಇದು ಗೆಸ್ಟೆಡ್ ಪ್ರೊಬೇಷನರಿ ಎಕ್ಸಾಮ್ 2015ರಲ್ಲಿ ಬಂದಿತ್ತು. ಇದು ಒಂದ್ಸಲ ನೋಡಿ ಹೇಗಿದೆ ಅಂತ. A group of friends decided to go on a picnic with an estimated expenditure of 960 rupees. But at the last minute, 4 of them did not turn up. As a consequence, the remaining ones had to contribute rupees 40 each. ಒಬ್ಬೊಬ್ಬರ ತಲೆ ಮೇಲೂ 40 rupees ಜಾಸ್ತಿ ಬಿತ್ತು. ಎಷ್ಟೋ ಜನ ಮಿಸ್ ಔಟ್ ಆಗಿದ್ದಕ್ಕೆ, 4 ಜನ ಮಿಸ್ ಔಟ್ ಆಗಿದ್ದಕ್ಕೆ ಒಬ್ಬೊಬ್ಬರ ಮೇಲೂ 40 ರೂಪಾಯಿ ಜಾಸ್ತಿ ಬಿತ್ತು. ಸೊ then the number of friends who actually turned up to the picnic is, so total ಎಷ್ಟು ಜನ ಇದ್ರೋ ಗೊತ್ತಿಲ್ಲ, 4 ಜನ ಮಿಸ್ ಔಟ್ ಆದ್ರೆ ಟೋಟಲ್ 960 ರೂಪಾಯಿ ಏನಿತ್ತೋ ಅದು ಫಿಕ್ಸ್, ಅದೇನು ಚೇಂಜ್ ಆಗಿಲ್ಲ. ಬಟ್ 4 ಜನ ಮಿಸ್ ಔಟ್ ಆಗಿದ್ದಕ್ಕೆ ಒಬ್ಬೊಬ್ಬರಿಗೆ ಎಷ್ಟು ಬೀಳ್ಬೇಕಾಗಿತ್ತೋ ಅದಕ್ಕಿಂತ 40 ರೂಪಾಯಿ ಜಾಸ್ತಿ ಬಿತ್ತು. ಸೊ ಎಷ್ಟು ಜನ ಮುಂಚೆ ಹೋಗ್ಬೇಕು ಅಂದ್ರೆ ಎಷ್ಟು ಜನ ಹೋದ್ರು ಆಕ್ಚುಲಿ ಪಿಕ್ನಿಕ್ಗೆ ಅಂತ ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋಣ. ಸೊ ಯಾವ ರೀತಿ ಅಂತ ನೋಡೋಣ ಈ ಪ್ರಾಬ್ಲಮ್ನ. ಸೊ ಕಾನ್ಸೆಪ್ಟ್ ಇರೋದು ತುಂಬಾ ಸಿಂಪಲ್. ಟೋಟಲ್ ಎಕ್ಸ್ಪೆಂಡಿಚರ್ ಇರೋದು 990 ರೂಪಾಯಿ. ಓಕೆ, ಇದು ಟೋಟಲ್. ಇಲ್ಲೇನಾಗಿದೆ ಅಂತಂದ್ರೆ ಅದೆಷ್ಟೋ ಜನ ಇದ್ರು ಅನ್ಕೊಳ್ಳಿ, ಒಂದು 20 ಜನ ಅಂತಾನೆ ಅನ್ಕೊಳ್ಳಿ. ಏನೋ ಒಂದು ರೇಟ್ ಬೀಳ್ತಾ ಇತ್ತು ಅಂದ್ರೆ ಒಬ್ಬೊಬ್ರಿಗೂ ಒಂದಿಷ್ಟು ಆವ್ರೇಜ್ ಡಿವೈಡ್ ಮಾಡಿದಾಗ, ಇವಾಗ ಸ್ಪ್ಲಿಟ್ ವೈಸ್ ಅಲ್ಲಿ ಎಲ್ಲ ಮಾಡ್ತೀವಲ್ವಾ ಟ್ರಿಪ್ಗೆ ಹೋಗಿ ಬಂದಾದ್ಮೇಲೆ ಎಷ್ಟೆಷ್ಟು ಶೇರ್ ಇದು ಅಂತ, ಅದೇ ರೀತಿ ಅದೆಷ್ಟೋ ಶೇರ್ ಬರ್ಬೇಕಾಗಿತ್ತು ಒಬ್ಬೊಬ್ರಿಗೆ. ಅದರಲ್ಲಿ ಇಷ್ಟು ಜನ ಬರ್ಬೇಕಾಗಿತ್ತು ಅನ್ಕೊಂಡಾಗ ಕೆಲವೊಂದು ಜನ ಡ್ರಾಪ್ ಔಟ್ ಆದ್ರು, 4 ಜನ ಡ್ರಾಪ್ ಔಟ್ ಆಯ್ತು. ಸೊ ಆ 4 ಜನ ಬರ್ದೇ ಇದ್ದಾಗ ಈ ಆವ್ರೇಜ್ ಏನ್ ಬೀಳ್ತಿತ್ತೋ ಅದು ಪ್ರತಿಯೊಬ್ಬರಿಗೂ ಅಂದ್ರೆ ಮುಂಚೆ ಎಷ್ಟು ಜನ ಇದ್ರು ಅವ್ರಿಗೆ 40 ರೂಪಾಯಿ ಎಕ್ಸ್ಟ್ರಾ ಬಿತ್ತು. ಸೊ ಮುಂಚೆ ಎಷ್ಟು ಜನ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗಿರೋಂತ ಪ್ರಶ್ನೆ. ಸೊ ಇದನ್ನು ಸೇಮ್ ಒಂದು ಎಕ್ಸ್ ಅಂತ ಅನ್ಕೊಂಡು ಮಾಡ್ಬೋದು. ಇನ್ನೊಂದು ರೀತಿ ಹೇಗೆ ಅಂತಂದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಓಕೆ, ಇದರಲ್ಲಿ ಆಕ್ಚುಲಿ ಒಂದು ಈಕ್ವೇಶನ್ ಮೂಲಕ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅಷ್ಟು ಕಷ್ಟ ಅಲ್ಲ. ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಕೇಳಿ, ಮುಂಚೆ ಇದ್ದಿದ್ದೆಷ್ಟು ಅಂದ್ರೆ ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ನಂಬರ್ ಆಫ್ ಪೀಪಲ್ ಅಲ್ವಾ. ಸೊ ಟೋಟಲ್ ಸಮ್ ಎಷ್ಟಿದೆ ಇಲ್ಲಿ? 960. ಆವ್ರೇಜ್ ನ ಎಕ್ಸ್ ಅಂತ ಅನ್ಕೊಳ್ಳಿ. ಓಕೆ, ಆವ್ರೇಜ್ ಎಕ್ಸ್ ಅಂತ ಅನ್ಕೊಂಡು ನಂಬರ್ ಆಫ್ ಪರ್ಸನ್ಸ್ ಗೊತ್ತಿಲ್ಲ. ಸೊ ಮೊದಲನೇ ಇನ್ಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 960/x ಇದು ಮುಂಚೆ ಇದ್ದಿದ್ದು ಆವ್ರೇಜ್, ಒಬ್ಬೊಬ್ರಿಗೂ ಬೀಳ್ಬೇಕಾಗಿದ್ದು. ಆಮೇಲೆ ಏನಾಯ್ತು ಅಂತಂದ್ರೆ ಅದೇ 960 ರೂಪಾಯಿ ಟೋಟಲ್ ಎಷ್ಟು ಜನರಿದ್ರು ಅದ್ರಲ್ಲಿ 4 ಜನ ಕಡಿಮೆ ಆದ್ರು. ಸೊ x-4 ಬಿತ್ತು. ಓಕೆ, ಈ ಡಿಫ್ರೆನ್ಸ್ ಏನಿದೆ ಅಲ್ವಾ, 960/x ಮೈನಸ್ 960/x-4 ಇದು ಬಂದ್ಬಿಟ್ಟು 40 ರೂಪಾಯಿ ಅಂತ ನಮ್ಗೆ ಗೊತ್ತು. ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಏನ್ ಆಡ್ ಆಯ್ತು ಅಂತಂದ್ರೆ ಈ 40 ರೂಪಾಯಿ ಅಂತ ನಮ್ಗೆ ಗೊತ್ತಿದೆ. ಸೊ ಇವಾಗ ನಾವು ಈ ಈಕ್ವೇಶನ್ ಅಂದ್ರೆ 960/x ಮುಂಚೆ ಇದ್ದಿದ್ದಂತ ಆವ್ರೇಜ್ ಮೈನಸ್ 960/x-4 ಈ 40 ರೂಪೀಸ್ ಅಂತ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಸುಲಭವಾಗಿ ಸಿಗುತ್ತೆ.
ಈ 960 ಲೈಕ್ ತುಂಬಾ ಲಾರ್ಜ್ ಸಮ್, ತುಂಬಾ ದೊಡ್ಡ ನಂಬರ್ ಆಗಿರೋದ್ರಿಂದ ಡಿವಿಷನ್ಗೆಲ್ಲ ಕಷ್ಟ ಆಗುತ್ತೆ. ಆ ರೀಸನ್ ಇಂದ ಇದನ್ನ ಕಾಮನ್ ಆಗಿ ತಗೊಂಡು 960 by 1 minus x minus 1 minus x by 4 x minus 4 is equal to 40 ಅಂತ ಹಾಕೊಳ್ಳೋಣ. ಇದನ್ನ ಈ ಸೈಡ್ಗೆ ಹಾಕೊಂಡಾಗ ಡಿನಾಮಿನೇಟರ್ಗೆ ಬರುತ್ತೆ. ಸೊ 40 by 960 is equal to 1 by x minus 1 by x minus 4 ಅಂತ ಆಯ್ತು. ಡಿವೈಡ್ ಮಾಡಿ 1 by 24 ಆಗುತ್ತೆ. ಸೊ 1 by 24 is equal to 1 by x minus 1 by x minus 4. ಇದನ್ನ ಕಾಮನ್ ತಗೊಂಡು x into x minus 4 ಇಲ್ಲಿ ನ್ಯೂಮರೇಟರ್ ಅಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ, ಅಂದ್ರೆ ಕ್ರಾಸ್ ಆಗುತ್ತೆ, ಮೈನಸ್ x. ಸೊ x minus 4 minus x by x square minus 4 is equal to 1 by 24. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ x square minus 4x is equal to, ಇದು x ಮತ್ತೆ x ಹೋಗುತ್ತೆ, ಇಲ್ಲೇನಾಗುತ್ತೆ ಅಂದ್ರೆ minus 4 into 24 ಆಗುತ್ತೆ. 4 into 24 96. ಸೊ ಈಕ್ವೇಶನ್ ಏನಾಯ್ತು ಅಂದ್ರೆ x square minus 4x ಈ ಕಡೆಗೆ ತಗೊಂಡಾಗ ಪ್ಲಸ್ 96 is equal to 0. ಈ ಈಕ್ವೇಶನ್ ನ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಜನ ಟ್ರಿಪ್ಗೆ ಹೋದ್ರು ಅಂತ ಗೊತ್ತಾಗುತ್ತೆ. ಸೊ x square minus 4x plus 96 is equal to 0. So x square minus 12x plus 8x plus 96 is equal to 0. I'm sorry, ಇದು ಮೈನಸ್ ಬರುತ್ತೆ, ಮೈನಸ್ 96 ಅದು. ಸೊ ಕೊನೆದಾಗ ಏನಾಗುತ್ತೆ ಅಂದ್ರೆ x minus 12 is equal to 0 and x plus 8 is equal to 0 ಅಂತ. ಇದು ಅವಾಗ x 12 ಆಗುತ್ತೆ, ಇಲ್ಲಿ x minus 8 ಆಗುತ್ತೆ. ಯಾವತ್ತೂ ಒಂದು ಆವರೇಜ್ ಅಲ್ಲಿ ಪರ್ಸನ್ಸೇ ಆಗಿರ್ಲಿ, ಏನೇ ಕ್ವಾಂಟಿಟಿ ಆಗಲಿ ನೆಗೆಟಿವ್ ಆಗಿರಲ್ಲ. ಸೊ ಇದು ಅಲ್ಲ ಆನ್ಸರ್, ಮೈನಸ್ 8 ಅಲ್ಲ. ಸೊ 12 ಇಸ್ ದ ಆನ್ಸರ್. ಸೊ ಆಕ್ಚುಯಲ್ ಜನ ಟ್ರಿಪ್ಗೆ ಹೋಗ್ಬೇಕು ಅಂತ ಇದ್ದಿದ್ದು ಎಕ್ಸ್ ಅಂತ ಏನ್ ತಗೊಂಡ್ವಲ್ಲ ಅದು 12. ಆ 12 ತಗೊಂಡಿದ್ದಾದ್ಮೇಲೆ ಅದ್ರಲ್ಲಿ 4 ಜನ ಡ್ರಾಪ್ ಔಟ್ ಆದ್ರು. ಸೊ ಇದು ಮುಂಚೆ ಇದ್ದಿದ್ದು. ಇವಾಗ 4 ಜನ ಅಂತ ತೆಗೆದಾಗ ಆಕ್ಚುಯಲ್ ಆಗಿ ಟ್ರಿಪ್ ಹೋದವ್ರು ಎಷ್ಟು ಅಂದ್ರೆ 12 minus 8 is equal to 4. ಸಾರಿ, 12 minus 4 equal to 8. ಸೊ ಆನ್ಸರ್ ಬಂದ್ಬಿಟ್ಟು ಸಿ. ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ, ಯಾಕೆಂದ್ರೆ ತುಂಬಾ ಸಬ್ಸ್ಟಿಟ್ಯೂಷನ್, ಈಕ್ವೇಶನ್ ಮತ್ತೆ ಅದರದ್ದು ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ತೆಗೆದು ಮಾಡ್ಬೇಕು. ಸೊ ಈ ಮೆಥಡ್ ಸುಮಾರು ಜನ ಕಷ್ಟ ಆಗಿರುತ್ತೆ. ಅದಕ್ಕೆ ನಾನ್ ಸಜೆಸ್ಟ್ ಮಾಡೋದೇನು ಅಂದ್ರೆ ಆ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಿತ್ತಲ್ವಾ ಅದನ್ನ ನಾವು ಇಲ್ಲಿ ಮಾಡ್ಬೋದು. ಟೈಮ್ ಹಿಡಿದ್ರು ಕೂಡ ಪರವಾಗಿಲ್ಲ. ಇದು ಈ ತರದ ಪ್ರಾಬ್ಲಮ್ಸ್ ಮಾಡಿದ್ರೆ ಏನು ಕಳ್ಕೊಳ್ಳಲ್ಲ, ಹಾಗೆ ಮಾಡೋಣ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಗೊತ್ತು. ಇವಾಗ ಪ್ರತಿಯೊಂದು ಆಪ್ಷನ್ಸ್ ನಾನು ಆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ನಂಬರ್ ಆಫ್ ಫ್ರೆಂಡ್ಸ್ ಇಂದ ಡಿವೈಡ್ ಮಾಡೋಣ. 12 ಜನ ಅಂತ ಇದ್ರು ಅಂತ ಅನ್ಕೊಳ್ಳಿ. ಸೊ ಡಿವೈಡ್ ಮಾಡಿದಾಗ 12 8 ಆಯ್ತು. ಸೊ 80 ರೂಪಾಯಿ ಆಯ್ತಾ. ಇಲ್ಲಿ 80 ರೂಪಾಯಿ ಒಬ್ಬೊಬ್ರಿಗೂ ಬೀಳ್ತಾ ಇದೆ. ಅದೇ 4 ಜನ ಇದ್ದಿದ್ರೆ, ಸೊ ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಅಂದ್ರೆ ಈ ಆಪ್ಷನ್ಸ್ ಏನಿದೆ ಅಲ್ವಾ, ಇವ್ರು ಆಕ್ಚುಲಿ ಟ್ರಿಪ್ಗೆ ಹೋದವರು, ಮುಂಚೆ ಹೋಗ್ಬೇಕು ಅಂತ ಇದ್ದವರು ಇದು ಪ್ರತಿಯೊಂದು ಆಪ್ಷನ್ಗೂ 4 ಆಡ್ ಮಾಡಬೇಕು. ಸೊ 16, 28, 12, 20 ಇದು ಆಕ್ಚುಯಲ್ ಆಪ್ಷನ್ಸ್. ಇವಾಗ ಇದನ್ನ ಈ ಟೋಟಲ್ ಸಮ್ ಇಂದ ಮುಂಚೆ ಇದ್ದಂತ ಆಪ್ಷನ್ ನ ಮತ್ತೆ ಹೊಸ ಆಪ್ಷನ್ ಇಂದ 2ರಿಂದನೂ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದಾಗ ಯಾವ್ದು ನಿಮ್ಗೆ 40 ಕೊಡುತ್ತೋ, ಅಂದ್ರೆ ಎಷ್ಟೇ ಬರ್ಲಿ ಅದು ಡಿಫ್ರೆನ್ಸ್ ಬಂದ್ಬಿಟ್ಟು 40 ರೂಪಾಯಿ ಬರುತ್ತೋ ಅದೇ ನಮ್ಗೆ ಬೇಕಾದಂತ ಉತ್ತರ. ಸೊ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 960 by 12 80 ಆಯ್ತು. 960 by 16 ಮಾಡಿದಾಗ 60 ಆಯ್ತು. ಸೊ ಅವ್ರಿಗೆ ಬರ್ಡನ್ ಜಾಸ್ತಿ ಆಗಿದೆ ಎಷ್ಟು ಅಂತ ಅಂದ್ರೆ ಬರೀ 20 ರೂಪಾಯಿ. ಸೊ ಆಪ್ಷನ್ ಎ ಅಲ್ಲ ಅಂತ ಗೊತ್ತಾಯ್ತು.
ಸೊ ಆಪ್ಷನ್ ಬಿಗ್ ಬರೋಣ. 960/24 4 ಟೈಮ್ಸ್ ಹೋಗುತ್ತೆ. ಸೊ 40 ರೂಪಾಯಿ ಒಬ್ಬೊಬ್ರಿಗೆ ಬೀಳ್ಬೇಕಾಗಿದ್ದು. ಸೊ 40 ರೂಪಾಯಿ ಆಯ್ತಲ್ವಾ. ಸೊ ಇದನ್ನ 960/28 ಮಾಡೋಣ. ಅವಾಗ ಎಷ್ಟಾಯ್ತು ಅಂದ್ರೆ 14, 480, 240, 7, 240/7 ಅಂತ ಅಂದ್ರೆ ರಫ್ಲಿ 36-37 ಬರುತ್ತೆ. ಸಮಥಿಂಗ್ ಬರುತ್ತೆ. ಮುಂಚೆ ಇದ್ದಿದ್ದು 40, ಇವಾಗ 30. ಒಂದು ನಿಮಿಷ, /28 ಅಲ್ವಾ. ಸೊ 30 ಸಮಥಿಂಗ್ ಬಂತು. ಡಿಫ್ರೆನ್ಸ್ ನೋಡಿದಾಗ ಎಷ್ಟು, 5 ರೂಪಾಯಿ 6 ರೂಪಾಯಿ ಆಯ್ತು. ಸೊ ಡೆಫಿನೆಟ್ಲಿ ಇದು ಕೂಡ ಆನ್ಸರ್ ಅಲ್ಲ. ಸೊ 3ನೇ ಆಪ್ಷನ್ ಟೆಸ್ಟ್ ಮಾಡೋಣ. ಸೊ 3ನೇ ಆಪ್ಷನ್ ಟೆಸ್ಟ್ ಮಾಡಿದಾಗ 12 ಇಂದ ಡಿವೈಡ್ ಮಾಡಿ 80 ಆಯ್ತು. ಮುಂಚೆ ಇದ್ದಿದ್ದು ಅಂದ್ರೆ ಆಕ್ಚುಲಿ ಟ್ರಿಪ್ಗೆ ಹೋಗಿದ್ದು 8 ಜನ. ಸೊ ಅವಾಗ ಎಷ್ಟಾಯ್ತು, 12 ಸಲ ಆಯ್ತು. ಸೊ 120 ರೂಪಾಯಿ. ಸೊ ಈ ಆಪ್ಷನ್ ಅಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಅಂದ್ರೆ, ಮುಂಚೆ ಹೋಗ್ಬೇಕು ಅಂತ ಇದ್ದಿದ್ದು 12 ಜನ, ಅವಾಗ ಒಬ್ಬೊಬ್ರಿಗೂ ಬೀಳ್ತಾ ಇದ್ದಂತ ಬರ್ಡನ್ ಬಂದು 80 ರೂಪಾಯಿ. ಆ 4 ಜನ ಡ್ರಾಪ್ ಔಟ್ ಆದ್ಮೇಲೆ ಒಬ್ಬೊಬ್ರಿಗೂ ಆಗ್ತಾ ಇರೋದು 120 ರೂಪಾಯಿ. ಸೊ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ 40 ರೂಪಾಯಿ ಜಾಸ್ತಿ ಆಯ್ತು. ಸೊ 40 ರೂಪಾಯಿ ಜಾಸ್ತಿ ಆಯ್ತು ಅಂತ ಈ ಕ್ವೆಶನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಟು ಈಚ್ ಪರ್ಸನ್ ಎಕ್ಸ್ಟ್ರಾ ಅಂತ. ಸೊ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಗೊತ್ತಾಯ್ತು ಆಕ್ಚುಯಲ್ ಆನ್ಸರ್ ಬಂದ್ಬಿಟ್ಟು ಸಿ, ಅಂದ್ರೆ 8 ಜನ ಟ್ರಿಪ್ಗೆ ಆಕ್ಚುಲಿ ಹೋದವರು ಅಂತ. ಈ ರೀತಿ ಈ ಪ್ರಾಬ್ಲಮ್ ಲೆಂತಿ ಇದೆ, ಖಂಡಿತವಾಗ್ಲೂ ಲೆಂತಿ ಇದೆ. ಇದನ್ನ ಈಕ್ವೇಶನ್ ಮೂಲಕ ಬರ್ಕೊಂಡು ಮಾಡ್ಬೋದು, ಬಟ್ ಆಗದೆ ಇದ್ದಾಗ ಈ ರೀತಿ ಮಾಡೋದು ಸಿಂಪಲ್. ಆವರೇಜಸ್ ಲಾಜಿಕ್ ಅಂತೂ ಸಿಂಪಲ್, ಏನು ಚೇಂಜ್ ಆಗಿರಲ್ಲ. ಇದು ಎಕ್ಸ್ಟ್ರಾ ಏನಾದ್ರು ಆಯ್ತು ಅಂದ್ರೆ ಆಪ್ಷನ್ಗೂ ಆಡ್ ಮಾಡಿ, ಮತ್ತೆ ಇಷ್ಟು ಜನ ಮಿಸ್ ಔಟ್ ಆದ್ರು ಅಂದ್ರೆ ಆ 2ನೇ ಆಪ್ಷನ್ಗೂ ಮಾಡಿ, ಅಲ್ಲಿ ಏನ್ ಡೇಟಾ ಕೊಟ್ಟಿರ್ತಾರೋ ಅದರಿಂದ ಡಿವೈಡ್ ಮಾಡಿ, ಅವಾಗ ನಿಮ್ಗೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. ಸೊ ಈ ರೀತಿ ಇದು ಆಕ್ಚುಲಿ ಈ ಥೀಮ್ ರಿಪೀಟ್ ಆಗಿದೆ ಕೂಡ. ಸೊ ಗಮನ ಕೊಟ್ಟು ಕೇಳಿ. ಈ ತರದ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿ ಕೂಡ, ಸಿಕ್ಕಿದ್ರೆ ಮಾರ್ಕ್ಸ್ ಅಲ್ಲಿ ಗ್ಯಾರಂಟಿ ಕವರ್ ಆಗುತ್ತೆ. ಈ ತರದ ಪ್ರಾಬ್ಲಮ್ಸ್ ನ ವರ್ಕ್ ಮಾಡಿ. ಸೊ ನಮ್ಮ ಮುಂದಿನ ಟಾಪಿಕ್ ಬಂದ್ಬಿಟ್ಟು ಪರ್ಸೆಂಟೇಜಸ್ ಅಂತ. ಪರ್ಸೆಂಟೇಜಸ್ ತುಂಬಾನೇ ನಾವು ಹತ್ತಿರದಲ್ಲಿ ನೋಡಿರೋಂತ ಟಾಪಿಕ್ ಇದು. ಸುಮಾರು ಸಲ ನೋಡಿರ್ತೀವಿ, ಸ್ಕೂಲಿಂದಾನು ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ಕೊಂಡು ಬಂದಿರ್ತೀವಿ. ಅದಾದ್ಮೇಲೆ ಯಾವ್ದಾದ್ರು ಶಾಪಿಂಗ್ ಹೋದಾಗ ಇಷ್ಟು% ಡಿಸ್ಕೌಂಟ್, ಅಷ್ಟು% ಡಿಸ್ಕೌಂಟ್ ಅಂತೆಲ್ಲ ನೋಡಿರ್ತೀವಿ. ಸೊ ಈ ಪರ್ಸೆಂಟೇಜ್ ಅಂತ ಅಂದ್ರೆ ತುಂಬಾನೇ ಸುಲಭ. ಪರ್ಸೆಂಟ್ ಅಂದ್ರೆ ಪ್ರತಿ 100ಕ್ಕೆ ಅಂತ, ಪ್ರತಿಶತ ಅಂತ. ಸೊ ಇದು ಜಾಸ್ತಿ ಏನಿಲ್ಲ, ಆವ್ರೇಜ್ ಏನಿದೆ ಅಲ್ವಾ ಅದರದ್ದೇ ಕಂಟಿನ್ಯೂಡ್ ಟಾಪಿಕ್. ಆವ್ರೇಜ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಟೋಟಲ್ ಎಷ್ಟಿದೆಯೋ ಅದರಿಂದ ಡಿವೈಡ್ ಮಾಡಿ ಮುಗಿಸ್ಬಿಡ್ತೀವಿ. ಬಟ್ ಇಲ್ಲಿ ಹೇಗೆ ಅಂತಂದ್ರೆ ಪ್ರತಿ 100ಗೆ ನಾವು ಇದು ಮಾಡ್ತೀವಿ. ಆವ್ರೇಜ್ ಇವಾಗ ಎಷ್ಟೇ ಬಂದಿದ್ರು 100ಕ್ಕೆ ಎಷ್ಟಾಗ್ತಿತ್ತು ಅಂತ ಅದನ್ನ ಕಂಡುಹಿಡಿಯೋದೇ ಪರ್ಸೆಂಟೇಜ್ ಅಂತ. ಇದೂನು ಈಸಿ ಟಾಪಿಕ್, ಆವ್ರೇಜ್ ಗೊತ್ತಿದ್ರೆ ಇದನ್ನು ಆರಾಮಾಗೆ ಮಾಡ್ಬೋದು. ನೋಡೋಣ ಹೇಗೆ ಅಂತ. ಸೊ ಅವಾಗಲೇ ಹೇಳ್ದಂಗೆ ಪರ್ ಸೆಂಚುರಿ, per 100 or for every 100. Percentage ಅಂತಂದ್ರೆ for every 100. Any fraction multiplied by 100 gives percentage. ಸೊ ಅದು ಏನೇ ಆಗಿರ್ಲಿ, ಇವಾಗ 1/4, 3/8 ಏನೇ ಆಗಿರ್ಲಿ, ನೀವು 100ಕ್ಕೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ ನಾವು ಯಾವಾಗ 100 ಇಂದ ಮಲ್ಟಿಪ್ಲೈ ಮಾಡ್ತೀವೋ ಅವಾಗ ಅದ್ರ ಪರ್ಸೆಂಟೇಜ್ ನಮಗೆ ಸಿಗುತ್ತೆ, ಬೀಟ್ ಎನಿ ಫ್ರಾಕ್ಷನ್. ಸೊ ಅದು ಇವಾಗ ನಿನ್ಗೆ ಅರ್ಧ ಕೊಡ್ತೀವಿ, ಅರ್ಧ ಏನಂತಾರೆ, ಏನೇ ಆಗಿರ್ಲಿ, ಇವಾಗ ಅರ್ಧ ಚಾಕ್ಲೇಟ್, ಅರ್ಧ ಏನಂತಾರೆ, ಏನೇ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಆಬ್ಜೆಕ್ಟ್ ಅನ್ನಕ್ಕಾಗಲ್ಲ, ಸೀರೀಸ್ ಆಫ್ ಆಬ್ಜೆಕ್ಟ್ ಅನ್ಕೊಳ್ಳಿ. ಇವಾಗ 10 ಚಾಕ್ಲೇಟ್ ಇದೆ ಅಂದ್ರೆ ಅರ್ಧ ಕೊಡ್ತೀನಿ ಅಂತ ಅಂದ್ರೆ ಅನ್ಕೊಳ್ಳಿ ಹಾಫ್ ಅಂತ ಅಲ್ವಾ. ಇದನ್ನ ನಾವು 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ಆಕ್ಚುಲಿ ಸಿಗುತ್ತೆ. ಅರ್ಧ 1/2 is equal to 50%. ಸೊ ಈ ರೀತಿಲಿ ನಾವು ಮಾಡ್ಬೋದು. ಆಮೇಲೆ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ತಗೊಳ್ಳೋಣ, 6,000, 7,000 ಎಷ್ಟೇ ಆಗಿರ್ಬೋದು, 50, 60 ಎಷ್ಟೇ ತಗೊಳ್ಳಿ. ಅದ್ರಲ್ಲಿ 10% ಕಂಡುಹಿಡಿಬೇಕು ಅಂತ ಅಂದ್ರೆ ಆ ಟೋಟಲ್ ನಂಬರ್ ಏನಿದೆ ಅಲ್ವಾ ಇಂಟು ಆ ಪರ್ಸೆಂಟೇಜ್ ಎಷ್ಟು ಮೆನ್ಷನ್ ಮಾಡಿದ್ದಾರೆ, 10%.
10% ಅಂದರೆ 10/100 ಅಂತ. ಸೊ ಈ ರೀತಿ ಬರ್ಕೊಂಡಾಗ ನಮಗೆ ಟೋಟಲ್ ಮೊತ್ತದಲ್ಲಿ 10% ಎಷ್ಟು ಅಂತ ಸಿಗುತ್ತೆ ಅಂತ. ಸೊ ಇಲ್ಲಿವರೆಗೂ ನಾವು ಎರಡು ನೋಡಿದ್ವಿ. ಒಂದು ಫ್ರಾಕ್ಷನ್ ಕೊಟ್ಟಿರ್ತಾರೆ, ಆ ಫ್ರಾಕ್ಷನ್ ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಕ್ ನಾವೇನ್ ಮಾಡ್ತೀವಿ ಅಂದ್ರೆ × 100. ಇನ್ನೊಂದೇನು ಅಂತಂದ್ರೆ ಟೋಟಲ್ ಸ್ಕೋರ್ ಅಥವಾ ಅದೆಷ್ಟೋ ಹಣ ಕೊಟ್ಟಿರ್ತಾರೆ, ಅದರಲ್ಲಿ ಇಷ್ಟು % ಕಂಡುಹಿಡಿಬೇಕು ಅಂತಂದ್ರೆ ಆ ಸಮ್ನ ಆ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದಾರೋ ಅದರಿಂದ ಮಲ್ಟಿಪ್ಲೈ ಮಾಡಿ 100 ಇಂದ ಡಿವೈಡ್ ಮಾಡ್ತೀವಿ. ಆವಾಗ ನಮಗೆ ಅದ್ರ ಪರ್ಸೆಂಟೇಜ್ ಸಿಗುತ್ತೆ. ಸೊ ಇದು ಡೈರೆಕ್ಟ್, ಇಲ್ಲೇನು ಕನ್ಫ್ಯೂಸ್ ಆಗೋವಂಥದ್ದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಫ್ರಾಕ್ಷನ್ಸ್ ಗೊತ್ತಿದ್ರೆ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ರೆ ಇವಾಗ ಅಂದ್ಕೊಳ್ಳಿ, ಇವಾಗ ಫೈಂಡ್ 50% ಆಫ್ 4800 ಅಂತ. ಅಲ್ಲಿ ನಾವು 4800 × 50/100 ಅಂತ ಬರ್ಕೊಂಡು ಮಾಡ್ಬೋದು, ಅದೇನು ಕಷ್ಟ ಅಂತ ಅಲ್ಲ. ಬಟ್ ಅದೇ ನಿಮ್ಗೆ 50% ಅಂದ್ರೆ 1/2 ಅಂತ ಗೊತ್ತಿದ್ರೆ ಡೈರೆಕ್ಟ್ ಆಗಿ /2 ಇಂದ ಡಿವೈಡ್ ಮಾಡ್ಬೋದು. ಈ ರೀತಿ ಟೈಮ್ ಸೇವ್ ಮಾಡ್ಬೋದು. ಪ್ರತಿಯೊಂದು ಪರ್ಸೆಂಟೇಜ್ ನಂಬರ್ಗೂ ಗೊತ್ತಿರಬೇಕು ಅಂತ ಏನು ರೂಲ್ಸ್ ಇಲ್ಲ, ಬಟ್ ಮೇನ್ ಗೊತ್ತಿದ್ರೆ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ಕ್ವಾರ್ಟರ್ ಅಂದ್ರೆ ಎಷ್ಟು, 1/4 ಅಂದ್ರೆ 25%, ಮುಕ್ಕಾಲು 3/4 ಅಂದ್ರೆ 75%, 33.333% ಅಂತ ಅಂದ್ರೆ 1/3, ಮತ್ತೆ 1/8 ಅಂತ ಅಂದ್ರೆ 12.5%. ಈ ರೀತಿ ಬೇಸಿಕ್, ಇದಕ್ಕಿಂತ ಜಾಸ್ತಿ ಸುಮಾರು ಕಡೆ ಬೇಕಾಗಲ್ಲ, ಬಟ್ ಇದು ಗೊತ್ತಿದ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು, ಟೈಮ್ ಉಳಿಸ್ಬೋದು. ಯಾರ್ಯಾರಿಗೆ ಇದು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಅಥವಾ ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲೇ ಮಾಡ್ತೀವಿ ಅಂತ ಅನ್ಸುತ್ತೋ ಅವ್ರು ಈ ರೀತಿನೇ ಮಾಡ್ಬೋದು. ಯಾವುದೇ ನಂಬರ್ ಕೊಟ್ರು ಇಂಟು ಪರ್ಸೆಂಟೇಜ್ ಎಷ್ಟು /100 ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆ, ಇದೇ ನಾನು ಹೇಳ್ತಾ ಇದ್ದಿದ್ದು. ಈ ಫ್ರಾಕ್ಷನ್ಸ್ ನಿಮ್ಗೆ ಎಲ್ಲ ಬೇಕಾಗಲ್ಲ, ಬಟ್ ಈ ಕೊನೆ ಇದೆಲ್ಲ ಗೊತ್ತಿದ್ರೂ ಉತ್ತಮ, ಬಟ್ ಆದಷ್ಟು ಇದಿಷ್ಟಾದ್ರೂ ತಿಳ್ಕೊಂಡಿರಿ. ಸೊ ತುಂಬಾನೇ ಸುಲಭ ಆಗುತ್ತೆ, ಇದಿಷ್ಟು ತಿಳ್ಕೊಂಡಿರಿ. ಸೊ ಮುಂದೆ ಹೋಗ್ತಾ ಹೇಗೆ ಅಂತ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ, 25% ಆಫ್ 25 ಇಸ್ ಹೌ ಮಚ್? ಸೊ ಇವಾಗ ತಾನೇ ನೋಡಿದ್ವಿ, ಒಂದು ನಂಬರ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಅವ್ರಿಗೆ ಬೇಕಾಗಿರೋವಂಥದ್ದು 25%. ಸೊ ನಂಬರ್ ಎಷ್ಟು? 25. ಅವ್ರು ಕೇಳ್ತಿರೋ ಅಂತ ಪರ್ಸೆಂಟೇಜ್ ಎಷ್ಟು? 25/100. 25% ಅಂದ್ರೆ 25/100. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 25/4 6.25. ಸೊ ಆನ್ಸರ್ ಬಂದು 6.25. ಓಕೆ, ಎರಡನೇ ಪ್ರಶ್ನೆ, 40% ಆಫ್ ಅ ನಂಬರ್ ಇಸ್ ಈಕ್ವಲ್ ಟು 50. ದೆನ್ ದ ನಂಬರ್ ಇಸ್ ಹೌ ಮಚ್? ಓಕೆ, ಇಲ್ಲಿ 40% ಆಫ್ ಅ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 50. ನಂಬರ್ ಎಷ್ಟು ಅಂತ. ಸೊ ಈ ರೀತಿ ಬರ್ಕೊಂಡು ನಂಬರ್ ಈಸ್ ಈಕ್ವಲ್ ಟು 50 × 100/40 ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ 500/4 ಅಂತ ಆಯ್ತು. ಇದನ್ನ ಡಿವೈಡ್ ಮಾಡಿದ್ರೆ 250/2 ಆಗುತ್ತೆ, ಅದು 125. ಸೊ ಆನ್ಸರ್ ಬಂದು ಎ. ಇಲ್ಲಿ 40% ಅಂತ ಅಂದ್ರೆ ಇವಾಗ × x ಆ ಥರ ಎಲ್ಲ ಬರ್ಕೊಡೋದು ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಕಷ್ಟ ಅನ್ಸಿದ್ರೆ ಏನ್ ಮಾಡಿ ಅಂತಂದ್ರೆ, ಅವ್ರೇನ್ ಕೊಟ್ಟಿದ್ದಾರೆ, 40% ಇಸ್ ಈಕ್ವಲ್ ಟು 50. ಓಕೆ, ಇದನ್ನ 10%ಗೆ ಡಿವೈಡ್ ಮಾಡಿ. ಸೊ ಇದನ್ನ 40% 10% ಆಗ್ಬೇಕು ಅಂದ್ರೆ 4 ಸಲ ಡಿವೈಡ್ ಮಾಡಬೇಕು, 4ರಿಂದ ಡಿವೈಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 10% ಈ ಕಡೆ ಆಯ್ತಾ, ಈ ನಂಬರ್ನ ಕೂಡ 4ರಿಂದ ಡಿವೈಡ್ ಮಾಡಿ, ಅವಾಗ 12.5% ಆಯ್ತು. ಸೊ 12.5% ಇಸ್ ಈಕ್ವಲ್ ಟು 10% ಅಂದ್ರೆ 100% ಎಷ್ಟಾಗುತ್ತೆ? × 10 ಆಗುತ್ತೆ.
ಸೊ ಆನ್ಸರ್ ಇಸ್ ಈಕ್ವಲ್ ಟು 125. ಇದು ಇನ್ನೊಂದು ರೀತಿ. ನೀವು ಈ ತರ ಈಕ್ವೇಶನ್ ಬರ್ಕೊಂಡು ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ಈ ರೀತಿ ಪರ್ಸೆಂಟೇಜಸ್ ಅಲ್ಲೇನೆ 10ಗೆ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದರಿಂದ ನೀವು ಯಾವ ನಂಬರ್ಗೆ, ಇವಾಗ ಯೂಶಲಿ ಕೇಳೋದು 100%ಗೆ, ಅವಾಗ ನೀವು ಇಂಟು ಮಲ್ಟಿಪ್ಲೈ ಮಾಡಿದಾಗ ಸುಲಭವಾಗಿ ಸಿಗುತ್ತೆ. ಇವಾಗ ಅದೇ ರೀತಿ ನಾನು ಇನ್ನೊಂದು ಕೇಳ್ತೀನಿ. 60% ಆಫ್ ಅ ನಂಬರ್ is equal to 300. ಫೈಂಡ್ ದ ನಂಬರ್. ಇದನ್ನ ಟ್ರೈ ಮಾಡಿ. ಒಂದು ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿವ್ರಂತೆ. ಸೊ ಇದೇನಾಗುತ್ತೆ ಅಂತ ಅಂದ್ರೆ 60% 300 ಅಂತ ಅಂದ್ರೆ 10%ಗೆ ಎಷ್ಟಾಗುತ್ತೆ? ಈ ನಂಬರ್ನ 6ರಿಂದ ಡಿವೈಡ್ ಮಾಡ್ತೀವಿ. ಎಷ್ಟಾಯ್ತು? 50 ಆಯ್ತು. ಸೊ 10% 50 ಆದ್ರೆ 100% ಎಷ್ಟಾಯ್ತು? 50 ಇಂಟು 10 500. ಸೊ ಈ ರೀತಿ 10ಗೆ ನಾವು ರೆಡ್ಯೂಸ್ ಮಾಡೋದು ಮತ್ತೆ ನಾವು ಈ ಮಲ್ಟಿಪ್ಲೈ ಮಾಡೋದು, ಈ ರೀತಿ ಕೂಡ ಮಾಡ್ಬೋದು. ಇದರಲ್ಲಿ ತುಂಬಾ ಮಲ್ಟಿಪ್ಲಿಕೇಶನ್ದು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಏನು ಯೂಸ್ ಇಲ್ಲ. ಡೈರೆಕ್ಟ್ ಆಗಿ 6, 8 ಹಂಗಿಂದ ಡಿವೈಡ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಇದೊಂದು ಸ್ವಲ್ಪ ಜಾಸ್ತಿ ಟಫ್ ಅಂತ ಹೇಳಕ್ಕಾಗಲ್ಲ, ಒಂದು ಲೆವೆಲ್ ಮೇಲಿದೆ ಕ್ವೆಶನ್. 1 liter solution is prepared by adding 50 gram sugar in the water. If 200 ml water and 30 gram sugar are added to the sugar content, what happens ಅಂತ. ಓಕೆ, ಇಲ್ಲಿ ಪರ್ಸೆಂಟೇಜ್ ಹೇಗೆ ಕೇಳ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಒಂದು ಕ್ವಾಂಟಿಟಿ ಇದೆ. ಫಾರ್ ಎಕ್ಸಾಂಪಲ್ ಶುಗರ್ ಕ್ವಾಂಟಿಟಿ ಎಷ್ಟಿದೆ ಅಂತ. ಮುಂಚೆ ಎಷ್ಟಿದೆ ಅಂತ ಅಂದ್ರೆ 50 ಗ್ರಾಮ್ ಶುಗರು 1 ಲೀಟ್ರಲ್ಲಿದೆ, ಆಯ್ತಾ. ಆಮೇಲೆ ಏನಾಗುತ್ತೆ ಅಂತ ಅಂದ್ರೆ ಈ 50 ಗ್ರಾಮ್ಗೆ 30 ಗ್ರಾಮ್ ಶುಗರ್ ಹಾಕ್ತಾರೆ. ಸೊ 50 + 30. ಅದ್ರ ಜೊತೆಗೆ ಈ 1 ಲೀಟರ್ ನೀರಿತ್ತಲ್ವಾ, ಅದಕ್ಕೆ 200 ml ನೀರು ಸೇರಿಸ್ತಾರೆ. ಇದನ್ನ ಮಾಡಿದಾಗ ಹೊಸ ಪ್ರಮಾಣ ಎಷ್ಟಾಯ್ತು ಅಂದ್ರೆ 80/1200. ಫಸ್ಟ್ ಇರೋದು 50/1000. ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ 50/1000 ಅಂತ ಅಂದ್ರೆ ಅದರದ್ದು ಪ್ರತಿಶತ ಎಷ್ಟು? ಪ್ರತಿಶತ ಅಂದ್ರೆ per 100 ಅಲ್ವಾ. ಸೊ ಈ ಒಂದೊಂದು 0 ತೆಗೆದ್ರೆ 5/100. ಮುಂಚೆ ಇರೋ ಕಂಟೆಂಟ್ ಬಂದು 5% ಶುಗರ್. ಓಕೆ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಾಯ್ತು ಅಂತಂದ್ರೆ 8/120 ಆಗುತ್ತೆ. 8/120 is equal to 1/15. 1/15 ಪರ್ಸೆಂಟೇಜ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ 1/15 ಇಂಟು 100 ಮಾಡಿದಾಗ ನಮ್ಗೆ ಅದ್ರ ಪರ್ಸೆಂಟೇಜ್ ಎಷ್ಟು ಅಂತ ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು 6.66%. 100/15, 15 ಇಂಟು 6 90. ಅದಾದ್ಮೇಲೆ 10 ಉಳ್ಕೊಳ್ಳುತ್ತೆ, ಮತ್ತೆ ಒಂದು 0 ಹಾಕಿದಾಗ 6ರಿಂದಾನೇ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ 6.66%. ಮುಂಚೆ ಇದ್ದಿದ್ದ ಸಕ್ಕರೆ ಪ್ರಮಾಣ 5%, ಇವಾಗಿರೋದು 6.66%. ಸೊ ಚೇಂಜ್ ಎಷ್ಟಾಗಿದೆ? 1.66%. ಅದು ಟೋಟಲ್ ಕ್ವಾಂಟಿಟಿಗೆ. ಓಕೆ, ಟೋಟಲ್ ಕ್ವಾಂಟಿಟಿ ಚೇಂಜ್ ಆಗಿರೋದು, ಅದರ ಶೇರು 1.66%. ಬಟ್ ಆಬ್ಸಲ್ಯೂಟ್ ವ್ಯಾಲ್ಯೂ, ಮುಂಚೆ ಇದ್ದಿದ್ದ ವ್ಯಾಲ್ಯೂಗೂ ಇವಾಗಿರೋ ವ್ಯಾಲ್ಯೂಗೂ ನಾವು ನೋಡ್ಕೊಂಡ್ರೆ ಎಷ್ಟು ಚೇಂಜ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ಸ್ದಾಗ ಹೊಸದಾಗಿರೋ ಆವ್ರೇಜ್, ಓಕೆ, ಹೊಸದಾಗಿರೋ ಪ್ರಮಾಣ ಡಿವೈಡೆಡ್ ಬೈ ಮುಂಚೆ ಇದ್ದಿದ್ದ ಪ್ರಮಾಣನ ಡಿವೈಡ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ 6.66/5%. ಸೊ ಪರ್ಸೆಂಟೇಜಸ್ ಅಲ್ಲಿ ನಾನು ಅವಾಗಲೇ ಹೇಳಿದಾಗೆ ಆದಷ್ಟು ಡಿನಾಮಿನೇಟರ್ನ ಅಥವಾ ಯಾವುದೇ ವೇರಿಯಬಲ್ನ 10ಗೆ 100ಗೆ ಮಲ್ಟಿಪಲ್ ಆಗಿ ಇಟ್ಕೊಂಡಿರಿ. ಸೊ ಇಲ್ಲಿ ಇದು 5 ಇದೆ ಅಲ್ವಾ, ಇದನ್ನ 10 ಮಾಡಕ್ಕೆ ಡಿನಾಮಿನೇಟರ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ನ್ಯೂಮರೇಟರ್ನ ಕೂಡ 2 ಇಂದಾನೇ ಮಲ್ಟಿಪ್ಲೈ ಮಾಡಿ. ಎಷ್ಟಾಯ್ತು? 13.33/10. ಸೊ ಇಲ್ಲಿ 10% ಇದೆ ಅಂದ್ರೆ ಮೇಲ್ಗಡೆ 13.33 ಇದೆ. ಸೊ ಇದು 100 ಆಯ್ತು ಅಂತ ಅಂದ್ರೆ ಮೇಲ್ಗಡೆ ಇದ್ದಿದ್ದು 133.33 ಆಯ್ತು. ಸೊ 100 ಇದ್ದಿದ್ದು 133.33 ಆಯ್ತು ಅಂತಂದ್ರೆ ಇನ್ಕ್ರೀಸ್ ಆಗಿದ್ದೆಷ್ಟು? 33.33%. ಸೊ ಆನ್ಸರ್ ಬಂದ್ಬಿಟ್ಟು ಎ, 33.33.
ಸೊ ಇಲ್ಲಿ ಆಪ್ಷನ್ಸ್ ಅಷ್ಟೊಂದು ಕನ್ಫ್ಯೂಸಿಂಗ್ ಆಗಿಲ್ಲ, ಬಟ್ ಕೆಲವೊಂದ್ಸಲ ಕೇಳ್ಬೋದು ಇಟ್ ಇನ್ಕ್ರೀಸ್ಡ್ ಬೈ 1.66% ಅಂತ. ಆ ರೀತಿ ಆಗಲ್ಲ. ಟೋಟಲ್ ತಗೊಂಡಾಗ ಮುಂಚೆ ಎಷ್ಟು ಪ್ರಮಾಣ ಇತ್ತು, ಇವಾಗ ಎಷ್ಟು ಪ್ರಮಾಣ ಇದೆ ಅಂತ ನೋಡ್ಬೇಕು ಅಂದ್ರೆ ಮುಂಚೆ ಇದ್ದಿದ್ರಿಂದ ಡಿವೈಡ್ ಮಾಡಿದಾಗ ಮಾತ್ರ ಅದನ್ನ ಕಂಡುಹಿಡಿಯಕ್ಕೆ ಸಾಧ್ಯ. ಅದಕ್ಕೇನೆ 6.66 ನ 5 ಇಂದ ಡಿವೈಡ್ ಮಾಡಿ ನಾವು ಕಂಡುಹಿಡ್ತಿದ್ದು, ವಿಚ್ ಇಸ್ 33.33. ಓಕೆ, ಮುಂದಿನ ಪ್ರಶ್ನೆ. A man spends 35% of his income on food and 25% on children's education and 80% of the remaining income is spent on rent. ಗಮನ ಕೊಟ್ಟು ಕೇಳಿ, ಇಲ್ಲಿ 80% ಅಲ್ಲ, ಫಸ್ಟ್ ಅದೆಷ್ಟೋ ಖರ್ಚು ಮಾಡ್ತಾರೆ, ಉಳ್ಕೊಂಡಿದ್ರಲ್ಲಿ 80% ಬಂದು ರೆಂಟ್ ಮೇಲೆ ಖರ್ಚು ಮಾಡ್ತಾರೆ, ಬಾಡಿಗೆ ಮೇಲೆ. ಸೊ ವಾಟ್ ಪರ್ಸೆಂಟ್ ಆಫ್ ಇನ್ಕಮ್ ಈಸ್ ಈ ಲೆಫ್ಟ್ ವಿತ್? ಓಕೆ, ಇದನ್ನ ಈಕ್ವೇಶನ್ ಮೂಲಕನೂ ಮಾಡ್ಬೋದು. 35/100 ಅಂದ್ರೆ 0.35x ಅಂತ ಹಾಕೊಂಡು ಪ್ಲಸ್ 0.25x ಪ್ಲಸ್ 0.8 - x ಅದೆಷ್ಟು ಅಂತ ಗೊತ್ತಿಲ್ಲ, ಇಸ್ ಈಕ್ವಲ್ ಟು ಅಂತ ಮಾಡ್ಬೋದು. ಬಟ್ ಸಿಂಪ್ಲಿಸಿಟಿ ಸೇಕ್ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತಂದ್ರೆ, ಆ ವ್ಯಕ್ತಿ ಸ್ಯಾಲ್ರಿ 100ದು ಯಾವುದೇ ಮಲ್ಟಿಪಲ್ ತಗೊಳ್ಳಿ. 100 ಅಂದ್ರೆ ಮಲ್ಟಿಪಲ್ ಅಂದ್ರೆ 200, 300 ಅಲ್ಲ, 100, 1000, 10,000, 1 lakh ಆ ಥರ ಯಾವ್ದಾದ್ರು ತಗೊಳ್ಳಿ. ಅಸ್ಯೂಮ್ ಮಾಡ್ಕೊಳ್ಳೋಣ 1 ಲಕ್ಷ ಅಂತ. ಓಕೆ, ಇದು ಅವ್ರ ಸ್ಯಾಲ್ರಿ. ಈ ಸ್ಯಾಲ್ರಿಯಲ್ಲಿ 35% ಅಂದ್ರೆ ಎಷ್ಟಾಗುತ್ತೆ? 100 ರೂಪಾಯಲ್ಲಿ 35% ಅಂದ್ರೆ 35 ರೂಪಾಯಿ. ಅದೇ ರೀತಿ 1 ಲಕ್ಷದಲ್ಲಿ 35% ಅಂತ ಅಂದ್ರೆ 35,000 ರೂಪಾಯಿ ಆಯ್ತು. ಈ 35,000 ರೂಪಾಯಿ ಆ ವ್ಯಕ್ತಿ ಫುಡ್, ಆಹಾರದ ಮೇಲೆ ಖರ್ಚು ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್ 25% ಆನ್ ಚಿಲ್ಡ್ರನ್ಸ್ ಎಜುಕೇಶನ್. ಸೊ ವಿದ್ಯಾಭ್ಯಾಸದ ಮೇಲೆ 25% ಅಂದ್ರೆ 25,000 ಖರ್ಚು ಮಾಡ್ತಾರೆ. ಸೊ ಟೋಟಲ್ ಇಲ್ಲಿವರೆಗೂ ಎಷ್ಟು ಖರ್ಚಾಯ್ತು? 60,000 ರೂಪಾಯಿ ಖರ್ಚಾಯ್ತು. ಸೊ ಇಲ್ಲಿವರೆಗೂ ಖರ್ಚಾದಂತ ಮೊತ್ತ 60,000 ರೂಪಾಯಿ. ಓಕೆ, ಸೊ ಅವ್ರ ಸ್ಯಾಲ್ರಿ 1 ಲಕ್ಷದಲ್ಲಿ 60,000 ರೂಪಾಯಿ ಇಲ್ಲಿವರೆಗೂ ಖರ್ಚಾಗಿದೆ, ಉಳ್ಕೊಂಡಿದ್ದು 40,000. ಓಕೆ, ಈ 40,000ದಲ್ಲಿ ಅವ್ರು ಹೇಳಿರೋವಂಥದ್ದು ಏನು ಅಂತಂದ್ರೆ 80% ಯಾವ್ದ್ರ ಮೇಲೆ? ಬಾಡಿಗೆ ಮೇಲೆ ಹೋಗುತ್ತೆ ಅಂತ. ಅದೆಷ್ಟಾಗುತ್ತೆ ಅಂತ ಅಂದ್ರೆ 40,000 ಇಂಟು 80/100. ಇದು ಅವರು ಬಾಡಿಗೆ ಮೇಲೆ ಕೊಡುವಂತ ಮೊತ್ತ. ಸೊ 400 ಇಂಟು 80 ಆಯ್ತು, ಅದು 32,000 ರೂಪಾಯಿ ಆಗುತ್ತೆ. 4 ಇಂಟು 8 32, ಇನ್ ಮಿಕ್ಕಿದ್ದು 30, ಸೊ 32,000. ಅವಾಗ್ಲೇನೆ ಅವರು 35,000 ಮತ್ತೆ 25,000 ಫುಡ್ ಮೇಲೆ, ಎಜುಕೇಶನ್ ಮೇಲೆ ಖರ್ಚು ಮಾಡಿದ್ರು. 35, 25, ಇದು ರೆಂಟ್ ಮೇಲೆ 32K. ಸೊ ಟೋಟಲ್ ಎಷ್ಟಾಯ್ತು? 35, 25, 60, 60 ಪ್ಲಸ್ 32, 92,000 ರೂಪಾಯಿ ಖರ್ಚಾಯ್ತು. ಅವ್ರಿಗಿರೋಂಥ ಸಂಬಳ 1 ಲಕ್ಷ. ಸೊ 1 ಲಕ್ಷದಲ್ಲಿ 98,000 ಹೋದ್ರೆ ಉಳ್ಕೊಂಡಿದ್ದೆಷ್ಟು? 8,000 ರೂಪಾಯಿ. ಈ 8,000 ರೂಪಾಯಿನ ಪರ್ಸೆಂಟೇಜ್ ಅಲ್ಲಿ ಮಾಡ್ಬೇಕು ಅಂದ್ರೆ 8/100 ಆರ್ 8%. ಸೊ ಆನ್ಸರ್ ಬಂದ್ಬಿಟ್ಟು ಡಿ. ಈ ರೀತಿ ನಾವು 100ಗೆ ನಾವು ಎಷ್ಟು ಈಕ್ವೇಟ್ ಮಾಡ್ಕೋತೀವೋ ಅಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಪರ್ಸೆಂಟೇಜಸ್ ಅಲ್ಲಿ ಇದೊಂದು ಏನಂತಾರೆ ಟ್ರಿಕ್ ಅಂತಾನೆ ಕರೀಬಹುದು. ಓಕೆ, ಇನ್ನೊಂದು ಪ್ರಶ್ನೆ. 60% of the students in a class have passed. 60 students have failed. How many students have passed? ಓಕೆ, ಇದೂ ಸುಲಭವಾದ ಪ್ರಶ್ನೆನೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಕೊಟ್ಟಿಲ್ಲ, ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಯಬೇಕಾಗಿರೋದು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಪಾಸ್ ಆಗಿರೋದು ಅಂತ. ಸೊ ಫಸ್ಟ್ ಮೊದಲನೇದಾಗಿ 60% ಆಫ್ ದ ಸ್ಟೂಡೆಂಟ್ಸ್ ಪಾಸ್ ಆಗಿರೋರು. ಓಕೆ, ಅದನ್ನ ಒಂದು ಟೈಮ್ ಬೀಯಿಂಗ್ಗೆ ಅದನ್ನ ಸೈಡಲ್ಲಿ ಇಟ್ಟಿರಿ. 40% ಫೇಲ್ ಆದಂಥವ್ರು. ಸೊ 40% ಅಂದ್ರೆ ಟೋಟಲ್ ಇರೋದೇ 100% ಅಲ್ವಾ?
ಸೊ 60% ಜನ ಪಾಸ್ ಆದ್ರು ಅಂದ್ರೆ ಫೇಲ್ ಆದವ್ರು 40%. ಅವ್ರು ಎಷ್ಟು ಜನ ಅಂತ ಕೊಟ್ಟಿದ್ದಾರೆ? 60 ಜನ. ಸೊ 40% ಇಸ್ ಈಕ್ವಲ್ ಟು 60. ಇದನ್ನ ನೀವು 10% ಕನ್ವರ್ಟ್ ಮಾಡ್ಕೊಳ್ಳಿ, ಡಿವೈಡ್ ಬೈ 4. ಸೊ ಇದನ್ನ 60/4 ಮಾಡಿದಾಗ 15 ಅಂತ ಆಯ್ತು. ಸೊ ನಮಗ್ ಸಿಕ್ಕಿದೇನು ಅಂತಂದ್ರೆ 10% ಇಸ್ ಈಕ್ವಲ್ ಟು 15 ಅಂತ. ಇದು ಟೋಟಲ್ ಕ್ಲಾಸ್ ಸ್ಟ್ರೆಂತ್ಗೆ ಅಂತ ಕನ್ವರ್ಟ್ ಮಾಡಿದ್ರೆ 150 ಆಗುತ್ತೆ. ಬಟ್ ಇದು ನಮ್ಮನ್ನ ಕೇಳಿಲ್ಲ, ನಮಗ್ ಬೇಕಾಗೂ ಇಲ್ಲ. ಅವ್ರು ಕೇಳಿರೋದೇನು ಅಂತಂದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಅಂತ. ಸೊ 40% ಫೇಲ್ ಆದ್ರೆ 60% ಪಾಸ್ ಆಗಿರ್ಬೇಕು. ಸೊ ಈ 10% ನ 60 ಮಾಡ್ಬೇಕು ಅಂದ್ರೆ ಇಂಟು 6 ಮಾಡ್ತೀವಿ. ಸೊ ಇಲ್ಲೂ ಕೂಡ ಮಲ್ಟಿಪ್ಲೈ ಬೈ 6. ಅವಾಗ ಏನಾಗುತ್ತೆ ಅಂದ್ರೆ 15 into 6 90. ಸೊ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಆಕ್ಚುಲಿ ಪಾಸ್ಡ್ ಇಸ್ 90. ಇನ್ನೊಂದು ರೀತಿ ಹೇಗ್ ಮಾಡ್ಬೋದು ಅಂತಂದ್ರೆ, ಈ 150 ಜನ ಇದಾರಲ್ವಾ, ಇದು ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇಸ್ ಈಕ್ವಲ್ ಟು ಪಾಸ್ ಪ್ಲಸ್ ಫೇಲ್. 150 ಇಸ್ ಈಕ್ವಲ್ ಟು ಪಾಸ್ ಪ್ಲಸ್ ಫೇಲ್. ಪಾಸ್ ಎಷ್ಟು ಅಂತ ಗೊತ್ತಿಲ್ಲ, ಫೇಲ್ ಆದವರು 60 ಜನ. ಸೊ ಇದನ್ನ ಆ ಸೈಡ್ಗೆ ಹಾಕೊಂಡಾಗ ಉಳ್ಕೊಳ ಪಾಸ್ ಆದಂತವ್ರು ಎಷ್ಟು ಅಂದ್ರೆ 90. ಈ ರೀತಿನೂ ಮಾಡ್ಬೋದು. ಎರಡೂ ಸಿಂಪಲ್ ಏನೆ. ಬಟ್ ನಾನು ಈ 10% ಕನ್ವರ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಎಷ್ಟು % ಕೇಳಿದಾರೋ ಅದೇ ಮಾಡ್ತೀನಿ. ಒಂದು ಸ್ಟೆಪ್ ಉಳಿಸುತ್ತೆ ಅಷ್ಟೆ. ಓಕೆ, ಮುಂದಿನ ಪ್ರಶ್ನೆ. ವೆನ್ ದ ಸೈಡ್ ಆಫ್ ಅ ಸ್ಕ್ವೇರ್ ಇಸ್ ಇನ್ಕ್ರೀಸ್ಡ್ ಬೈ 10%, ಬೈ ವಾಟ್ % ಇಟ್ಸ್ ಏರಿಯಾ ವಿಲ್ ಗೆಟ್ ಇನ್ಕ್ರೀಸ್ಡ್? ಓಕೆ, ಇಲ್ಲಿ ಇವಾಗ ಒಂದು ಸ್ಕ್ವೇರ್ ಅಂತ ತಗೊಂಡಾಗ ಓಕೆ, ಇದೊಂದು ಸ್ಕ್ವೇರ್, ರಫ್ ಆಗಿ ಒಂದು ಸ್ಕ್ವೇರ್ ಅನ್ಕೊಳ್ಳೋಣ. ಈ ಸ್ಕ್ವೇರ್ನ ಪ್ರತಿಯೊಂದು ಸೈಡ್ನ ಕೂಡ ಅವರು 10% ಜಾಸ್ತಿ ಮಾಡ್ತಾರಂತೆ. ಸೊ ಓವರ್ ಆಲ್ ಆಗಿ ಅದ್ರ ಏರಿಯಾ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ರೀತಿ ನೋಡ್ಬೋದು ಅಂತಂದ್ರೆ ಅನ್ಕೋಬಹುದು ನೀವು, 10% ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಏರಿಯಾ ಕೂಡ ಇವಾಗ ಏರಿಯಾ ಕೂಡ 10% ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಅನ್ಕೋಬಹುದು. ಬಟ್ ಆ ರೀತಿ ಆಗಲ್ಲ. ಯಾಕೆ ಅಂತಂದ್ರೆ, ಇದೊಂದು ಸ್ಕ್ವೇರ್ ಅನ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ಸೈಡು 10 ಮೀಟರ್ ಇದೆ ಅನ್ಕೊಳ್ಳಿ. ಏರಿಯಾ ಆಫ್ ದ ಸ್ಕ್ವೇರ್ ಎಷ್ಟು? ಸೈಡ್ ಇಂಟು ಸೈಡ್. ಸೊ ಇದು 10 into 10 ಏನಾಯ್ತು ಅಂದ್ರೆ 100 ಸ್ಕ್ವೇರ್ ಮೀಟರ್ಸ್ ಆಯ್ತು ಏರಿಯಾ. ಆಯ್ತಾ? ಈ 100 ಸ್ಕ್ವೇರ್ ಮೀಟರ್ಸ್ ಬಂದು ಫಸ್ಟ್ ಮುಂಚೆ ಇದ್ದಿದ್ದ ಏರಿಯಾ. ಆಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ, ಏರಿಯಾ ಆಫ್ ದ ಸೈಡ್ ಆಫ್ ಅ ಸ್ಕ್ವೇರ್, ಪ್ರತಿಯೊಂದು ಸೈಡ್ ನ 10% ಇನ್ಕ್ರೀಸ್ ಮಾಡಿದಾರಂತೆ. ಸೊ 10 ಅಲ್ಲಿ 10% ಅಂದ್ರೆ ಎಷ್ಟು? 10/100 1. ಸೊ ಇವಾಗ ಹೊಸದಾಗ ಆಗಿರೋ ಸ್ಕ್ವೇರ್ ಎಷ್ಟಾಯ್ತು ಅಂತ ಅಂದ್ರೆ, ಸೈಡ್ 11 ಈಚ್ ಆಗಿದೆ. ಇವಾಗ ಆಗಿರೋದು 11 ಈಚ್. ಸೊ ಹೊಸ ಸ್ಕ್ವೇರ್ ಇಂದು ಏರಿಯಾ ಎಷ್ಟು ಅಂತಂದ್ರೆ 11 into 11 is equal to 121 square meters. ಓಕೆ, ಸೊ ಏರಿಯಾ ಇನ್ಕ್ರೀಸ್ ಆಗಿದ್ದು 10% ಆಗಿದ್ರು ಸಹ ಟೋಟಲ್ ಏರಿಯಾ ಅಂತ ತಗೊಂಡಾಗ ಇನ್ಕ್ರೀಸ್ ಆಗಿರುವಂಥದ್ದು 21 extra meters, which is nothing but 21%. So the actual area which increased is 21%. So answer is this. ಓಕೆ, ಏಳನೇ ಪ್ರಶ್ನೆ. 2 numbers are less than the third number by 30% and 37% respectively. How much percent is the second number less than the first? ಓಕೆ, ಇಲ್ಲಿ 3 ನಂಬರ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ 3 ನಂಬರ್ಸ್ ಇರೋದು, ಅದರಲ್ಲಿ ಅದಕ್ಕೆ ರೆಫರೆನ್ಸ್ ಆಗಿ ಇಟ್ಕೊಂಡು ಅದನ್ನ ಒಂದ್ ಕಡೆ ಇಟ್ಕೊಂಡು ಆ ನಂಬರ್ನ 3ನೇ ನಂಬರ್ಗೆ 2ನೇ ನಂಬರ್ ಮತ್ತೆ 1ನೇ ನಂಬರ್ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಆಯ್ತಾ? ಅದನ್ನ ಇಟ್ಕೊಂಡು ಹೌ ಮಚ್ % ಇಸ್ ದ ಸೆಕೆಂಡ್ ನಂಬರ್ ಲೆಸ್ ದನ್ ದ ಫಸ್ಟ್ ಅಂತ ಕಂಡುಹಿಡಿಯಬೇಕು. ಓಕೆ, ಸೊ ಇಲ್ಲೂ ಅಷ್ಟೇ. ಏನ್ ಮಾಡೋಣ ಅಂದ್ರೆ, ಥರ್ಡ್ ನಂಬರ್ನ 100ಕ್ಕೆ 1000ಕ್ಕೆ ಹತ್ರ ಇರೋ ನಂಬರ್ ಆಗಿ ಇಟ್ಕೊಳ್ಳೋಣ, 100 ಅಂತ. ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೆಕೆಂಡ್ ನಂಬರ್ ಅಂಡ್ ಫಸ್ಟ್ ನಂಬರ್ ಇಸ್ ಲೆಸ್ ಬೈ 30% ಅಂಡ್ 37% ಅಂತ. 100ರಲ್ಲಿ 30% ಅಂತಂದ್ರೆ 30ನೇ. ಸೊ 100 - 30, 30 ಹೋದಾಗ 100ರಲ್ಲಿ 70 ಆಗುತ್ತೆ.
ಮೊದಲನೇ ನಂಬರ್ ಎಷ್ಟಾಯ್ತು ಅಂತ ಅಂದ್ರೆ 37 ಹೋಗುತ್ತೆ. 37% ಆಫ್ 100 ಇಸ್ 37. ಸೊ 100 ಮೈನಸ್ 37 63 ಆಯ್ತು. ಓಕೆ, ಈ 3 ನಂಬರ್ ಸಿಕ್ಕಾದ್ಮೇಲೆ ಅವ್ರು ಕೇಳಿರೋದೇನು, ಹೌ ಮಚ್ ಪರ್ಸೆಂಟ್ ಇಸ್ ದ ಸೆಕೆಂಡ್ ನಂಬರ್ ಲೆಸ್ ದೆನ್ ದ ಫಸ್ಟ್ ಅಂತ. ಇಲ್ಲಿ ಆಕ್ಚುಲಿ ಸೆಕೆಂಡ್ ನಂಬರ್ ಬಂದು 63 ಮತ್ತೆ ಥರ್ಡ್ ನಂಬರ್ 73. ಸೊ ಈ 63 70ಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಡಿವೈಡ್ ಮಾಡಿ ಕಂಡುಹಿಡಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ 63/70 ಇಂಟು 100. ದಿಸ್ ಇಸ್ ದ ಅಮೌಂಟ್ ಆಫ್ ಪರ್ಸೆಂಟೇಜ್ ಇಟ್ ಇಸ್ ಲೆಸ್ ಅಂತ. ಸೊ ಏನಾಗುತ್ತೆ ಅಂದ್ರೆ 9/10 ಇಂಟು 100. ಐಮ್ ಸಾರಿ, ಒಂದು ನಿಮಿಷ. 63/70 ಆಯ್ತಲ್ವಾ? ಸೊ ಇದೇನಾಯ್ತು, 9/10 ಆಯ್ತು. ಸೊ ಇದು 9ರಷ್ಟಿದ್ರೆ ಇದು 10ರಷ್ಟಿದೆ. ಸೊ ಇದನ್ನ 100 ಕನ್ವರ್ಟ್ ಮಾಡೋಣ. ಸೊ ಅವಾಗ 100 ಅಂತ ಅಂದ್ರೆ ಎರಡೂ ಕಡೆ 10 ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ಇದು 90 ಆಗುತ್ತೆ, ಇದು 100 ಆಗುತ್ತೆ. ಸೊ ಎರಡನೇ ನಂಬರ್ ಮೂರನೇ ನಂಬರ್ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ರೆ 10% ಕಡಿಮೆ ಇದೆ. ಸೊ ಆಕ್ಚುಯಲ್ ಆನ್ಸರ್ ಬಂದು ಇಫ್ ವಿ ಸಿ ಸೆಕೆಂಡ್ ನಂಬರ್ ಇಸ್ ಲೆಸ್ ದ್ಯಾನ್ ದ ಫಸ್ಟ್ ನಂಬರ್ ಬೈ 10%. ಆ ಈಕ್ವೇಶನ್ ಬಂತಲ್ವಾ 63/70, ಅದು 9:10 ಅಂತ ಆಯ್ತು. ಅದು ಬರೀ 10ಗೆ. 100ಗೆ ಅಂತ ತಗೊಂಡಾಗ ಅದರ ಡಿಫ್ರೆನ್ಸ್ ಬಂದು 10% ಆಗುತ್ತೆ. ಸೊ ಹೀಗೆ ಸಿಂಪಲ್ ಅಸಂಪ್ಷನ್ಸ್ ಇಂದ ಕೂಡ ಪರ್ಸೆಂಟೇಜ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತಂದ್ರೆ ಬೈ ಅಸ್ಯೂಮಿಂಗ್ ದ ನಿಯರೆಸ್ಟ್ ನಂಬರ್ ಟು ಬಿ 100, 1000 and so on. ಸೊ ಈ ರೀತಿ. ಓಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಇದು. ಈ ಥೀಮ್ ತುಂಬಾ ಸಲಾನೇ ರಿಪೀಟ್ ಆಗಿದೆ. ಹೇಳ್ಬೇಕು ಅಂತಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಕೊಡ್ತಾರೆ, ಟೋಟಲ್ ಮಾರ್ಕ್ಸ್ ಕೊಡ್ತಾರೆ, ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಬೇಕು ಅಂತ ಕೇಳ್ತಾರೆ. ಇದು KPSC ಫೇವ್ರೇಟ್ ಥೀಮ್. ಈ ರೀತಿ 15ಅಲ್ಲೂ ಕ್ವೆಶನ್ ಬಂದಿದೆ, ಮತ್ತೆ 17ಅಲ್ಲೂ ಬಂದಿದೆ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. A student scored 30% marks in the first paper of physics out of 180 marks. Sorry, a student who scored 30% of the marks in the first paper of physics out of 180 marks. ಓಕೆ, ಆ ಸಬ್ಜೆಕ್ಟ್ ಇದ್ದಿದ್ದು 180 ಮಾರ್ಕ್ಸ್ಗೆ, ಅದರಲ್ಲಿ ಅವ್ರು ಸ್ಕೋರ್ ಮಾಡಿರೋದು 30%. That student has to get an overall score of at least 50% in 2 papers. ಆಯ್ತಾ? The second paper is of 150 marks. ಆ ಎರಡು ಸಬ್ಜೆಕ್ಟ್ ವೇಟೇಜ್ ಒಂದೇ ಇಲ್ಲ, ಬೇರೆ ಬೇರೆ ಇದೆ. ಅಂಡ್ ಹಾಗಿರ್ಬೇಕಾದ್ರೆ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈ ಶುಡ್ ಸ್ಕೋರ್ ಇನ್ ದ ಸೆಕೆಂಡ್ ಪೇಪರ್ ಟು ಗೆಟ್ ದ ಓವರ್ ಆಲ್ ಆವರೇಜ್ ಸ್ಕೋರ್. ಅಂದ್ರೆ ಆ ಸ್ಟೂಡೆಂಟ್ ಫಸ್ಟ್ ಸಬ್ಜೆಕ್ಟ್ ಅಲ್ಲಂತೂ 30% ತೆಗೆದಿದ್ದಾಗಿದೆ. ಟೋಟಲ್ ಪರ್ಸೆಂಟೇಜ್ ತಗೊಂಡಾಗ ಅವ್ರು 50% ಮೇಲ್ ತೆಗಿಬೇಕು ಅಂತಂದ್ರೆ 50% ಆದ್ರೂ ತೆಗಿಬೇಕು ಅಂತಂದ್ರೆ ಎರಡನೇ ಪೇಪರ್ ಅಲ್ಲಿ ಎಷ್ಟು ತೆಗಿಬೇಕು ಅಂತ. ಓಕೆ, ಇದು ವೆರಿ ಸಿಂಪಲ್. ಫಸ್ಟ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಪೇಪರ್ ಅಲ್ಲಿ 180 ಮಾರ್ಕ್ಸ್ ಇದೆ, ಆಯ್ತಾ? ಸೆಕೆಂಡ್ ಪೇಪರ್ ಅಲ್ಲಿ 150 ಮಾರ್ಕ್ಸ್ ಇದೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು? 330 ಮಾರ್ಕ್ಸ್. ಸೊ ಆ ವ್ಯಕ್ತಿ ಪಾಸ್ ಆಗ್ಬೇಕು ಅಂದ್ರೆ ಈ 330 ಮಾರ್ಕ್ಸ್ ಅಲ್ಲಿ ಅಟ್ ಲೀಸ್ಟ್ 50% ತೆಗಿಬೇಕು. 50% ಅಂದ್ರೆ ಏನು? ಇಂಟು 1/2. ಸೊ ಆ ವ್ಯಕ್ತಿ ಪಾಸ್ ಆಗ್ಬೇಕು ಅಂದ್ರೆ 165 ಮಾರ್ಕ್ ತೆಗಿಬೇಕು. ಮೊದಲನೇ ಪೇಪರ್ ಅಲ್ಲಿ ಅವ್ರು ಎಷ್ಟು ಮಾರ್ಕ್ ತೆಗೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಅವ್ರು ಕೊಟ್ಟಿರೋದು 30% ಮಾರ್ಕ್ಸ್ ತೆಗೆದ್ರು ಔಟ್ ಆಫ್ 180 ಅಂತ. ಸೊ ಅವಾಗ ಎಷ್ಟಾಗುತ್ತೆ ಅಂದ್ರೆ 30/100 ಇಂಟು 180 ಆಗುತ್ತೆ. ಇದು ಅವರು ಫಿಸಿಕ್ಸ್ ಪೇಪರ್ ಅಲ್ಲಿ ತೆಗೆದಂತ ಮಾರ್ಕ್ಸ್. ಸೊ ಕೊನೆಗೆ ಉಳ್ಕೊಂಡಿದ್ದು 6 into 9. ಅವ್ರು ಫಿಸಿಕ್ಸ್ ಅಲ್ಲಿ ತೆಗ್ದಿರೋದು 54 ಮಾರ್ಕ್. ಎರಡನೇ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತೆಗಿಬೇಕು ಅಂತ ಗೊತ್ತಿಲ್ಲ, ಬಟ್ ಪಾಸ್ ಆಗ್ಬೇಕು ಅಂದ್ರೆ ಅವ್ರು ಟೋಟಲ್ ಆಗಿ ತೆಗಿಬೇಕಾಗಿರೋದೊಂದು 165 ಮಾರ್ಕ್. ಸೊ ಸೆಕೆಂಡ್ ಪೇಪರ್ ಅಲ್ಲಿ ಅವ್ರು ತೆಗಿಬೇಕಾಗಿರೋದು ಈ ಟೋಟಲ್ ಮಾರ್ಕ್ಸ್
ಮೈನಸ್ ಫಿಸಿಕ್ಸಲ್ಲಿ ಎಷ್ಟು ತೆಗೆದ್ರು ಅಂತ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಅವ್ರು ಎರಡನೇ ಸಬ್ಜೆಕ್ಟ್ ಅಲ್ಲಿ ತೆಗಿಬೇಕಾಗಿರೋಂಥ ಮಾರ್ಕ್ಸ್ 111 ಅಂತ ಗೊತ್ತಾಗುತ್ತೆ. ಆಯ್ತಾ, ನಮ್ಗೆ 111 ಮಾರ್ಕ್ಸ್ ತೆಗಿಬೇಕು ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಕೇಳಿಲ್ಲ. ಅವ್ರು ಕೇಳಿರೋದು ಸೆಕೆಂಡ್ ಪೇಪರ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿಬೇಕು ಅಂತ. ಸೊ ಅವಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಸೆಕೆಂಡ್ ಪೇಪರ್ ಅಲ್ಲಿ ತೆಗಿಬೇಕಾಗಿರೋದು 111 ಮಾರ್ಕ್ಸ್. ಆ ಸೆಕೆಂಡ್ ಪೇಪರ್ ಇರೋದು ಎಷ್ಟು ಮಾರ್ಕ್ಸ್ಗೆ? 150. ಸೊ ಇದನ್ನ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಸಿಗುತ್ತೆ ನಮ್ಗೆ. ಸೊ 111 ಒಂದು ಸ್ವಲ್ಪ ಆಡ್ ನಂಬರ್, ಸಡನ್ ಆಗಿ ತೋಚಲ್ಲ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ, ಬಟ್ 3 ಇಂದ ಡಿವೈಡ್ ಆಗುತ್ತೆ. ಈ ತರ ನಿಮ್ಗೆ 1 ಇಂದ ಎಂಡ್ ಆಗುವಂತ ನಂಬರ್ ಕಾಣಿಸಿದ್ರೆ 379 ಇಂದ ಚೆಕ್ ಮಾಡಿ. ಓಕೆ, ಸೊ ಇದನ್ನ 3 ಇಂದ ನೋಡಿದಾಗ 3 ಇಂಟು 50 is 150. 37/50 ಆಯಿತು. 37/50 into 100 is the amount of marks he needs to get. ಡಿವೈಡ್ ಆಯಿತು. 37 into 2, 37 into 2, 74% ಆಯಿತು. ಸೊ ಅವರು ಸೆಕೆಂಡ್ ಪೇಪರ್ ಅಲ್ಲಿ ಪಾಸ್ ಆಗಬೇಕು ಅಂದ್ರೆ ತೆಗಿಬೇಕಾಗಿರುವಂತ ಪರ್ಸೆಂಟೇಜ್ 74. ಈ ರೀತಿ ಸುಲಭವಾಗಿ ಮಾಡ್ಬೋದು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಆವ್ರೇಜಸ್ ಮತ್ತೆ ಅದರದ್ದು ಕಂಟಿನ್ಯೂಡ್ ಟಾಪಿಕ್ ಆದಂತ ಪರ್ಸೆಂಟೇಜ್ನ ನೋಡಿದ್ವಿ. ಮುಂದಿನ ಕ್ಲಾಸಲ್ಲಿ ಮುಂದೆ ಇವಾಗ ಏಜಸ್ ಮೇಲೆ ಕಲಿಯೋಣ. ಏಜಸ್ ಆದ್ಮೇಲೆ ನಾವು ಮುಂದಿನ ತರಗತಿಯಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಗ್ಗೆ ಓದೋಣ. ಓಕೆ, ಸೊ ನಾವು ಇವಾಗ ಕಲಿಯುವಂತ ಟಾಪಿಕ್ ಬಂದ್ಬಿಟ್ಟು ಏಜಸ್ ಅಂತ. ಸೊ ಈ ಪ್ರಾಬ್ಲಮ್ಸ್ ಆನ್ ಏಜಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ರೇಷಿಯೋ ಕೊಟ್ಟಿರ್ತಾರೆ. ಒಬ್ಬ ತಂದೆ ಮತ್ತೆ ಮಗನ್ಗೆ ಅಥವಾ ಫ್ಯಾಮಿಲಿಲಿ ಯಾವುದೇ ಇದರಲ್ಲಿ ಸಂಬಂಧದಲ್ಲಿ ಒಂದು ರೇಷಿಯೋ ಕೊಟ್ಟಿರ್ತಾರೆ. 1 ಡಬಲ್ ಇದ್ರು, ಟ್ರಿಪಲ್ ಇದ್ರು, 4 ಟೈಮ್ಸ್ ಇದ್ರು 10 ವರ್ಷದ ಹಿಂದೆ. ಇವಾಗ ಅದೇನೋ ಇನ್ನೊಂದು ರೇಷಿಯೋ ಇದೆ, ಮುಂದೆ 10 ವರ್ಷ ಆದ್ಮೇಲೆ ಯಾವ ರೇಷಿಯೋ ಆಗುತ್ತೆ, ಆ ತರದ ಪ್ರಶ್ನೆಗಳು ಕೇಳೋದು ಜಾಸ್ತಿ ಈ ಏಜಸ್ ಅಲ್ಲಿ. ಏಜಸ್ ತೀರಾನೇ ಇಂಪಾರ್ಟೆಂಟ್ ಟಾಪಿಕ್ ಅಂತಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಪ್ರತಿ ವರ್ಷ ಏನ್ ಕ್ವೆಶನ್ ಬರಲ್ಲ. ಬಟ್ ಬಂದಿದೆ ಗೆಜೆಟೆಡ್ ಪ್ರೊಬೇಷನರ್ ಅಲ್ಲಿ ಅಟ್ಲೀಸ್ಟ್ ಇಲ್ಲಿವರೆಗೂ ಲಾಸ್ಟ್ 4 ಪೇಪರ್ಸ್ ತಗೊಂಡಾಗ ಅಟ್ಲೀಸ್ಟ್ 3 ಕ್ವೆಶನ್ಸ್ ಬಂದಿದೆ. ಒಂದ್ಸಲ 2, ಒಂದ್ಸಲ 1, ಇನ್ನೊಂದು ಪೇಪರ್ ಅಲ್ಲಿ ಇರ್ಲಿಲ್ಲ. ಸೊ ನೋಡೋಣ ಈ ಏಜಸ್ ಪ್ರಾಬ್ಲಮ್ಸ್ ಹೇಗ್ ಮಾಡೋದು ಅಂತ. ಸೊ ಇದಕ್ಕೆ ಬೇಸಿಕ್ ಆಗಿ ಏನು ಗೊತ್ತಿರ್ಬೇಕಾಗಿಲ್ಲ. ರೇಷಿಯೋ ಅಂಡ್ ಪ್ರೊಪೋರ್ಷನ್ದೇ ಒಂದು ಎಕ್ಸ್ಟೆಂಡೆಡ್ ಟಾಪಿಕ್ ಆಗಿ ಇದನ್ನ ನೋಡ್ಬೇಕು. ಇಲ್ಲಿ ಡೇಟಾ ಯೂಶಲಿ 3 ರೀತಿ ಕೊಟ್ಟಿರ್ತಾರೆ. ಸೊ ಇನ್ಫಾರ್ಮೇಶನ್ ಇನ್ ದೀಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಆಫ್ 3 ಟೈಪ್ಸ್. ಇಟ್ ಕ್ಯಾನ್ ಬಿ ಆಫ್ 3 ಟೈಪ್ಸ್. ಆ 3 ಟೈಪ್ಸ್ ಯಾವುದು ಅಂತ ಅಂದ್ರೆ, ಪ್ರೆಸೆಂಟೇಜಸ್ ಕೊಟ್ಟಿರ್ತಾರೆ 20 years and 30 years or something like that. ಒಂದು ಕೆಲವು ವರ್ಷಗಳ ಹಿಂದೆ ಎಷ್ಟಿತ್ತು ಮತ್ತೆ ಅಥವಾ ಒಂದು ಕೆಲವು ವರ್ಷಗಳಾದ್ಮೇಲೆ ಎಷ್ಟಾಗುತ್ತೆ, ಈ ರೀತಿ ಡೇಟಾ ಕೊಟ್ಟಿರ್ತಾರೆ. ನಾವು ಈ ಯಾವ್ದಾದ್ರು 2 ಕೊಟ್ಟಿರ್ತಾರೆ, ಯೂಶಲಿ 2 ಕೊಟ್ಟು ಇನ್ನೊಂದು ಯಾವ್ದು ಅಂತ ಕಂಡುಹಿಡಿಯಕ್ ನಮ್ಗೆ ಹೇಳ್ತಾರೆ. ಸೊ ಆ ರೀತಿ ಇದರಲ್ಲಿ ಟ್ರಿಕ್ ಅಂತ ಏನೂ ಇಲ್ಲ. ಬಟ್ ನಾವು ಈಕ್ವೇಶನ್ ಬರ್ಕೋತೀವಲ್ವಾ ರೇಷಿಯೋಗೆ ತಗೊಂಡು, ಅವಾಗ ನಾವು ಎಡವಿದ್ರೆ ನಮ್ಗೆ ಆನ್ಸರ್ ಸಿಗಲ್ಲ. ಸೊ ಅದೊಂದು, ಇವಾಗ 10 years ago ಅಂದ್ರೆ ಮೈನಸ್, ಇವಾಗ ಪ್ರೆಸೆಂಟ್ ಏಜ್ ನ ನಾವು ಎಕ್ಸ್ ಅಂತ ತಗೋಬೇಕು. 10 years ago ಅಂದ್ರೆ ಈ ಎಕ್ಸ್ ಏನಾಗುತ್ತೆ ಅಂದ್ರೆ ಎಕ್ಸ್ ಮೈನಸ್ 10 ಆಗುತ್ತೆ. 10 years hence, 10 years later ಅಂದ್ರೆ ಎಕ್ಸ್ ಪ್ಲಸ್ 10 ಆಗಿರುತ್ತೆ. ಸೊ ಈ ರೀತಿ ಬರ್ಕೊಂಡು ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೊ ನೋಡೋಣ ಮೊದಲನೇ ಪ್ರಾಬ್ಲಮ್ ಏನು ಅಂತ. ಫಾದರ್ಸ್ ಪ್ರೆಸೆಂಟ್ ಏಜ್ ಇಸ್ ಥ್ರೈಸ್ ದ ಏಜ್ ಆಫ್ ಹಿಸ್ ಸನ್. 10 years hence, father's age will be twice the age of his son. Okay, find the present age of the father. Okay, ಇವಾಗ ಏನ್ ಮಾಡೋಣ ಅಂತಂದ್ರೆ, ಏಜ್ ಬಂದ್ಬಿಟ್ಟು ಥ್ರೈಸ್ ಅಂತ ಇದೆ. ಸೊ ಫಾದರ್ಸ್ ಏಜ್ ಬಂದು, ಸೊ ಫಾದರ್ಸ್ ಏಜ್ ಅವ್ರಿಗೆ ಏನ್ ಡೇಟಾ ಕೊಟ್ಟಿದಾರೋ ಅದನ್ನ ಬರೆಯೋಣ. ಫಾದರ್ಸ್ ಏಜ್ ಇಸ್ 3 times ಆಫ್ ಸನ್. ಸೊ ಇವಾಗ ಏಜ್ ಎಕ್ಸ್ ಅಂತ ತಗೊಂಡ್ರೆ ಫಾದರ್ಸ್ ಏಜ್ ಏನಾಗುತ್ತೆ ಅಂದ್ರೆ 3x ಆಗುತ್ತೆ, ಮತ್ತೆ ಸನ್ ಏಜ್ ಬಂದ್ಬಿಟ್ಟು ಎಕ್ಸ್ ಆಗುತ್ತೆ.
ಆಯ್ತಾ. ಸೊ ಇದು ಫಸ್ಟ್ ಡೇಟ್ ಅವ್ರು ಕೊಟ್ಟಿರೋದು. ಅದಾದ್ಮೇಲೆ ಏನ್ ಕೇಳಿದ್ದಾರೆ ಅಂದ್ರೆ 10 years ಹೆನ್ಸ್, ಆಫ್ಟರ್ 10 years ಫಾದರ್ಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್ ಅಂತ. ಸೊ 3x plus 10 is equal to twice the age of his son. ಸೊ ಈ ಎರಡು ಡೇಟಾನ ತಗೊಂಡು ನಾವು ಎಕ್ಸ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಎಷ್ಟು ಅಂತ ತಿಳ್ಕೋಬೇಕು. ಓಕೆ, ಸೊ ಇದನ್ನ ಈಕ್ವೇಶನ್ ಆಗಿ ಬರ್ಕೊಂಡಾಗ 3x plus 10 is equal to 2x plus 20. 3x minus 2x is equal to 10. ಸೊ ಎಕ್ಸ್ ಎಷ್ಟಾಯ್ತು? 10 ವರ್ಷ ಆಯ್ತು. ಓಕೆ, ಸೊ ಇಲ್ಲಿಗೆ ಸಾಲ್ವ್ ಆಗ್ಲಿಲ್ಲ ಪ್ರಾಬ್ಲಮ್. ಅವ್ರು ಕೇಳಿರೋದೇನು ಅಂತಂದ್ರೆ ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಅಂತ. ಸೊ ಪ್ರೆಸೆಂಟ್ ಏಜ್ ಎಷ್ಟು ಅಂದ್ರೆ 3 times ದ ಏಜ್ ಆಫ್ ಹಿಸ್ ಸನ್ ಅಂತ. ಸೊ ಎಕ್ಸ್ ಬಂದ್ಬಿಟ್ಟು ಸನ್ನಿನ ಏಜ್ ಆಗಿದ್ರೆ ಇವ್ರದ್ದು 3 times ಆಗಿರುತ್ತೆ. ಸೊ ನಾವು 3 times ನ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ಏಜ್ 30 years ಆಗುತ್ತೆ. ಸೊ 30 years ಆಗುತ್ತೆ. ಇದನ್ನ ಇನ್ನೊಂದು ರೀತಿ ಕ್ರಾಸ್ ವೆರಿಫೈ ಮಾಡೋದು ಹೇಗೆ ಅಂತಂದ್ರೆ ಪ್ರೆಸೆಂಟ್ ಏಜ್ ಇಷ್ಟಿದೆ, ಓಕೆ, ಥ್ರೈಸ್ ದ ಏಜ್ ಆಫ್ ಹಿಸ್ ಸನ್ ಅಂತ ಅಂದ್ರೆ ಸನ್ದು 10 years ಅಂತ ಅನ್ಕೊಳ್ಳೋಣ. ಇನ್ನು 10 ವರ್ಷ ಕಳೆದಿದ್ದಾದ್ಮೇಲೆ ಫಾದರ್ ಏಜ್ ಎಷ್ಟಾಗುತ್ತೆ? 40 years ಆಗುತ್ತೆ. ಮಗನ ಏಜ್ಗೂ 10 years ಆಡ್ ಆದಾಗ 20 ವರ್ಷ ಆಗುತ್ತೆ. ಸೊ 10 ವರ್ಷ ಆದ್ಮೇಲೆ ಇಸ್ ಇಟ್ ಡಬಲ್ ದ ಏಜ್ ಆಫ್ ಹಿಸ್ ಸನ್? ಎಸ್, 20 into 2 is 40. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ ಏಜ್ 30 years is equal to 10 ಅಂದ್ರೆ 3 times ಆಗ್ತಾ ಇದೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಬಂದ್ಬಿಟ್ಟು 30 years. ಈ ರೀತಿ ಇದೇ ನೀವು ಈ 3x ಅಂತ ಬರ್ಕೊಂಡಿದ್ರಿ ಅಲ್ವಾ, 10 years ago ಅಂದ್ರೆ ಏನಂತ ಬರ್ಕೋತಾ ಇದ್ರಿ? 3 into x minus 10 is equal to x minus 10 ಈ ರೀತಿ ಬರ್ಕೋತಾ ಇದ್ರಿ ಅಷ್ಟೇ, ಅದ್ ಬಿಟ್ಟು ಇನ್ನೇನು ಇಲ್ಲ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಇನ್ ಬೇರೆ ಏನ್ ಚೇಂಜಸ್ ಇಲ್ಲ, ಯು ಕ್ಯಾನ್ ಡೂ ಇಟ್. ಓಕೆ, ಎರಡನೇ ಪ್ರಾಬ್ಲಮ್ ಇಲ್ಲಿ ನೋಡಿ, ಪ್ರೆಸೆಂಟ್ ಕೊಟ್ಟಿಲ್ಲ, 10 years ಬಿಫೋರ್ ಅಂತ ಕೊಟ್ಟಿದ್ದಾರೆ. 10 years ago the age of P was half of the age of Q. Their present ages are in the ratio 3:4. Find the sum of their present age. Okay, 10 years ago ಇವಾಗ ಏಜ್ ಆಫ್ ಎಕ್ಸ್ ಬಂದ್ಬಿಟ್ಟು x minus 10 was half of it. ಸೊ ಇವಾಗ ಪ್ರೆಸೆಂಟ್ ಏಜಸ್ ಬಂದು 3x is equal to 4x ಅಂತ ಆಯ್ತು. ಇದು ಪ್ರೆಸೆಂಟ್ ಏಜ್ ಆಯ್ತಾ. ಅವಾಗ ಎಷ್ಟಿತ್ತು ಅಂತಂದ್ರೆ x minus 10 is equal to half of q ಆಯ್ತಾ. ಸೊ ಇದನ್ನ ನಾವು ಈಕ್ವೇಶನ್ ಆಗಿ ಬರ್ಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಸೊ ಹೇಗೆ ಅಂತ ಅಂದ್ರೆ ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು 3x is to 4x, ಅದು ಅವರ ಇರೋಂತ ರೇಷಿಯೋ. 10 ವರ್ಷದ ಹಿಂದೆ ಅಂದ್ರೆ 3 into x minus 10 is equal to 3 into 3x minus ಈ ಏಜ್ ಏನಿದೆ ಅಲ್ವಾ x minus 10 ಅಂದ್ರೆ ಇಲ್ಲೂ 4 into x minus 10 ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದೇನ್ ಕೊಟ್ಟಿದ್ದಾರೆ ಅಂದ್ರೆ ಹಾಫ್ ಆಫ್ ಅಂತ. ಸೊ ಹಾಫ್ ಆಫ್ 4x minus 10, 3x minus 10 is equal to half of 4x minus 10. ಇದು 3 into x minus 10 ಆಗಲ್ಲ, ಇಲ್ಲಿ ರಾಂಗ್ ಆಗಿ ಬರ್ತಿದ್ದೀನಿ, ಇನ್ನೊಂದ್ಸಲ ಬರೀತೀನಿ. ಪ್ರೆಸೆಂಟ್ ಏಜಸ್ ಬಂದ್ಬಿಟ್ಟು 3x is to 4x, ಇದು ಪ್ರೆಸೆಂಟ್ 10 ವರ್ಷದ ಹಿಂದೆ. ಸೊ 3x ಏನಿತ್ತು -10. ಇವಾಗ ಅನ್ಕೊಳ್ಳಿ ಇವ್ರಿಗೆ 21 ವರ್ಷ ಅಂದ್ರೆ ಇವ್ರಿಗೆ 28 ವರ್ಷ ಆಗಿರುತ್ತೆ, ಯಾಕೆಂದ್ರೆ ಇದು 3 and 4 ರೇಷಿಯೋಲ್ ಇದೆ.
ಸೊ 10 ವರ್ಷದ ಹಿಂದೆ ಅಂದ್ರೆ 3 ಇಂಟು ಎಕ್ಸ್ ಮೈನಸ್ 10 ಆಗಲ್ಲ, 3x ಮೈನಸ್ 10 ಆಗುತ್ತೆ, ಅಂದ್ರೆ 11 ವರ್ಷ. ಸೊ ಇಸ್ ಈಕ್ವಲ್ ಟು 4x ಮೈನಸ್ 10. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಪಿ ಇದು ಏಜ್ ಆದ್ರೆ ಇದು ಹಾಫ್ ಆಗಿತ್ತು ಅಂತ. P's age was half the age of Q. ಓಕೆ, ಈ ರೀತಿ ಬರ್ಕೊಂಡು ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲೇನಾಗುತ್ತೆ ಅಂದ್ರೆ 2 ಇಂದ ಮಲ್ಟಿಪ್ಲೈ ಆಗುತ್ತೆ. 6x ಮೈನಸ್ 20, ಇಲ್ಲಿ 4x ಮೈನಸ್ 10. ಇದನ್ನ ಫರ್ದರ್ ಸಾಲ್ವ್ ಮಾಡಿದಾಗ 6x ಮೈನಸ್ 4x ಇಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ 20. 2x ಇಸ್ ಈಕ್ವಲ್ ಟು 10, x ಇಸ್ ಈಕ್ವಲ್ ಟು 5. ಸೊ ಎಕ್ಸ್ ಎಷ್ಟು ಅಂತ ಸಿಕ್ತು. ಎಕ್ಸ್ ಸಿಕ್ಕಿದಾದ್ಮೇಲೆ ಅವ್ರು ಕೇಳಿರೋಂಥದ್ದೇನು, ಫೈಂಡ್ ದ ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್. ಪ್ರೆಸೆಂಟ್ ಏಜಸ್ ಅಲ್ಲಿ ಅವರ ರೇಷಿಯೋ ಎಷ್ಟಿದೆ ಅಂತ ಅಂದ್ರೆ 3:4. ಸೊ 3x is to 4x ಅವರ ಪ್ರೆಸೆಂಟ್ ರೇಷಿಯೋ ಇರುವಂತದ್ದು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ 3 into 5 is to 4 into 5. ಸೊ 15, ಇಲ್ಲಿ 20. ಇದು ಪಿ ಅಂಡ್ ಕ್ಯೂ ನ ಪ್ರೆಸೆಂಟ್ ಏಜಸ್. ಓಕೆ, ಬಟ್ ನಾವು ಅವ್ರು ಕೇಳ್ತಾ ಇರೋದು ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್. ಸೊ ಅವ್ರ ಏಜ್ದು ಸಮ್ ಮಾಡಿದಾಗ 15 ಪ್ಲಸ್ 20 ಏನಾಗುತ್ತೆ ಅಂದ್ರೆ 35 ವರ್ಷ. ಸೊ ಅವರಿಬ್ಬರದು ಟೋಟಲ್ ಏಜ್ ಬಂದ್ಬಿಟ್ಟು 35 ಇಯರ್ಸ್ ಅಂತ ಸಾಲ್ವ್ ಮಾಡ್ಬೋದು ಈ ರೀತಿ. ಓಕೆ, ಜಸ್ಟ್ ದಟ್ ಇವಾಗ ಪಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಕ್ಯೂ. ಸೊ ಹಾಫ್ ಆಫ್ ಕ್ಯೂ ಬರ್ಕೊಂಡ್ವಿ, ಕನ್ಫ್ಯೂಸ್ ಆಗ್ಬೇಡಿ, ಇಲ್ಲಿ ಹಾಫ್ ಬರಲ್ಲ, ಈ ಸೈಡ್ಗೆ ಬರುತ್ತೆ. ಯಾಕೆಂದ್ರೆ ಇವಾಗ ಪಿ ಏಜ್ 30 ಅಂದ್ರೆ ಪಿ ಏಜ್ 30 ಅಂದ್ರೆ ಕ್ಯೂದು 15 ಅಂತ ಅನ್ಕೊಳ್ಳಿ. 10 years ago ದ ಏಜ್ ಆಫ್ ಪಿ ವಾಸ್ ಈಕ್ವಲ್ ಟು ಹಾಫ್ ಆಫ್ ಕ್ಯೂ ಅಂತ ಅಂದ್ರೆ ಈ ಕಡೆಗೆ ಬರ್ಕೋಬೇಕು, ಹಾಫ್ ಆಫ್ 30 ಅಂತ, ಈ ಕಡೆಗೆ ಬರಲ್ಲ. ಸೊ ಇದನ್ನ ಒಂದು ಕನ್ಫ್ಯೂಸ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಿದ್ದಾಗ ಯಾವ್ದೋ ಒಂದು ರ್ಯಾಂಡಮ್ ನಂಬರ್ ಆಗಿ ತಗೊಳ್ಳಿ. ಪಿ ವಾಸ್ ಹಾಫ್ ಆಫ್ ಕ್ಯೂ ಅಂದ್ರೆ ಪಿ 20 ಅನ್ಕೊಂಡು ಇದು 40 ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು 3x ಅಂದ್ರೆ ಇದು ಹಾಫ್ ಆಫ್ ಸಮಥಿಂಗ್ ಅಂತ ಈ ಸೈಡ್ಗೆ ಬರುತ್ತೆ. ಹೀಗೆ. ಸೊ ಈ ರೀತಿ ಆನ್ಸರ್ ಸಿಕ್ತು 35 ಅಂತ. ಓಕೆ, ಸೊ ಇದೊಂದು ರೀತಿ ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಇದರಲ್ಲಿ ಕೂಡ ಆವ್ರೇಜಸ್ ನ ಇನ್ಕ್ಲೂಡ್ ಮಾಡಿ ಪ್ರಾಬ್ಲಮ್ಸ್ ನ ಕೊಡ್ತಾರೆ. ಯಾವ ರೀತಿ ಅಂತ ನೋಡೋಣ. 3 years ago the sum of ages of 5 members in a family was 80 years. Now the number of members in the same family is 6 and the average age is same as 3 years ago. Okay, find the age of the newly born baby. ಆಯ್ತಾ, ಇಲ್ಲಿ ಕೇಳಿರೋದೇನು ಅಂದ್ರೆ ಮುಂಚೆ 5 ಜನ ಇದ್ರು, 3 ವರ್ಷದಿಂದ 5 ಜನ ಇದ್ರು. ಅವಾಗ ಅವ್ರ ಆವ್ರೇಜ್ ಏಜ್ ಬಂದು ಆವ್ರೇಜ್ ಟೋಟಲ್ ಏಜ್ ಆ ಫ್ಯಾಮಿಲಿ 5 ಜನ ಸೇರಿಸಿದ್ರೆ 80 ವರ್ಷ ಆಗಿತ್ತು. ನಾವು ದ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ 6 ಅಂದ್ರೆ 1 ಮೆಂಬರ್ ಆಡ್ ಆಗಿದ್ದಾರೆ. ಆದ್ರೂ ಕೂಡ 3 ವರ್ಷದಿಂದ ಏನಿತ್ತೋ ಇವಾಗ ಕೂಡ ಅದೇ ಆವ್ರೇಜ್ ಇದೆ. ಸೊ ಏಜ್ ಆಫ್ ದ ನ್ಯೂಲಿ ಬಾರ್ನ್ ಬೇಬಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ರೀತಿ ಸಾಲ್ವ್ ಮಾಡ್ಬೋದು. 3 years ago, ಇವಾಗ 3 years ago ಕತೆ ಬೇಡ, ಯಾಕೆ ಅಂದ್ರೆ ಇಲ್ಲಿ ಅವರು ಪ್ರೆಸೆಂಟ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 3 years ಬ್ಯಾಕ್ 5 members ಆಫ್ ಅ ಫ್ಯಾಮಿಲಿ ಜೊತೆಗಿದ್ದಾಗ ಅವ್ರ ಟೋಟಲ್ ಏಜ್ 80 ವರ್ಷ ಆಗಿತ್ತು. ಸೊ ಪ್ರೆಸೆಂಟ್ಗೆ ಎಷ್ಟಾಗಿರುತ್ತೆ ಅಂತ ಅಂದ್ರೆ 5 ಜನ ಇದ್ದಾರೆ ಅಂತ ಅನ್ಕೊಂಡ್ರೆ ಪ್ರೆಸೆಂಟ್ ಡೇಗೆ 5 ಮೆಂಬರ್ಸ್ ಅಂತಾನೆ ತಗೊಳ್ಳೋಣ. ಮೊದಲನೇದಾಗಿ 5 ಜನ ಇರೋದ್ರಿಂದ ಇಲ್ಲಿ 80 + 3 ಆಗಲ್ಲ. ಪ್ರತಿಯೊಬ್ಬರಿಗೂ ಏನಂತಾರೆ 3 ವರ್ಷ ಆಡ್ ಆಗುತ್ತೆ. ಸೊ 3 into 5 ಮಾಡ್ಬೇಕು ನಾವು. ಯಾಕೆ ಅಂತಂದ್ರೆ ಇವಾಗ ಅಂದ್ಕೊಳ್ಳಿ, ಒಬ್ರಿಗೆ 40, 20, 15, 10, 5 ಆ ಥರ ಏನೋ ಇದೆ ಅಂತ ಅನ್ಕೊಳ್ಳಿ. ಇದೆಲ್ಲ ಟೋಟಲ್ ಮಾಡಿದ್ರೆ ಇದು 90 ಆಗುತ್ತೆ, ಪರವಾಗಿಲ್ಲ. ಬಟ್ ಹೇಳ್ತಿರೋದು 3 ವರ್ಷ ಕಳೀತು ಅಂದ್ರೆ
ಎಲ್ಲಾರ್ಗು 3 ವರ್ಷ ಆಡ್ ಆಗುತ್ತಲ್ವಾ. ಸೊ ಆ ಕಾರಣದಿಂದ ಈ ಸಮ್ ಆಫ್ ದೇರ್ ಏಜ್ 3 ವರ್ಷದ ಹಿಂದೆ ಏನ್ 80 ಇತ್ತು, ಇವಾಗ ಅದು +3 × 5 ಆಗುತ್ತೆ. ಸೊ ಪ್ರೆಸೆಂಟ್ ಡೇ ಅವ್ರ ಫ್ಯಾಮಿಲಿದು 95 ವರ್ಷ ಆಯ್ತು. ಆ 5 ಜನದ್ದು ಅಷ್ಟೇ. ಈ 6ನೇ ವ್ಯಕ್ತಿ ಒಬ್ರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ 6ನೇ ವ್ಯಕ್ತಿ ಬಂದಾಗ್ಲೂ ಕೂಡ ಮುಂಚೆ ಇದ್ದಿದ್ದ ಆವ್ರೇಜ್ ಇವಾಗ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂಚೆ ಎಷ್ಟು ಆವ್ರೇಜ್ ಇತ್ತು 3 ವರ್ಷದ ಹಿಂದೆ ಅಂದ್ರೆ 80 years ಡಿವೈಡೆಡ್ ಬೈ 5 ಮೆಂಬರ್ಸ್. ಸೊ 80/5 ಏನಾಯ್ತು, 16 ವರ್ಷ. ಅದು ಅವತ್ತಿನ ಆವ್ರೇಜ್. ಇವಾಗ ಆವ್ರೇಜ್ ಎಷ್ಟಿದೆ ಅಂತಂದ್ರೆ ಇವಾಗ್ಲೂ ಅವ್ರು ಹೇಳೋದು 16 ವರ್ಷ ಇದೆ ಅಂತ. ಪ್ರೆಸೆಂಟ್ ಡೇ ಆವ್ರೇಜ್ ಇವಾಗ್ಲೂ 16 ವರ್ಷ ಇದೆ, ಬಟ್ ನಂಬರ್ ಆಫ್ ಮೆಂಬರ್ಸ್ ಬಂದ್ಬಿಟ್ಟು 6 ಜನ. ಸೊ 16 × 6 96 ವರ್ಷ ಆಯ್ತು. ಸೊ 96 ವರ್ಷ ಆಯ್ತು. ಮುಂಚೆ ಇದ್ದಿದ್ದು 5 ಜನದ್ದು ಏಜಸ್ ನ ಟೋಟಲ್ ಮಾಡಿದಾಗ 95 ವರ್ಷ ಆಯ್ತು. ಸೊ ಆ ಹೊಸದಾಗಿ ಆಡ್ ಆಗಿರೋ ಮೆಂಬರ್ದು ವಯಸ್ಸೆಷ್ಟು ಅಂತಂದ್ರೆ ಈ ಹೊಸ ಆವ್ರೇಜು ಮೈನಸ್ ಆ ಮುಂಚೆ ಇದ್ದಿದ್ದ 5 ಜನದ್ದು ಟೋಟಲ್ ಮಾಡಿದಾಗ ಏನ್ ಆನ್ಸರ್ ಬರುತ್ತಲ್ಲ ಅದೇನೆ ಇವಾಗ ಹೊಸದಾಗಿ ನ್ಯೂಲಿ ಬಾರ್ನ್ ಬೇಬಿ ಯಾರಿದಾರಲ್ಲ ಅವ್ರ ಏಜ್ ಬಂದ್ಬಿಟ್ಟು 1 ವರ್ಷ ಅಂತ ಇದರಿಂದ ಗೊತ್ತಾಗುತ್ತೆ. ಹೀಗೆ ವೆರಿ ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ಜಸ್ಟ್ ಈ ಆವ್ರೇಜ್ ಕಾನ್ಸೆಪ್ಟ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಇಲ್ಲಿ. 3x - 10 4x + 10 ಗಿಂತ ಈ ಸಿಂಪಲ್ ಕಾನ್ಸೆಪ್ಟ್ ನ ಜಾಸ್ತಿ ಯೂಸ್ ಮಾಡಿದ್ದಾರೆ. 10 years ago father's age was 3 times the age of his son. Okay, 10 years ago ಮುಂಚೆ ಇದ್ದಿದ್ದು 3 times the age of his son. After 10 years father's age will be twice the age of his son. ಇದು ಪ್ರೆಸೆಂಟ್ ಟೈಮ್ಸ್ ಕೇಳ್ತಾ ಇಲ್ಲ, 10 ವರ್ಷದ ಹಿಂದೆ ಮತ್ತೆ 10 ವರ್ಷ ಆದ್ಮೇಲೆ. ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ದ ಫಾದರ್ ಅಂಡ್ ದ ಸನ್. ಓಕೆ, ಅವ್ರು ಕೊಟ್ಟಿರೋದು 2 ಡಿಫ್ರೆಂಟ್ ಡೇಟಾ, ಬಿಫೋರ್ ಅಂಡ್ ಆಫ್ಟರ್. ಕೇಳ್ತಾ ಇರೋ ರೇಷಿಯೋ ಮಾತ್ರ ಪ್ರೆಸೆಂಟ್ ಡೇದು. ಹೇಗಾಗುತ್ತೆ ಅಂದ್ರೆ ಸೊ 10 years ಬ್ಯಾಕ್ ಇಟ್ ವಾಸ್ 3:4 ಅಂತ ಅಂದ್ರೆ $10 years ago father's age was 3 times the age of his son. ಇಲ್ಲಿ ರೇಷಿಯೋ ಕೇಳ್ತಾ ಇರೋದ್ರಿಂದ ಕಂಪ್ಯಾರಿಸನ್ಗೋಸ್ಕರ ನಾವು 2 ಡಿಫ್ರೆಂಟ್ ವೇರಿಯೇಬಲ್ಸ್ ತಗೋತೀವಿ. ಓಕೆ, 3 times the age of his son. After 10 years father's age will be twice the age of his son. ಇದು ಮೊದಲನೇ ಈಕ್ವೇಶನ್, ಇದು 2ನೇ ಈಕ್ವೇಶನ್. ಇದನ್ನ ಸಾಲ್ವ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. 3x - 30 is equal to y - 10. ಇಲ್ಲಿ 2x + 20 is equal to y + 10. 3x - 30 + 10 is equal to y. ಇಲ್ಲಿ 2x + 20 - 10 is equal to y. ಇಲ್ಲೇನಾಗುತ್ತೆ ಅಂದ್ರೆ y is equal to 2x + 10. ಇಲ್ಲಿ y is equal to 3x - 20. ಸೊ ಗೆ ನಮ್ಗೆ ಒಂದು ಕಾಮನ್ ಆಗಿ ಒಂದು ಸಿಕ್ತು, ಒಂದು ಈಕ್ವೇಶನ್ ನ ಫಾರ್ಮ್ ಮಾಡಕ್ಕೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 3x - 20 is equal to 2x + 10. 3x - 2x is equal to 10 + 20. So x is equal to 30 years. Okay, x ಏನೋ ಸಿಕ್ಬಿಡ್ತು, ಬಟ್ ರೇಷಿಯೋ ಬಿಟ್ವೀನ್ ಫಾದರ್ ಅಂಡ್ ಸನ್ ಸಿಗ್ಲಿಲ್ಲ. ಸೊ ಅದೇನ್ ಮಾಡ್ಬೇಕು ಅಂತಂದ್ರೆ ಇವಾಗ 10 years ago ಫಾದರ್ಸ್ ಏಜ್ ವಾಸ್ 3 times ಅಂತ ಅಂದಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ y ನ ಕಂಡುಹಿಡಿಯಬೇಕು. ಇಲ್ಲಿ y ನಮಗೆ ಗೊತ್ತೇ ಇದೆ, ಯಾವುದೇ ಈಕ್ವೇಶನ್ಗಾದ್ರೂ ಹಾಕಿ y is equal to 2x + 10 ಅಂತ.
ಸೊ 2 times 30 plus 10, ಸೊ 70 ಆಯ್ತು. ಸೊ ಮಗನ ಏಜು ಪ್ರೆಸೆಂಟ್ ಟೈಮ್ಸ್ ಅಲ್ಲಿ 30 ಅಂತ ಅಂದ್ರೆ ಏನಂತಾರೆ, ಫಾದರ್ಸ್ ಏಜು 70 years ಆಗುತ್ತೆ ಅಂತ. ಸೊ ಅವಾಗಲೇ ನೋಡಿದ ಹಾಗೆ ಈ ಪ್ರೆಸೆಂಟ್ ಏಜಸ್ ಬಂದ್ಬಿಟ್ಟು ಆಫ್ ದ ಸನ್ ಬಂದು 30 years, ಫಾದರ್ದು ಬಂದ್ಬಿಟ್ಟು 70 years. ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು ಆಪ್ಷನ್ ಇದು ಆಕ್ಚುಲಿ 7:3, 8:3 ಅಲ್ಲ. ಪ್ರೆಸೆಂಟ್ ಏಜಸ್ ನಾವ್ ಏನ್ ಅಸ್ಯೂಮ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲಿವರೆಗೂ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ 3 times ದ ಏಜ್ ಆಫ್ ಸನ್ ಅಂತ ಅಂದ್ರೆ 3x ಆ ತರ ಬರ್ಕೋತಾ ಇದ್ವಿ. ಬಟ್ ಇಲ್ಲಿ ಮಾತ್ರ ನಾವು ಎಕ್ಸ್ ಅಂಡ್ ವೈ ಅಂತ ತಗೊಂಡಿದೀವಿ. ಯಾಕೆ ಅಂದ್ರೆ ಒಂದು ಅನ್ನೋನ್ ವೇರಿಯಬಲ್ ಇದೆ. ಅಲ್ಲಾಗಿದ್ರೆ ಡೈರೆಕ್ಟ್ ರಿಲೇಷನ್ ಇತ್ತು, ಇಲ್ಲಾದ್ರೆ ಏನಾಗಿದೆ ಅಂತ ಅಂದ್ರೆ ವಿ ಡು ನಾಟ್ ನೋ. ಅಂಡ್ ಅವ್ರು ಕೇಳ್ತಾ ಇರೋದು ಕೂಡ ರೇಷಿಯೋಸ್. ಅವ್ರು ಕೇಳ್ತಿರೋದು ಸಮ್ ಆಫ್ ದ ಏಜಸ್ ಆಗಿದ್ರೆ ನಾವು ಆ ರೀತಿ ಮಾಡ್ಬೋದಾಗಿತ್ತು, 3x ಆ ತರ. ಬಟ್ ಇಲ್ಲ, ಅವ್ರು ಕೇಳ್ತಾ ಇರೋದು ಫಾದರ್ ಅಂಡ್ ಸನ್ದು ಸಪರೇಟ್ ಆಗಿ. ಆ ಕಾರಣದಿಂದ ನಾವು ಏಜಸ್ ಬಂದ್ಬಿಟ್ಟು ಎಕ್ಸ್ ಅಂಡ್ ವೈ ಅಂತ ತಗೊಂಡಿದೀವಿ. ಸೊ ಹಾಗೆ ತಗೊಂಡಾಗ ಪ್ರೆಸೆಂಟ್ ಏಜಸ್ ಬಂದ್ಬಿಟ್ಟು 30 and 70 ಅಂತ ಸಿಕ್ತು. ಸೊ ಆ ರೇಷಿಯೋ ತಗೋಬೇಕು ಅಂತಂದ್ರೆ 70:30 ಆಗುತ್ತೆ, ಪ್ರೆಸೆಂಟ್ ಏಜಸ್ ಆಫ್ ದ ಫಾದರ್ ಅಂಡ್ ದ ಸನ್. ಸೊ ಆದ ಕಾರಣ 70:30 ಇಸ್ ನಥಿಂಗ್ ಬಟ್ 7:3. ಸೊ ಆನ್ಸರ್ ಬಂದು ಬಿ. ಓಕೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್. ದಿನೇಶ್ ವಾಸ್ ಮ್ಯಾರಿಡ್ 10 years ago at the age of 27 years. His wife was 23 years old back then. 6 years after marriage, the average age of Dinesh, his wife and his son was 22 years. After how many years of marriage was Dinesh's son born? Okay, ಇಲ್ಲಿ 10 ವರ್ಷದ ಹಿಂದೆ ದಿನೇಶ್ ಅವ್ರ ಏಜು ಮತ್ತೆ ಅವರ ವೈಫ್ ಏಜ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸಾರಿ 27, ಅವ್ರ ವೈಫ್ ಏಜ್ ಬಂದು 23. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಏನಾಗಿದೆ ಅಂದ್ರೆ 6 years ಆಫ್ಟರ್ ಮ್ಯಾರೇಜ್. 6 years ಆಫ್ಟರ್ ಮ್ಯಾರೇಜ್ ಅಂದ್ರೆ 4 years ಬ್ಯಾಕ್ ಅಂತ. ಓಕೆ, ಸೊ 6 years ಆಫ್ಟರ್ ಮ್ಯಾರೇಜ್ ಅಂದ್ರೆ ಅವಾಗ ದಿನೇಶ್ ಅವ್ರ ಏಜು 33 ಆಗಿತ್ತು, ಅವ್ರ ವೈಫ್ ಏಜು 29 ಆಗಿತ್ತು. ಸೊ ಆ ಏಜ್ ಅಲ್ಲಿ ದ ಆವರೇಜ್ ಏಜ್ ಆಫ್ ದಿನೇಶ್, ಹಿಸ್ ವೈಫ್ ಅಂಡ್ ಸನ್ ವಾಸ್ 22 years ಅಂತ. ಓಕೆ, ಆಫ್ಟರ್ ಹೌ ಮೆನಿ ಇಯರ್ಸ್ ವಾಸ್ ದಿನೇಶ್ ಸನ್ ಬಾರ್ನ್? ಆಯ್ತಾ, ಇವಾಗ ಅವ್ರು ಕೊಟ್ಟಿರೋದು 6 ವರ್ಷದ ಆದ್ಮೇಲೆ ಅಂದ್ರೆ ಆ 6 years ಆಫ್ಟರ್ ಮ್ಯಾರೇಜ್ ಅವ್ರ ಆವರೇಜ್ ಎಷ್ಟಿತ್ತು ಅಂತ. ಅವಾಗ ಏನಾಗುತ್ತೆ ಅಂದ್ರೆ 6 years ಆದ್ಮೇಲೆ ಅಂದ್ರೆ 4 years ಹಿಂದೆ 33 + 29 ದಿನೇಶ್ ಮತ್ತೆ ಅವ್ರ ವೈಫ್ ಏಜು, ಅವ್ರ ಮಗನ ಏಜು ಗೊತ್ತಿಲ್ಲ, ಡಿವೈಡೆಡ್ ಬೈ 3. ಈ ಡಿವೈಡೆಡ್ ಬೈ 3 ಎಷ್ಟಾಗ್ತಿತ್ತು ಅಂದ್ರೆ 22 ಆಗ್ತಿತ್ತು. ಇದು ಅವರ ಆವರೇಜ್ ಏಜ್ ಆಫ್ ದೇರ್ ಫ್ಯಾಮಿಲಿ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 33 + 29 + x is equal to 22 × 3 ಆಗ್ತಾ ಇತ್ತು, ಅದು 66. ಇಲ್ಲಿ 62 + x is equal to 66 ಇದು ಬಂತು. ಇವಾಗ ನಾವು ಆ x ನ ಈ ಸೈಡ್ಗೆ ಹಾಕೊಂಡಾಗ 66 - 62 4 years ಅಂತ ಗೊತ್ತಾಯ್ತು. ಸೊ ದಿನೇಶ್ ಅವರ ಮಗನ ಏಜು ಏನಂತಾರೆ 6 ವರ್ಷದ ಹಿಂದೆ 4 ವರ್ಷ ಆಗಿತ್ತು. ಸೊ ಹಾಗಿದ್ದಾಗ ಆಫ್ಟರ್ ಹೌ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್ ವಾಸ್ ದಿನೇಶ್ ಬಾರ್ನ್? ಓಕೆ, ಇಲ್ಲಿ ಕೊಟ್ಟಿರೋದು ಎರಡೂ ಒಂದ್ ಸ್ವಲ್ಪ ಏನಂತಾರೆ ಪ್ರೀವಿಯಸ್ಲಿನೇ ಕೇಳ್ತಾ ಇರೋದು, ಪ್ರೆಸೆಂಟ್ ಏನು ಕೇಳ್ತಾ ಇಲ್ಲ. ಸೊ 6 ವರ್ಷದ ಹಿಂದೆ ಆ ಮಗುಗೆ ಅಂದ್ರೆ 6 ವರ್ಷ ಮದ್ವೆ ಆದ್ಮೇಲೆ ದಿನೇಶ್ ಅಂಡ್ ಅವರ ವೈಫ್ಗೆ ಅವ್ರ ಮಗನ ಏಜು 4 years ಅಂತ ಅಂದ್ರೆ ಅವ್ರಿಗೆ ಎಷ್ಟು ವರ್ಷ ಆದ್ಮೇಲೆ ಮಗು ಆಯ್ತು ಅಂತಂದ್ರೆ 10 years ಬ್ಯಾಕ್ ಇದು ಅವ್ರ ಮ್ಯಾನೇಜ್ ಆಗಿದ್ದು. 6 years ಬ್ಯಾಕ್ ಅವ್ರ ಮಗನ ಏಜು 4 years. ಸೊ 6 years ಬ್ಯಾಕ್ 4 years ಅಂತ ಅಂದ್ರೆ ಅವರು ಮದುವೆ ಆದ್ಮೇಲೆ 2 ವರ್ಷಕ್ಕೆ ಅವ್ರಿಗೆ ಒಂದು ಮಗು ಆಗಿರೋದು. ಸೊ ಆನ್ಸರ್ ಬಂದ್ಬಿಟ್ಟು ಎ. ಇಲ್ಲಿ ಕನ್ಫ್ಯೂಸ್ ಆಗೋದೇನೂ ಇಲ್ಲ,
ಏನ್ ಕನ್ಫ್ಯೂಸ್ ಆಕ್ಚುಲಿ ಮಾಡುತ್ತೆ ಅಂತ ಅಂದ್ರೆ ಎರಡೂನು ಹಿಂದೆನೆ ಇರೋದು, ಯಾವ್ದು ಪ್ರೆಸೆಂಟ್ ಏಜ್ಗೇನು ರೆಫರೆನ್ಸ್ ಇಲ್ಲ. 10 years ಬ್ಯಾಕ್ ಒಂದು ಏಜ್ ಕೊಟ್ಟಿದ್ದಾರೆ, 6 years ಬ್ಯಾಕ್ ಒಂದು ಏಜ್ ಕೊಟ್ಟಿದ್ದಾರೆ. ಸೊ ಈ ಮಗನ ಏಜ್ ಏನ್ ಸಿಗುತ್ತಲ್ವಾ 4 ವರ್ಷ, ಅದು 6 ವರ್ಷದ ಹಿಂದೆ. ಸೊ ಸಾರಿ ಅಂದ್ರೆ 4 ವರ್ಷದ ಹಿಂದೆ 6 ವರ್ಷ ಮದ್ವೆ ಆದ್ಮೇಲೆ, ಅವ್ರಿಬ್ಬರಿಗೂ ಮದ್ವೆ ಆಗಿ 6 ವರ್ಷ ಆದ್ಮೇಲೆ ಮಗನ ಏಜ್ 4 ಅಂತ ಅಂದ್ರೆ ಅವರು 2 years ಆದ್ಮೇಲೆ ಹುಟ್ಟಿರ್ಬೇಕು ಅಂತ. ಸೊ ಆನ್ಸರ್ ಬಂದು 2 years. ಕೊನೆ ಪ್ರಶ್ನೆ, ಇದು ಗೆಜೆಟೆಡ್ ಪ್ರೊಬೇಷನರ್ 2015 ಅಲ್ಲಿ ಬಂದಂತ ಪ್ರೀವಿಯಸ್ ಇಯರ್ ಪ್ರಶ್ನೆ. ಸೊ ನೋಡೋಣ, ವಾಟ್ ಇಸ್ ದ ಏಜ್ ಆಫ್ ನಿತಿನ್? ಓಕೆ, ಇದು ಡೇಟಾ ಸಫಿಷಿಯನ್ಸಿ ಪ್ರಾಬ್ಲಮ್. ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏಜ್ ಮತ್ತೆ ಡೇಟಾ ಸಫಿಷಿಯನ್ಸಿ ಎರಡು ಮಿಕ್ಸ್ ಮಾಡಿದ್ದಾರೆ, ಎರಡು ಕಂಬೈನ್ ಮಾಡಿ ಕೇಳಿರುವಂತ ಪ್ರಶ್ನೆ. ನೋಡೋಣ ವಾಟ್ ಇಸ್ ದ ಏಜ್ ಆಫ್ ನಿತಿನ್ ಅಂತ. ಮೊದಲನೇ ಡೇಟಾ ಏನ್ ಕೊಟ್ಟಿದ್ದಾರೆ ಅಂದ್ರೆ 8 years ago ನಿತಿನ್ ವಾಸ್ ಹಾಫ್ ಆಸ್ ಓಲ್ಡ್ ಆಸ್ ಹಿ ಇಸ್ ನೌ. ಓಕೆ, ಇದು ಮೊದಲನೇದು. ಎರಡನೇದು ಏನ್ ಕೊಟ್ಟಿದ್ದಾರೆ ಅಂದ್ರೆ 4 years ಫ್ರಮ್ ನೌ, 4 ವರ್ಷ ಆದ ನಂತರ ನಿತಿನ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಹಿ ವಾಸ್ 6 years ago. ಸೊ 2 ಡೇಟಾ ಇದೆ. ಇದನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಂತ ಅಂದ್ರೆ ಡೈರೆಕ್ಟ್ ಅಸಂಪ್ಷನ್ಸ್ ಇಂದಾನೆ ಹೋಗೋಣ. ಯಾಕೆಂದ್ರೆ ಇಲ್ಲಿ ಕೋರಿಲೇಟೆಡ್ ಡೇಟಾ ಕೊಟ್ಟಿದ್ರು ಸಹ, 2 ಸ್ಟೇಟ್ಮೆಂಟ್ ಕೊಟ್ಟಿದ್ರು, ತುಂಬಾ ದೊಡ್ಡ ಈಕ್ವೇಶನ್ ಆಗುತ್ತೆ. ಅಂಡ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅವರು 4 ವರ್ಷ ಆದ್ಮೇಲೆ ಒಂದು ಏನ್ ಕೊಟ್ಟಿದಾರಲ್ವಾ, ಇದು ಮತ್ತೆ ಹಿಂದಿಂದು ಕಂಬೈನ್ ಮಾಡಿದ್ರೆ ತುಂಬಾ ದೊಡ್ಡ ಈಕ್ವೇಶನ್ ಆಗುತ್ತೆ. ಸೊ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತಂದ್ರೆ ಒಂದು ಏಜ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸಪೋಸ್ ನಿತಿನ್ ಅವ್ರ ಏಜ್ 10 years ಅಂತ ಅನ್ಕೊಳ್ಳಿ. 8 ವರ್ಷದ ಹಿಂದೆ 10 ಇತ್ತು ಅಂತ ಅನ್ಕೊಳ್ಳಿ. ಅವ್ರು ಕೊಟ್ಟಿರೋದೇನು, ನಿತಿನ್ಸ್ ಏಜ್ ವಾಸ್ ಹಾಫ್ ಆಸ್ ಓಲ್ಡ್ ಹೀಸ್ ರೈಟ್ ನೌ ಅಂತ. ಸೊ 8 years ಬ್ಯಾಕ್ 10 ಅಂದ್ರೆ ಇವಾಗ ಅವ್ರದ್ದು 18 ಆಗ್ತಾ ಇತ್ತು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಮುಂದಿನ ನಂಬರ್ ನೋಡಿ, ಇವಾಗ 16 ವರ್ಷ, ಮುಂಚೆ 8 ವರ್ಷ ಅಂತ ತಗೊಳ್ಳಿ. ಸೊ ಈ ರೀತಿ ತಗೊಂಡಾಗ ನಿಮ್ಗೆ ಇದು ಸ್ಯಾಟಿಸ್ಫೈ ಆಗುತ್ತಾ ಈ ಕಂಡೀಷನ್? ನೋಡಿ, ಇವಾಗ 16, ಅವಾಗ 8 ಅಂತ ಅಂದ್ರೆ 8 years ago ನಿತಿನ್ ವಾಸ್ ಹಾಫ್ ಆಸ್ ಓಲ್ಡ್ ಈಸ್ ರೈಟ್ ನೌ ಅಂತ. ಸೊ ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಈ ನಂಬರ್ ಬಿಟ್ಟು ಬೇರೆ ಯಾವ್ದೇ ನಂಬರ್ ತಗೊಳ್ಳಿ, 6 ಆಗಿರ್ಬೋದು, 6 ಅಂತ ತಗೊಳ್ಳಿ, ಫೈನ್. 6 ತಗೊಂಡ್ರೆ ಪ್ರೆಸೆಂಟೇಜ್ 14 ಆಗ್ತಾ ಇದೆ. ಡಿವೈಡ್ ಆಗುತ್ತಾ? ಇಲ್ಲ. ಪ್ರೆಸೆಂಟೇಜ್ 12 ಅಂತ ತಗೊಂಡ್ರೆ ಇದು 4 ಆಗ್ತಾ ಇದೆ. ಸೊ ಇದು ಹಾಫ್ ಆಗ್ತಾ ಇದೆಯಾ? ಇಲ್ಲ. ಸೊ ಹೀಗೆ ನೀವು ಎಷ್ಟೇ ಬರ್ಕೊಂಡು ಹೋದ್ರು ಸ್ಯಾಟಿಸ್ಫೈ ಆಗೋದು ಬರೀ ಇದೊಂದು ಕಂಡೀಷನ್ ಮಾತ್ರ. ಓಕೆ, ಮಲ್ಟಿಪಲ್ಸ್ ಆಫ್ 8 ಬೇಕಾದ್ರೆ 8 ನೋಡಿ, ಬೇಕಾದ್ರೆ 16, 24 ಆಗುತ್ತಾ? ಇಲ್ಲ. 32 ಹಾಫ್ 16. ಸೊ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಓಕೆ, ಎಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಹಾಫ್ ಅಂತ ಆಗ್ತಾ ಇಲ್ಲ. ಹಾಫ್ ಅದೇನಿದೆ ಏಜ್ 12 ಇಲ್ಲ ಕಡಿಮೆ ಇದೆ, ಅಥವಾ ಮೋರ್ ದೆನ್ ಡಬಲ್ ಆಗ್ತಾ ಇದೆ. ಸೊ ಒಂದೇ ಒಂದು ಕಂಡೀಷನ್ ಇಂದ ಮಾತ್ರ ಸಾಧ್ಯ. ಸೊ ಇದರಿಂದ ನಮ್ಗೆ ಗೊತ್ತಾಯ್ತು ಸ್ಟೇಟ್ಮೆಂಟ್ 1 ಇಂದಾನೇ ನಿತಿನ್ ಏಜ್ ಕಂಡುಹಿಡಿಬಹುದು ಅಂತ. ಬಟ್ ಆಪ್ಷನ್ಸ್ ಅಲ್ಲಿ ಹೇಗೆ ಕೇಳಿದ್ದಾರೆ ಅಂದ್ರೆ ಸ್ಟೇಟ್ಮೆಂಟ್ ಎ ಅಲೋನ್ ಇಸ್ ಸಫಿಶಿಯಂಟ್ ಬಟ್ ಸ್ಟೇಟ್ಮೆಂಟ್ ಬಿ ಅಲೋನ್ ಇಸ್ ನಾಟ್ ಸಫಿಶಿಯಂಟ್ ಟು ಆನ್ಸರ್ ದ ಕ್ವೆಶ್ಚನ್ ಅಂತ ಕೇಳಿದ್ದಾರೆ. ಸೊ ನೋಡೋಣ ಅದು ಯಾವ ರೀತಿ ಮಾಡ್ಬೋದು ಅಂತ. ಬರೀ ಸೆಕೆಂಡ್ ಸ್ಟೇಟ್ಮೆಂಟ್ ನ ತಗೊಳ್ಳೋಣ. 4 years ಫ್ರಮ್ ನೌ ನಿತಿನ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಹಿ ವಾಸ್ 6 years ago. 4 years ಫ್ರಮ್ ನೌ ಟ್ವೈಸ್ ಆಸ್ ಹಿ ವಾಸ್ 6 years ago. ಸೊ ಟೋಟಲ್ ಆಗಿ 10 years ಲೆಕ್ಕ ಬರ್ತಾ ಇದೆ. ಯಾಕೆಂದ್ರೆ ಇದು 2024 ಅನ್ಕೊಳ್ಳಿ. ಅವ್ರಿಗೆ ಹೇಳ್ತಿರೋದೇನು ಅಂತಂದ್ರೆ ನಿತಿನ್ ಅವ್ರ ಏಜು 2028ಗೆ ಇಟ್ ವಿಲ್ ಬಿ ಟ್ವೈಸ್ ಆಸ್ ಹಿ ವಾಸ್ 6 years ago. ಸೊ ಇಲ್ಲಿ ಒಂದು ಏಜ್ ಇದೆ ಅನ್ಕೊಳ್ಳಿ, ಒಂದು 18 ವರ್ಷ ಅಂತ ಹಾಕೊಳ್ಳಿ. ಸೊ 4 ವರ್ಷ ಆದ್ಮೇಲೆ ಅಂದ್ರೆ ಅವ್ರಿಗೆ 22 ವರ್ಷ ಆದಾಗ ಅವ್ರದ್ದು ಏಜ್ ಬಂದು ಇದಕ್ಕಿಂತ ಡಬಲ್ ಇತ್ತು ಅಂತ. ಜಸ್ಟ್ ರ್ಯಾಂಡಮ್ ಎಕ್ಸಾಂಪಲ್, ಎಕ್ಸಾಕ್ಟ್ ನಂಬರ್ ಅಲ್ಲ. ಸೊ ಇಲ್ಲಿ ಪ್ರೆಸೆಂಟು ಮತ್ತೆ ಫ್ಯೂಚರ್ ಎರಡೂ ಕಂಬೈನ್ ಮಾಡಿ ಕೇಳಿದ್ದಾರೆ. ಸೊ ಹಂಗ್ ನೋಡ್ಕೊಂಡಾಗ ನೀವು ಡೈರೆಕ್ಟ್ ಆಗಿ ಏನಂತಾರೆ ಕಂಡುಹಿಡಿಯೋದು ಕಷ್ಟ. ಸೊ ಇದೇ ರೀತಿ ಒಂದು ಅಸಂಪ್ಷನ್ ತಗೊಂಡು ಮಾಡೋಣ. ಸೊ ಇವಾಗ 8 ಅಂತ ಗೊತ್ತಾಯ್ತಲ್ವಾ ಪ್ರೆಸೆಂಟೇಜ್, ಸಾರಿ 16 ಅಂತ ಗೊತ್ತಾಯ್ತಲ್ವಾ ಪ್ರೆಸೆಂಟೇಜು. ಸೊ ಅದನ್ನ ಇಟ್ಕೊಂಡು ಲೆಟ್ ಅಸ್ ಗಿವ್ ಇಟ್ ಅ ಟ್ರೈ.
4 years ಫ್ರಮ್ ನೌ ಅಂದ್ರೆ ನಿತಿನ್ ಅವ್ರ ಏಜ್ ಏನಾಗುತ್ತೆ 20 ವರ್ಷ ಆಗುತ್ತೆ. ಸೊ ಫ್ರಮ್ ನೌ ನಿತಿನ್ಸ್ ಏಜ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಇವಾಗ 6 years ago. ಸೊ ಈ 16 yearsಗೆ -6 ಮಾಡಿ 10 years ಆಯಿತು. ಇಲ್ಲಿ 4 years ಆ್ಯಡ್ ಮಾಡಿ 20 years ಆಯಿತು. ಸೊ ಇದರಲ್ಲೂ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ ಸ್ಟೇಟ್ಮೆಂಟ್ ಬಿ ಅಲೋನ್ ಇಸ್ ನಾಟ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವೆಶ್ಚನ್ ಅಂತ ಅಂದ್ರೆ ತಪ್ಪು ಅಂತೀನಿ. ಬಿಕಾಸ್ ಜಸ್ಟ್ ಯಾವುದೇ ನಂಬರ್ ತಗೊಳ್ಳಿ, ಅವ್ರ ಪ್ರೆಸೆಂಟೇಜ್ 24 ಅಂತ ತಗೊಳ್ಳಿ, ಆರ್ 20 ಯಾವುದೇ ನಂಬರ್ ತಗೊಂಡ್ರು ಸಹ 4 years ಆ್ಯಡ್ ಮಾಡಿದಾಗ ಇದು 28 ಆಯಿತು, ಇದು 24 ಆಯಿತು. 10 years ಬ್ಯಾಕು ಅರ್ಧ ಆಗಿತ್ತಾ, 18 ಆಯಿತು, ಇದು 14 ಆಯಿತು. ಸೊ ಎಲ್ಲೂ ಕೂಡ ನಿಮಗೆ ಎಕ್ಸಾಕ್ಟ್ ಡಬಲ್ ಸಿಗಲ್ಲ. ಸೊ ಸಿಗೋದು ಒಂದೇ ಒಂದು ಕಂಡೀಷನ್ನು. ಆ ಕಂಡೀಷನ್ ಯಾವುದು ಅಂತ ಅಂದ್ರೆ 16 years ಇವಾಗ ಅವ್ರ ಪ್ರೆಸೆಂಟೇಜ್ ಆದ್ರೆ ಮಾತ್ರ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಕ್ ಸಾಧ್ಯ. ಸೊ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಾವು ಕಂಡುಹಿಡಿಯಬಹುದು, ಪ್ರತಿಯೊಂದು ಸ್ಟೇಟ್ಮೆಂಟ್ ಇಂದನೂ ನಿತಿನ್ ಅವ್ರ ಏಜ್ ಕಂಡುಹಿಡಿಯಬಹುದು. ಇಟ್ ಇಸ್ ನಾಟ್ ನೆಸೆಸರಿ ದಟ್ ಇನ್ನೊಂದು ಸ್ಟೇಟ್ಮೆಂಟ್ ಹೆಲ್ಪ್ ಬೇಕು ಅಂತ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ ಯಾವುದು ಅಂತಂದ್ರೆ ಈಚ್ ಸ್ಟೇಟ್ಮೆಂಟ್ ಅಲೋನ್ ಇಸ್ ಸಫಿಷಿಯಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಸೊ ಹೀಗೆ ಏಜಸ್ ಪ್ರಾಬ್ಲಮ್ ಅಲ್ಲಿ ಆದಷ್ಟು ನೀವು ಏನಂತಾರೆ ಈಕ್ವೇಶನ್ ಬರ್ಕೊಂಡ್ರೆ ಒಳ್ಳೇದು, ಅಲ್ಲಿ ಆಕ್ಯುರೇಟ್ ಆಗಿ ಸಿಗುತ್ತೆ. ಬಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ. ಯಾವ ತರ ಮಿಸ್ ಆಗುತ್ತೆ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತೀವಿ. 4 years ಫ್ರಮ್ ನೌ ಟ್ವೈಸ್ ಆಸ್ ಓಲ್ಡ್ ಆಸ್ ಹಿ ವಾಸ್ 6 years ago ಅಂದ್ರೆ ನಾವು ಮೈನಸ್ ಹಾಕ್ಬೇಕಾ ಪ್ಲಸ್ ಹಾಕ್ಬೇಕಾ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತೀವಿ. ಇದು ಆಕ್ಚುಲಿ 10 years ಡಿಫ್ರೆನ್ಸ್ ಕೇಳ್ತಾ ಇದೆ ಗಮನ ಕೊಟ್ಟು ನೋಡಿದ್ರೆ. ಸೊ ಹೀಗೆ ಇದು ಒಂದು ರೀತಿ. ಇನ್ನೊಂದು ಈಕ್ವೇಶನ್ ಬರ್ದು ಕೂಡ ಬರೀಬಹುದು. ಸೊ ಅದು ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಆಗ್ಬೋದು ಅನ್ಕೋತೀನಿ. ಇನ್ ಎನಿ ಕೇಸ್ ಒಂದ್ಸಲ ಈಕ್ವೇಶನ್ ಬರ್ದು ಕೂಡ ಸಾಲ್ವ್ ಮಾಡೋಣ. ಯಾಕೆಂದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ತುಂಬಾ ಟೈಮ್ ಹಿಡಿಯುವಂತ ಪ್ರಾಸೆಸ್. ನಮ್ಗೇನೋ ಡೈರೆಕ್ಟ್ ಆಗಿ 8 years ಅಂತ ಕೊಟ್ಟಿದ್ದಕ್ಕೆ ಅದು ಯಾವುದೋ ಒಂದು ಹಾಫ್ ಆಗ್ಬೇಕು ಅಂದ್ರೆ ಮಲ್ಟಿಪಲ್ ಆಫ್ 8 ಆಗಿರ್ಬೇಕು ಅಂತ ಅನ್ಕೊಂಡ್ ಮಾಡ್ಬಿಟ್ವಿ. ಬಟ್ ಸಪೋಸ್ ಬೇರೆ ನಂಬರ್ ಕೊಟ್ಟಿದ್ರು ಅಂದ್ರೆ ಕಷ್ಟ ಆಗುತ್ತೆ. ಸೊ ಏನ್ ಮಾಡೋಣ ಅಂದ್ರೆ ಲೆಟ್ ದ ಪ್ರೆಸೆಂಟೇಜ್, ಇವಾಗ ಪ್ರೆಸೆಂಟೇಜ್ ನಿತಿನ್ದು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಹಾಗಿರ್ಬೇಕಾದ್ರೆ 8 years ago, so x minus 8 is equal to half as old as he is today. So half of percentage. So ಇದು ಮೊದಲನೇ ಈಕ್ವೇಶನ್ ಆಯ್ತು. ಸೊ x minus 8 is equal to 1/2x. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2x minus 16 is equal to x. 2x minus x is equal to 16. ಸೊ x is equal to 16 ಅಂತ ಇಲ್ಲೇ ನಿತಿನ್ ಅವ್ರ ಏಜ್ ಸಿಕ್ಬಿಡ್ತು. ಓಕೆ, ಇದು ಮೊದಲನೇ ಈಕ್ವೇಶನ್. ಎರಡನೇ ಈಕ್ವೇಶನ್ ಏನಾಗುತ್ತೆ ಅಂತಂದ್ರೆ 4 years ಫ್ರಮ್ ನೌ ಅಂದ್ರೆ ಪ್ರೆಸೆಂಟೇಜ್ ಎಕ್ಸ್ ಅಲ್ವಾ ನಿತಿನ್ದು, x plus 4 is equal to ನಿತಿನ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ he was 6 years ago. ಈ ರೀತಿ ಬರ್ಕೋಬೇಕು. 4 years ಫ್ರಮ್ ನೌ ಟ್ವೈಸ್ ಆಸ್ ಓಲ್ಡ್ ಆಸ್ he is 6 years ago. Twice x minus 6. Okay. So x plus 4 is equal to 2x minus 12. ಇದನ್ನ ಆ ಕಡೆಗೆ ಹಾಕಿದಾಗ 2x minus 6 is equal to 12 plus 4 is equal to 16. ಸೊ ನಿತಿನ್ದು ಪ್ರೆಸೆಂಟೇಜ್ 16 ಅಂತ ಇಲ್ಲೂ ಕೂಡ ಸಿಗ್ತಾ ಇದೆ. ಸೊ ಎರಡೂ ಈಕ್ವೇಶನ್ ಬೇಕು ಅಂತ ಏನಿಲ್ಲ, ಒಂದೇ ಈಕ್ವೇಶನ್ ಇದ್ರೂ ಸಾಲ್ವ್ ಮಾಡ್ಬೋದು. ಸೊ ಈಚ್ ಸ್ಟೇಟ್ಮೆಂಟ್ ಅಲೋನ್ ಇಸ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವೆಶ್ಚನ್. ಸೊ ಡಿ ಇಸ್ ದ ಆನ್ಸರ್. ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಜಾಸ್ತಿ ಡಿವಿಷನ್ ಮಲ್ಟಿಪ್ಲಿಕೇಶನ್ಗಿಂತ ಫ್ಯೂ ಇಯರ್ಸ್ ಎಗೋ, ಫ್ಯೂ ಇಯರ್ ಹೆನ್ಸ್, ಇಟ್ ವಾಸ್ ಟ್ವೈಸ್ ದ ಏಜ್ ಆಫ್ ದೆಮ್, ಹಾಫ್ ದ ಏಜ್ ಆಫ್ ದೆಮ್ ಅಂತ ಬರ್ಕೋತೀವಲ್ವಾ, ಅಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಆಗೋದು. ಅವಾಗ್ಲೇನೂ ಒಂದು ಪ್ರಾಬ್ಲಮ್ ನೋಡಿದ್ವಿ. ಈ ಪ್ರಾಬ್ಲಮ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿವರೆಗೂ ನಾವು ನೋಡಿದ್ದು 3 times ದ ಏಜ್ ಆಫ್ ಎಕ್ಸ್. ಸೊ ಅವಾಗ ನಾವು ಅಸ್ಯೂಮ್ ಮಾಡ್ಕೊಂಡಾಗ ಏನಾಗ್ತಿತ್ತು ಅಂದ್ರೆ ಫಾದರ್ಸ್ ಏಜ್ ಇಸ್ 3 times ದ ಏಜ್ ಆಫ್ ಎಕ್ಸ್ ಅಂದ್ರೆ
ಸನ್ ಏಜು 10 ವರ್ಷ ಅಂತ ಅಂದ್ರೆ ಫಾದರ್ ಏಜು 30 ವರ್ಷ. ಸೊ ಅಲ್ಲೇಗ್ ಬರ್ಕೋತಾ ಇದ್ವಿ ಅಂದ್ರೆ ಫಾದರ್ ಏಜು ಲೆಟ್ ಇಟ್ ಬಿ 3x, ಸನ್ಸ್ ಏಜ್ x ಅಂತ ಇರ್ತಾ ಇತ್ತು. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ದ ಏಜ್ ಆಫ್ ಪಿ ವಾಸ್ ಹಾಫ್ ಆಫ್ ಕ್ಯೂ. ಏಜ್ ಆಫ್ ಪಿ ವಾಸ್ ಹಾಫ್ ಆಫ್ ಕ್ಯೂ ಅಂದ್ರೆ ನಾವು ಹಾಫ್ ಪಿ ಇಸ್ ಈಕ್ವಲ್ ಟು ಕ್ಯೂ ಅಂತ ಬರ್ಕೋಬಾರ್ದು, ಇದು ರಾಂಗ್ ಆಗುತ್ತೆ. ಇಲ್ಲಿ ಇವಾಗ ಅನ್ಕೊಳ್ಳಿ, ಈ ರೀತಿ ಬರ್ಕೊಂಡ್ರಿ ಅಂತ ಅಂದ್ರೆ ಸಪೋಸ್ ಪಿ ಏಜು 30 ವರ್ಷ ಅಂತ ಅನ್ಕೊಳ್ಳಿ, ಏನಾಗುತ್ತೆ ಅವಾಗ ಅಂದ್ರೆ ಹಾಫ್ ಆಫ್ ಪಿ, ಹಾಫ್ ಆಫ್ 30 ಇಸ್ ಈಕ್ವಲ್ ಟು ಈ ಕಡೆ ಏನಿರುತ್ತೋ, ಸಪೋಸ್ ಇಲ್ಲಿ 60 ಇತ್ತು ಅಂತ ಅನ್ಕೊಳ್ಳಿ, ಏನಾಯ್ತು ಅವಾಗ 15 ಇಯರ್ಸ್ ಆಯ್ತು. ಇಲ್ಲಿ ಕೊಟ್ಟಿರೋದೇನು, ಏಜ್ ಆಫ್ ಪಿ ವಾಸ್ ಹಾಫ್ ಆಫ್ ಕ್ಯೂ. ಸೊ ಪಿ ಕಡಿಮೆ ಇರಬೇಕು ಕ್ಯೂಗಿಂತ. ಸೊ ಏನಾಗುತ್ತೆ ಅಂತಂದ್ರೆ ಪಿ ಇಸ್ ಈಕ್ವಲ್ ಟು ಹಾಫ್ ಕ್ಯೂ ಆಗುತ್ತೆ. ಈ ರೀತಿ ಬರ್ಕೋಬೇಕು. ಸೊ ಪಿದು 30 ವರ್ಷ ಅಂತ ಆದ್ರೆ ಕ್ಯೂದು 60 ವರ್ಷ ಆಗಿರುತ್ತೆ. ಇವ್ರದ್ದು 30 ಆಗ್ಬೇಕು ಅಂದ್ರೆ ಕ್ಯೂದು ಡಬಲ್ ಆಗ್ಬೇಕು. ಸೊ ಪಿ ಇಸ್ ಈಕ್ವಲ್ ಟು ಹಾಫ್ ಕ್ಯೂ ಆರ್ ಕ್ಯೂ ಇಸ್ ಈಕ್ವಲ್ ಟು 2 times ಪಿ. ಈ ರೀತಿ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಗಮನ ಇಟ್ಟು ನೋಡಿ, ಯಾವಾಗ್ಲೂ ಡೈರೆಕ್ಟ್ ಪ್ರಪೋರ್ಷನಾಲಿಟಿ 3x ಅಂಡ್ x ಅಂತ ಇದ್ರೆ ಡೈರೆಕ್ಟ್ ಈ ಕಡೆ ಪಿನೇ ಇಸ್ ಈಕ್ವಲ್ ಟು 3x x ಅಂತ ಆಗುತ್ತೆ. ಬಟ್ ಹಾಫ್ ಅಂತ ಬಂದಾಗ ನಾವು ಯಾವಾಗ್ಲೂ ಅಷ್ಟೇ ಈ ಕಡೆಗೆ ಹಾಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಸಿಲ್ಲಿ ಮಿಸ್ಟೇಕ್ ಆದಷ್ಟು ಮಾಡಬೇಡಿ. ಆಕ್ಚುಲಿ ಮಾಡ್ಲೇಬಾರ್ದು. ಸ್ಟಾರ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡ್ತಾ ಆಗುತ್ತೆ, ಅವಾಗ ನೀವು ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಇವತ್ತಿನ ಕ್ಲಾಸಲ್ಲಿ ನಾವು ಅವರೇಜಸ್ ಪರ್ಸೆಂಟೇಜಸ್ ನ ಕಲ್ತ್ವಿ. ಅದರದ್ದು ಆಕ್ಚುಲಿ ಪರ್ಸೆಂಟೇಜಸ್ ಕೂಡ ಎಕ್ಸ್ಟೆಂಡೆಡ್ ಟಾಪಿಕ್ ಏನೇ ಇದರದ್ದು ಅವರೇಜಸ್ದು. ಅದ್ರ ಜೊತೆಗೆ ಏಜಸ್ ಪ್ರಾಬ್ಲಮ್ ಮಾಡಿದೀವಿ. ಏಜಸ್ ಅಲ್ಲಿ ನಾವು ರೇಷಿಯೋನ್ ಕೂಡ ಕವರ್ ಮಾಡಿದೀವಿ ಎಷ್ಟು ಆಗುತ್ತೆ ಅಂತ. ಸೊ ಇಲ್ಲಿವರೆಗೂ ನಾವು ಏನ್ ಕ್ಲಾಸಸ್ ಮಾಡಿದ್ವಿ ಇದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಇನ್ನ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಈ ಪ್ಯಾಸೇಜಸ್ ಎಲ್ಲ ಬರುತ್ತಲ್ವಾ, ಅದರಲ್ಲಿ ಬೆಸ್ಟ್ ಪಾಸಿಬಲ್ ಮೀನಿಂಗ್ ಅಥವಾ ಮೋಸ್ಟ್ ರ್ಯಾಷನಲ್ ಅಸಂಪ್ಷನ್ ಅಂತ ಏನ್ ಕ್ವೆಶ್ಚನ್ಸ್ ಕೇಳ್ತಾರೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಡಿಸಿಷನ್ ಮೇಕಿಂಗ್ ಅಂತ ಇನ್ನ ಒಂದು ಮಾಡ್ಯೂಲ್ ಇದೆ. ಡಿಸಿಷನ್ ಮೇಕಿಂಗ್ ಹೇಗೆ ಅಂತಂದ್ರೆ ಕೆಲವೊಂದು ಸಿಚುವೇಶನ್ಸ್ ಕೊಡ್ತಾರೆ. ಯು ಆರ್ DM ಡಿಸ್ಟ್ರಿಕ್ಟ್ ಕಲೆಕ್ಟರ್, ನಿಮ್ ಮುಂದೆ ಈ ತರ ಎಥಿಕಲ್ ಚಾಲೆಂಜ್ ಇದೆ, ವಾಟ್ ಈಸ್ ದ ಬೆಸ್ಟ್ ಆಕ್ಷನ್ ದಟ್ ಯು ವಿಲ್ ಟೇಕ್, ಅಥವಾ ಎಲ್ಲ ಆಪ್ಷನ್ಸ್ ಕ್ಲೋಸ್ ಇರುತ್ತೆ, ಬಟ್ ನೀವು ಯಾವ ರೀತಿ ಚೂಸ್ ಮಾಡಬೇಕು, ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಯಾವ ಕ್ರಮ ತಗೊಂಡ್ರೆ ತುಂಬಾ ಸೂಕ್ತ ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮಾಡ್ಯೂಲ್ ಚೆನ್ನಾಗಿದೆ ಅನ್ಕೊಂಡಿದೀನಿ. ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಧನ್ಯವಾದ.